ಸುಳ್ಳು ಹೇಳುವವ, ಹ ನಮ್ಮ ಕುಲಕ್ಕೆ ದ್ರೋಹವನ್ನು ಮಾಡಿದವ, ಹ ವಂಚಕ ಅಂತ ಗೊತ್ತುಂಟು. ಓಹೋ, ಈ ವಂಚಕರ ಜೊತೆ ಹೋಗುವುದು ಯಾರು? ಯಾರು? ಅರ್ಥ ಮಾಡಿಕೊಳ್ಳಬೇಕು. ಹ ಕೌರವ ಎಷ್ಟು ದುಷ್ಟ ಅಂತ. ಹ ದ್ರೌಪದಿಯ ವಸ್ತ್ರಾಪಹಾರ ಆಗುವಾಗ ಹ ನೀನು ಕೈ ಚಪ್ಪಾಳೆ ಚಟ್ಟಿದವ. ಹೌದು. ಆ ಕೌರವನೊಡನೆ ಜೊತೆ ಸೇರಿಕೊಂಡು ನೀನು ಮಾಡಿದಂತಹ ಕೃತ್ಯವನ್ನು ಹ ನಾನು ನೆನಪಿಸ್ತಾ ಇದ್ದೇನೆ. ಪಾರ್ಥ ಆ, ಸ್ವಲ್ಪ ಹಗುರಾಗಿದ್ಯೋ ಅಂತ. ಯಾವುದನ್ನು ನೀನು ಲೆಕ್ಕಿಸದೆ ಮಾಡಿದವ. ಅನ್ಯಾಯ ಎಸಗುವುದಕ್ಕೆ ಮುಂದಾದಂತಹ ಕೌರವನ ಜೊತೆ ಸೇರಿಕೊಂಡು ಹ ಅವನ ಆಪ್ತ ಮಿತ್ರನಾಗಿ ನೀನು ಮಾಡದ ಕೃತ್ಯ ಯಾವುದು? ಯಾವುದು? ಎಲ್ಲವನ್ನು ಅವನಿಗೆ ಬೇಕಾದ ಹಾಗೆ ಮಾಡಿದವ. ಹ ಈಗ ಈ ಕುರುಕ್ಷೇತ್ರದಲ್ಲಿ ಹ ನನ್ನೊಡನೆ ನಿನಗೆ ಕಾದುವುದಕ್ಕೆ ಸಾಧ್ಯವೇ? ಪಾರ್ಥ, ಅವರನ್ನು ಹದೆಗಡಿಸಿದಂತಹ ನಾನು ನನ್ನ ಪಾಶುಪಾಶಾಸ್ತ್ರದಿಂದ ಹ ನಿನ್ನ ತಲೆ ಹೊದೀತು. ಇವತ್ತು ತಲೆ ಹೊದೀತು. ನನ್ನ ತಲೆ ಹೊಡಿಲಿಕ್ಕೆ ನಿನಗೆ ಪಾಶುಪಾತ ಬೇಕಾಗ್ತದಲ್ವಾ? ಹ್ಮ್ ಹಾರಬೇಡ, ಹಾರಬೇಡ. ಅಯ್ಯ, ಏನು? ಹಾರಬೇಡ, ಹಾರಬೇಡ. ಹ್ಮ್ ಯಾಕೆ? ನಿನ್ನ ಅಬ್ಬರವನ್ನು ಕೇವಲ ಮಾತಿನ ಮೂಲಕವೇ ನೀನು ಮುಗಿಸಿಬಿಟ್ರೆ ಹ್ಮ್ ಮತ್ತೆ ಕೃತಿಯ ಮೂಲಕ ಮಾಡುವುದಕ್ಕೆ ನಿನಗೇನು ಉಳಿಲಿಕ್ಕಿಲ್ಲ ಅಂತ. ನಿನಗೊಂದು ಭಾವನೆ ಇದೆ. ಆ ನೀನು ಮಾಡುವಂತಹ ಕೆಲಸಗಳಲ್ಲಿ ನೀನು ಯಾವಾಗಲೂ ವಿಜಯವನ್ನೇ ಸಾಧಿಸ್ತಾ ಹೋಗಿದ್ದಿ. ಹ್ಮ್ ಅಲ್ಲ ಅಂತ ನಾನು ಹೇಳುವುದಿಲ್ಲ. ಯಾಕೆ? ಭಾವನಾಗಿಯೋ ಭೋವನಾಗಿಯೋ ದೇವನಾಗಿಯೋ ನೀನು ಜೊತೆಯಲ್ಲಿರಿಸಿಕೊಂಡಂತಹ ಕೃಷ್ಣನಿದ್ದಾನೆ. ಹ್ಮ್ ಆ ಕಾರಣದಿಂದಲೇ ಎಲ್ಲವನ್ನೂ ಸಾಧಿಸಿದ್ದೇನೆ ಎನ್ನುವಂತಹ ಒಂದು ಅಹಂ ನಿನ್ನ ಮನಸ್ಸಿನಲ್ಲಿರುವಂಥದ್ದು. ಹ್ಮ್ ನಮಗೆ ಕೃಷ್ಣನಿದ್ದಾನೆ, ಹ್ಮ್ ನಿಮಗೆ ಯಾರಿದ್ದಾರೆ? ಆ ಸತ್ಯ ಮತ್ತು ಧರ್ಮದ ದಾರಿಯಲ್ಲಿ ನಡೆಯುವಂತಹ ವ್ಯಕ್ತಿಗೆ ಹ್ಮ್ ದೇವರು ಅನುಕೂಲವಾಗಿ ನಿಲ್ಲುತ್ತಾನೆ ಎನ್ನುವುದರಲ್ಲಿ ತಪ್ಪಿಲ್ಲ. ಹ್ಮ್ ಕರ್ಣ ತನ್ನ ಜೀವನದಲ್ಲಿ ಅಧರ್ಮದ ಹಾದಿಯನ್ನು ಹಿಡಿದವನಲ್ಲ. ಆ ಆದ್ದರಿಂದಲೇ ದಾನಶೂರ ಕರ್ಣ ಅಂತ ಹೆಸರು ಗಳಿಸಿಕೊಂಡವನು ನಾನು. ಆ ಪಾರ್ಥ, ನೀನೇ ಆಡಿದ ಹಾಗೆ ನಿನ್ನ ತಲೆಯನ್ನು ತೆಗೆಯುವುದಕ್ಕೆ ನಾನು ಪಾಶುಪತವನ್ನು ಪ್ರಯೋಗಿಸುತ್ತೇನೆ. ಆ ಪಾಶುಪತವನ್ನು ಪ್ರಯೋಗಿಸುವ ಮೊದಲು ನೀನು ಆಲೋಚನೆ ಮಾಡಬೇಕು. ಕರ್ಣನನ್ನು ಇಂದಲ್ಲ ನಾಳೆ ಅರ್ಜುನ ಎದುರಿಸುತ್ತಾನೆ ಎನ್ನುವುದನ್ನು ಅರ್ಥ ಮಾಡಿಕೊಂಡಂತಹ ನಿನ್ನಪ್ಪ ಇಂದ್ರ ನನ್ನ ಬಳಿಗೆ ಮಾರು ವೇಷದಲ್ಲಿ ಬಂದವನು. ಬೇಡುವುದಕ್ಕೆ, ದಾನ ಪಡೆಯುವುದಕ್ಕೆ ಆ ಕಾಲದಲ್ಲಿ ಬಂದವನು ಇಂದ್ರ ಎನ್ನುವುದನ್ನು ನಾನು ಅರಿತಾಗ ಆತ ಬೇಕಾದ ರೀತಿಯಲ್ಲಿ ವರ್ತಿಸಿದ. ಯಾಕೆ? ನಿನ್ನನ್ನು ನೇರವಾಗಿ ನೀನು ನನ್ನ ಮುಂದೆ ಬಂದರೆ ನನ್ನನ್ನು ಎದುರಿಸುವುದಕ್ಕೆ ಪಾರ್ಥನಿಂದ ಸಾಧ್ಯ ಇಲ್ಲ. ವಜ್ರ ಕವಚವನ್ನ ಕಿತ್ತರೆ ಮಾತ್ರ ಸಾಧ್ಯ. ಹಾಗಾದರೆ ಕೃಷ್ಣ ಮಾತ್ರ ಅಲ್ಲ, ದೇವಾನುದೇವತೆಗಳು ನಿನ್ನ ಜೊತೆಗಿದ್ದಾರೆ ಎನ್ನುವಂತಹ ಆ ಒಂದು ಭಾವದಿಂದ ನೀನು ಮುಂದುವರಿಯುತ್ತೆ ಅಂತಾದರೆ ಕರ್ಣನ ಕೈಯಲ್ಲಿರುವುದು ಏನು? ಕರ್ಣ ಆರ್ಜಿಸಿಕೊಂಡು ಬಂದಂತಹ
ವಿಶೇಷವಾದಂತಹ ಯಾವ ಶಸ್ತ್ರಗಳಿದೆಯೋ, ಪರಶುರಾಮರು ದತ್ತವಾದಂತಹ ವಿದ್ಯೆ ಏನಿದೆಯೋ ಅದಕ್ಕಿಂತಲೂ ಮಿಗಿಲಾಗಿ ಕರ್ಣನ ಕೈಯಲ್ಲಿರುವಂತಹ ಆತ್ಮವಿಶ್ವಾಸ, ಅದು ಕರ್ಣನನ್ನು ಇವತ್ತು ಇಲ್ಲಿಯವರೆಗೆ ತಂದು ನಿಲ್ಲಿಸಿರುವಂಥದ್ದು. ಕರ್ಣನಿಗೆ ಆತ್ಮವಿಶ್ವಾಸ ಇರುವವರೆಗೆ ಯಾರಿದ್ದಾರೆ ಜೊತೆಯಲ್ಲಿ ಎನ್ನುವಂತಹ ಪ್ರಶ್ನೆಯೇ ಉದಿಸುವುದಿಲ್ಲ. ಆದ್ದರಿಂದ ನಿನ್ನನ್ನು ಎದುರಿಸುವಲ್ಲಿ ದೈವ ಬಲಕ್ಕಿಂತಲೂ ವಿಶೇಷವಾದಂತಹ ಆತ್ಮಬಲ ನನ್ನಲ್ಲುಂಟು. ಅದಕ್ಕಾಗಿಯೇ ಮುಂದೆ ಬಂದು ನಿಂತಿದ್ದೇನೆ. ಎದುರಿಸ್ತೇನೋ ನೋಡೋಣ ನೋಡೋಣ. ನರನು ಪ್ರತಾಪಿನಂತೆಗೆ ಹೆಸರೇ ಕರ್ಣನ ರಥಂ ಬುಗರಿಯಂತೆ ಧಿರನೆ ತಿರುಗಿತು. ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸ್ತಾ ಇದ್ದೇನೆ. ಇನ್ನು ವಿಶೇಷವಾದ ಒಂದು ಅಸ್ತ್ರವನ್ನು ತೆಗೆದು ಇವನ ರಥಕ್ಕೆ ಹೂಡ್ತೇನೆ. ತಿರುಗಲಿ ಅವನ ರಥವು. ಯೋಜನ ಬಿದ್ದೆ ಕಂಡಿರಜ ಕೋಪದಿಗನಲ್ದ ಜಾತವರೂಥವಂ ಈ ಪರಂತವೇ ಮೇಳ ಹತ್ತು ಬಿಲ್ಲಂತರ ಪಿಂತೆ ಸರಿದು ಘರ್ರನೆ ಏನಾಶ್ಚರ್ಯವಿದು. ಯುದ್ಧರಂಗದಲ್ಲಿ ಮುಂದುವರಿಯುತ್ತಾ ಇರುವ ಕಾಲಕ್ಕೆ ಒಂದೊಮ್ಮೆಲೆ ನನ್ನ ರಥ ಯೋಜನ ಪರ್ಯಂತ ಹಿಂದೆ ದಾಟಿ ಹೋಯಿತಲ್ಲ. ಆತನ ಶರಾಘಾತಕ್ಕೆ ಹೋದಂತಹ ನನ್ನ ರಥವನ್ನು ಸಾರಥಿಗಳು ಸಮರ್ಥವಾದಂತಹ ಬುದ್ಧಿ ಚಾಕಚಕ್ಯತೆಯಿಂದ ಮರಳಿ ತಂದು ನಿಲ್ಲಿಸಿದ್ದಾರೆ. ವಿರೋಧಿ ಪಾಳಯಕ್ಕೆ ನಾನು ಪ್ರಯೋಗಿಸ್ತಾ ಇದ್ದೇನೆ ನನ್ನ ಬಾಣವನ್ನು. ನೋಡೋಣ ಅಂತ ನೋಡೋಣ. ಪೂತು ಮಜರೆ ಕರ್ಣ ಪೂತು ಮಜರೆ ಕರ್ಣ ಜಗವಿಖ್ಯಾತ ಧಣು ಧಣು ಸಮರದುಳು ಸತ್ಪಾತಿಶಗನಗೆ ಧಿರುರೇ ಮಜ ಬಿಲ್ಲಾಳು ನೀನೆನುತ ಪೂತು ಮಜರೆ ಕರ್ಣ ಥಳಿರೆ ಭಾಪುರೆ ಪೂತು ಮಜರೆ ಕರ್ಣ. ಶಹಬಾಸ್ ಶಹಬಾಸ್, ಮೆಚ್ಚಿದ್ದೇನೆ ನಿನ್ನದ್ದಾದಂತಹ ಈ ಸಾಧನೆಯನ್ನ. ಒಬ್ಬ ರಣಕ್ಷೇತ್ರದಲ್ಲಿ ತಾಯಿಗೆ ತಕ್ಕ ಮಗನಾಗಿ ತಾ ಮಾಡಿದಂತಹ ಸಾಧನೆ ಏನಿದೆಯೋ ಆ ಸಾಧನೆ ಈ ಹೊತ್ತಿಗೆ ಅತ್ಯದ್ಭುತವಾಗಿದೆ. ದೇವರೇ, ಕರ್ಣ, ನಿನ್ನದ್ದಾದಂತಹ ಸಾಧನೆ ಏನಿದೆಯೋ ಆ ಸಾಧನೆಗೆ ಈ ಹೊತ್ತಿಗೆ ನಾನು ಮೆಚ್ಚಿದ್ದೇನೆ. ಹೋ ಕೇವಲ ಮೆಚ್ಚಿದ್ದಲ್ಲ, ಮತ್ತೆ ಯಾರೋ ಒಬ್ಬರು ನಿನ್ನನ್ನು ಹೇಳಿದ್ರಂತೆ ನೀನು ಅರ್ಧರಥಿಕ ಅಂತ. ಆದರೆ ಈ ಹೊತ್ತಿಗೆ ನಾನು ಹೇಳ್ತಾ ಇದ್ದೇನೆ, ಈ ಕೃಷ್ಣ ಹೇಳ್ತಾ ಇದ್ದೇನೆ ಏನು ಗೊತ್ತಾ, ನೀನು ಮಹಾರಥಿಯೇ ಸರಿ, ಮಹಾರಥಿಯೇ ಸರಿ. ದೇವರ ಪ್ರಸಾದ. ಮೆಚ್ಚಿದ್ದೇನೆ ಕರ್ಣ, ಮೆಚ್ಚಿದ್ದೇನೆ. ಸ್ವಾಮಿ, ದೇವರ ಪ್ರಸಾದ ಅಂತ ಸ್ವೀಕರಿಸಿದ್ದೇನೆ. ಸಂತೋಷ. ಯಾತು ದಾನರವೈರಿ ಯಾತು ದಾನರವೈರಿ ಹೊಗಳಿದ ಮಾತ ಕೇಳುತ್ತಾಗ ಪಾರ್ಥ ಮನದಲ್ಲಿ ಕಾತರಿಸಿದನು ಧನು ವಿಳುಗಿದು ಗುಡದೊಳಿರಲು
ಹರಿ ನುಡಿದಾಗ ಆ ಯುದ್ಧ ಮಾಡ್ತಾ ರಥವೇ ನಿತ್ತು ಹೋಯ್ತಲ್ಲ ಅಂತ ಮತ್ತೆ ಮಾತನಾಡೋದು ಕೇಳ್ತಾ ಉಂಟು. ಸ್ವರ ಬರ್ತಾ ಉಂಟು. ಅಯ್ಯ, ಮಾತನಾಡುವುದು ಯಾರು ಅಂತ ನೋಡಿದ್ರೆ ನಮ್ಮ ಬಾವಯ್ಯ ಶ್ರೀಕೃಷ್ಣ ಪರಮಾತ್ಮ ನಮ್ಮ ರಥದಲ್ಲೇ ಇದ್ದುಕೊಂಡು ಈ ಕರ್ಣನನ್ನು ಹೊಗಳುತ್ತಾ ಇದ್ದಾನಲ್ಲ ಅಂತ ಇವ. ಇದಕ್ಕೆ ಹೇಳುದಲ್ಲ ಪಕ್ಷಾತೀತ ಮಾಡುವುದು ಅಂತ. ಮತ್ತೆ ಈ ಪಕ್ಷಕ್ಕೂ ವಿರೋಧ ಪಕ್ಷಕ್ಕೂ ಏನೇ ವ್ಯತ್ಯಾಸ ಉಂಟು? ವಿರೋಧ ಪಕ್ಷದವರನ್ನೇ ಹೊಗಳುತ್ತಾರೆ ಅಂತ ಆದರೆ ನಮಗೆ ಬೇಕಾ? ನಮಗೆ ಯುದ್ಧ ಬೇಕಂತ ನಾವು ಹೇಳುವುದು. ನಾವು ಯಾರಿಗಾಗಿ ಯುದ್ಧ ಮಾಡುವುದು? ನಾವು ಆಲೋಚಿಸಬೇಕು. ಧರ್ಮರಾಯನ ಸ್ಥಿತಿಯೇ ನನಗೆ ಬಂದರೆ ಒಳ್ಳೆಯದಲ್ವ? ಎಷ್ಟೋ ನಾವು ಕಷ್ಟ ಬಂದವರು, ಕಾನನದಲ್ಲಿ ಅಲ್ಲಿ ಇಲ್ಲಿ. ನಮಗೆ ಈ ಯುದ್ಧವೇ ಅಗತ್ಯ ಇಲ್ಲ. ಯುದ್ಧ ಮಾಡಿ ಏನಾಗಬೇಕಯ್ಯ? ಆದುದರಿಂದ ಗಾಂಡಿಯವನ್ನು ಕೆಳಗಿಳಿಸಿದ್ದೇನೆ, ರಥದಲ್ಲಿ ಸುಮ್ಮನೆ ಇದ್ದು ಬಿಡ್ತೇನಂತೆ. ಏನನ್ನು ನೋಡ್ತಾ ಇದ್ದೇನೆ ನಾನು? ನಿರಂತರವಾಗಿ ನಡೆಯುತ್ತಾ ಇರುವಂತಹ ಸ್ಪರ್ಧಾತ್ಮಕವಾದಂತಹ ಯುದ್ಧ ಒಮ್ಮಿಂದೊಂಬೆಲೆ ನಿಂತು ಹೋದ ಹಾಗೆ ಕಾಣುತ್ತಾ ಇದೆಯಲ್ಲ. ಇನ್ನೇನು ಇನ್ನೇನು ಎನ್ನುವಂತಹ ನಿರೀಕ್ಷೆಯಲ್ಲಿದ್ರೆ ಆ ನಿರೀಕ್ಷೆಯೇ ಹುಸಿಯಾಗುವ ಹಾಗೆ ಕಾಣುತ್ತಾ ಇದೆಯಲ್ಲ. ಏನಾಯಿತು? ನನ್ನ ಹಿಂದೆ ಕಡೆಯಿಂದ ಬಾಣಗಳ ಇಷ್ಟರವರೆಗೆ ಸುರಿಮಳೆ ಹೋಗ್ತಾ ಇದ್ರೆ ಒಂದೊಮ್ಮೆಗೆ ಬಾಣಗಳ ಪ್ರಯೋಗ ನಿಂತಂತೆ ಕಾಣುತ್ತಾ ಇದೆಯಲ್ಲ. ಏನೂ ಎತ್ತ ಅಂತ ತಿರುಗಿ ನೋಡಿದ್ರೆ ಪಾರ್ಥ ತನ್ನ ಧನುಸ್ಸನ್ನೇ ಕೆಳಗಿಳಿದಿದ್ದಾನೆ. ಹಾಗಿದ್ರೆ ಯಾಕಿರ್ಬೋದಪ್ಪ? ಇಷ್ಟು ಸ್ಪರ್ಧಾತ್ಮಕವಾದಂತಹ ಯುದ್ಧ ನಡೀತಾ ಇರಬೇಕಾದ್ರೆ ಅವನು ಈ ಹೊತ್ತಿಗೆ ಧನುಸ್ಸನ್ನು ಕೆಳಗಿಳಿದಿದ್ದಾನೆ ಅಂತಾದರೆ ಏನೋ ಕಾರಣ ಇರಬೇಕು. ಅವನ ಮುಖವನ್ನು ನೋಡುವಾಗ ಏನೋ ಚಿಂತೆ ಬಂದಂತೆ ಕಾಣುತ್ತಾ ಇದೆ. ಈ ಹೊತ್ತಲ್ಲಿ ನಾನು ನನ್ನಲ್ಲಿಯೇ ಪ್ರಶ್ನಿಸ್ತಾ ಕೂತ್ರೆ ಆಗಲಿಕ್ಕಿಲ್ಲ. ಬದಲಾಗಿ ಈ ವಿಚಾರವನ್ನು ಅವನಲ್ಲಿಯೇ ಕೇಳುವುದು ಒಳಿತು. ಹಾಗಾಗಿ ಅವನಲ್ಲಿಯೇ ಹೇಳ್ತೇನೆ, ಅಯ್ಯ ಪಾರ್ಥ, ಏನು ಚಿಂತೆ ಬಂತು ಪಾರ್ಥ? ಏನು ಚಿಂತೆ ಬಂತು ಪಾರ್ಥ? ಪಾರ್ಥ ಏನು ಚಿಂತೆ ಬಂತು ಪಾರ್ಥ ಎನ್ನೊಳಿಗ
ಪಾರ್ಥ, ಶ್ರೀಕೃಷ್ಣ. ಏನಿದು ನಿನ್ನ ಅವಸ್ಥೆ? ಏನು ಸ್ವಾಮಿ? ನಿರಂತರವಾಗಿ ನಡೀತಾ ಇರುವಂತಹ ಯುದ್ಧ. ಈ ಯುದ್ಧದಲ್ಲಿ ಇನ್ನೇನಾಗುತ್ತದೆ ಎನ್ನುವ ನಿರೀಕ್ಷೆಯಲ್ಲಿ ನಾನಿದ್ರೆ ಆ ಈ ಹೊತ್ತಿಗೆ ನೀನು ಧನುಸ್ಸನ್ನ ಕೆಳಗಿಳುಹಿದ್ದಿ. ಯಾಕೆ? ಈಗ ರಥ ನಿಲ್ಲಿಸಿದ್ದು ನೀನೇ ಅಲ್ವಾ? ರಥ ನಿಲ್ಲಿಸುವ ವಿಚಾರ ಬೇರೆ. ಆ, ನೀನು ಯುದ್ಧದಲ್ಲಿ ಧನುಸ್ಸನ್ನ ಕೆಳಗಿಳುಹಿದ್ದಿ ಅಂತ ಆದ್ರೆ ಆ, ನಿನ್ನಲ್ಲಿ ಏನೋ ಒಂದು ಚಿಂತೆ ಬಂದಿದೆ ಅಂತ ಅರ್ಥ ಆಯಿತು. ನಿನ್ನ ಮುಖ ನೋಡುವಾಗ ನಿನ್ನ ಮುಖದಲ್ಲಿ ಚಿಂತೆ ಕಾಣ್ತಾ ಇದೆ. ಆ, ಚಿಂತೆ ಮತ್ತು ಚಿತೆಗೆ ಬಿಂದು ಮಾತ್ರ ವ್ಯತ್ಯಾಸವಂತೆ. ಚಿಂತೆ ಎನ್ನುವಂಥದ್ದು ಒಬ್ಬನನ್ನ ಜೀವಂತ ಸುಟ್ರೆ, ಚಿತೆ ಎನ್ನುವಂಥದ್ದು ಒಬ್ಬನ ಸತ್ತಂತಹ ಒಂದು ಹೆಣವನ್ನ ಸುಟ್ಟಂತೆ. ಒಮ್ಮೊಮ್ಮೆ ಹಾಗೆ ಅದು. ಹಾಗಾಗಿ ಇಲ್ಲಿ ಈ ಚಿಂತೆ ಮತ್ತು ಚಿತೆಗಿರುವಂತಹ ವ್ಯತ್ಯಾಸ ಏನಿದೆಯೋ ಆ ವ್ಯತ್ಯಾಸವನ್ನ ಯಾಕೆ ಹೇಳಿದೆ? ನಿನ್ನ ಮುಖಭಾವ ಈಗ ಹಾಗೆಯೇ ಕಾಣುತ್ತಾ ಇದೆ. ನಿನ್ನ ಮುಖದಲ್ಲಿ ಚಿಂತೆ ಕಾಣುತ್ತಾ ಇದೆ. ಆ ಚಿಂತೆ ಯಾಕೆ? ನಾನು ನಿನ್ನ ಎದುರಲ್ಲಿಯೇ ಇದ್ದೇನೆ. ಎದುರಾಳಿ ಪಕ್ಷದಲ್ಲಿ ಏನೂ ಆಗಲಿಲ್ಲ. ಯಾರಾದರೂ ನಿನಗೆ ಮಾನಭಂಗ ಮಾಡಿದ್ರು? ಇಲ್ಲವಲ್ಲ. ಹಿಂದೆಯಲ್ಲಿರುವವರೆಲ್ಲ ನಮ್ಮವರೇ, ಹಾಗಾಗಿ ಅವರಿಂದ ಏನೂ ಆಗ್ಲಿಕ್ಕಿಲ್ಲ. ಹಾಗಿದ್ರೆ ಈ ಚಿಂತೆಗೆ ಕಾರಣ ಏನು? ಇನ್ನೂ ಒಂದಿದೆ. ಯಾಕೆ ಗೊತ್ತೋ? ಎದುರಾಳಿಯಾಗಿ ನಿಂತಿರುವವನು ಯಾರು? ಒಬ್ಬ ಧೂರ್ತ ಕರ್ಣ. ಆ ಧೂರ್ತ ಕರ್ಣ ಎದುರಾಳಿಯಾಗಿದ್ದುಕೊಂಡು ನೀನು ಸುಮ್ಮನೆ ಕುಳಿತಿದ್ದೆ ಅಂತ ಆದ್ರೆ ಏನಾಗುತ್ತದೆ ಗೊತ್ತಾ? ಅವ ಧೂರ್ತ ಕರ್ಣ ಅಂತ ನೆನಪಾದ್ರೂ ಉಂಟಲ್ಲ ಸ್ವಾಮಿ ನಿನಗೆ? ಧೂರ್ತ ಕರ್ಣ ಯಾಕೆ ಹೇಳ್ತಾ ಇದ್ದೇನೆ? ಅವ ಮಾಡಿದಂತಹ ಅನಾಚಾರಗಳು ಏನು ಅವೆಲ್ಲವನ್ನ ಒಂದೊಮ್ಮೆಗೆ ನೆನಪಿಸಿಕೊ. ವನವಾಸಕ್ಕೆ ಹೋಗುವುದಕ್ಕೆ ಕಾರಣ ಇರಬಹುದು, ದ್ರೌಪದಿಯ ವಸ್ತ್ರಾಪಹರಣ ಇರಬಹುದು. ಹೀಗೆ ಬೇರೆ ಬೇರೆ ವಿಚಾರಗಳನ್ನ ಒಂದೊಮ್ಮೆಗೆ ನೀನೊಮ್ಮೆ ನೆನಪಿಸಿಕೊ. ಅರ್ಥವಾಯಿತಾ? ಈ ಎಲ್ಲ ಕೆಟ್ಟ ಕೆಲಸಗಳನ್ನವ ಮಾಡಿದ್ದುಕೊಂಡು ನೀನು ಅವನನ್ನ ಯಾವಾಗ ತಲೆ ತೆಗಿಬೇಕು, ಅವನ ತಲೆಯನ್ನ ತೆಗಿಬೇಕು ಅಂತ ನೀನು ಶಪಥವನ್ನೇ ಮಾಡಿದವನು. ಶಪಥ ಒಡ್ಡಿಯೇ ಬಂದವರು. ಹಾಗಿದ್ದುಕೊಂಡು ಇನ್ನೇನು ಸೂರ್ಯ ಅಸ್ತಮಿಸುವಂತಹ ಹೊತ್ತಾಯಿತು. ಆ ಹೊತ್ತಿಗೆ ಅವನ ತಲೆಯನ್ನ ತೆಗೀಬೇಕು ಅಂತ ಶಪಥ ಮಾಡಿದವನು ನೀನಿದ್ದುಕೊಂಡು ಈಗ ಸುಮ್ಮನೆ ಕುಳಿತಿದ್ಯಲ್ಲ. ಯಾಕೆ ಹೀಗೆ? ಏನಾಯಿತು? ವಿಚಾರವನ್ನ ಹೇಳುವೆಯಾ? ದೇವಲಾಲಿಪುದೀಗ ಬಿಡದೊಂದು ಯೋಜನ ದೇವಾ ನೀವೇ ನೋಡುವ ತೆರದಿಂದೆಚ್ಚು ರಿಪುವಿನ, ನೀವೇ ನೋಡುವ ತೆರದಿಂದೆಚ್ಚು ರಿಪುವಿನ ಡವರ ಬಿಡಿಸಿದೆನು ದೇವಾ. ದೇವಲಾಲಿಪುದೀಗ ಬಿಡದೊಂದು ಯೋಜನ ಆ ವಿರೋಧಿಯರ ತವ, ಆ ವಿರೋಧಿಯರ ತವ ದೇವಾ. ದೇವ ಪಾರ್ಥ, ಯಾಕೆ ನಾನು ಸುಮ್ಮನೆ ಇದ್ದೆ ಅಂತ ಕೇಳುತ್ತಾ ಇರುವೆ ಅಲ್ಲ? ರಥವನ್ನು ನಿಲ್ಲಿಸಿ ನೀನು ಏನು ತಿಳಿಯದವರ ಹಾಗೆ ನನ್ನಲ್ಲಿ ಪ್ರಶ್ನೆಯನ್ನು ಮಾಡುತ್ತಾ ಇರುವೆ ಅಲ್ಲ?
ಆ, ಇವತ್ತು ಬೆಳಗಿನಿಂದಲೇ ನಾವು ಯುದ್ಧ ಮಾಡ್ತಾ ಇದ್ದೇವೆ ಇಲ್ಲಿ. ಆ, ಏನು ಯುದ್ಧ ನಡೆಯುತ್ತಾ ಉಂಟು. ಆದರೆ ನೀನು ಹೊಗಳುವುದು ಯಾರನ್ನು? ಆ ಕರ್ಣನನ್ನು. ಆ, ನನ್ನ ರಥ ಏನು, ಕರ್ಣನ ರಥ ಏನು? ಆ, ನನ್ನ ಒಂದೇ ಬಾಣದಿಂದ ಹ್ಮ್ ಅವನ ರಥವನ್ನು ಒಂದು ಯೋಜನವನ್ನೇ ಹಾರಿಸಿದ. ಬುಗರಿ ಬುಗರಿ ತಿರುಗುವ ಹಾಗೆ ಮಾಡಿದ್ದೇನೆ ನಾನು ಆ, ನನ್ನ ಶಕ್ತಿಯಿಂದ. ಆದರೆ ಕರ್ಣನನ್ನ ಬಾಣ ಹೊಡೆದಿದ್ದಾನೆ ನನ್ನ ರಥಕ್ಕೆ. ಹ್ಮ್ 10 ಬಿಲ್ಲೊಂತರ ಮಾತ್ರ ನನ್ನ ರಥ ಹೊದ್ದು ಆ, ಅದರಿಂದ ಮುಂದೆ ಹೋಗುವುದಕ್ಕಾಗಲಿಲ್ಲ ಈ ರಥ. ಹ್ಮ್ ಅಂಥ ವಿಶೇಷವಾದಂತಹ ರಥವನ್ನು ಹೊಂದಿದವ ನಾನಲ್ವ. ಆದರೆ ಈ ಹೊತ್ತಿಗೆ ಅವ ಧೂರ್ತ, ಅವ ಕೆಟ್ಟವ ಹಾಗೆ ಅಂತ ಹೇಳಿಕೊಂಡು ಅವನನ್ನೇ ಹೊಗಳಿದೆಯಲ್ಲ ದೇವ. ನನಗೆ ಬೇಕಾ ಅಂತ ನಾನು ಕೇಳುವುದು. ಆ, ವಿರೋಧಿಯನ್ನು ಹೊಗಳುತ್ತಾ ನನ್ನ ರಥದಲ್ಲಿ ಕೂತುಕೊಂಡು ವಿರೋಧ ಪಕ್ಷದವರನ್ನೇ ನೀನು ಹೊಗಳುತ್ತಿ ಅಂತ ಆದರೆ ಹ್ಮ್ ನನಗೆ ಯುದ್ಧ ಬೇಕಾ? ಆ. ಆದುದರಿಂದ ಕರ್ಣ ಅರ್ಜುನ ಯುದ್ಧ ಇಲ್ಲಿಗೆ ಮುಗಿಸುವ ಅಂತ. ಹೇಗೂ ಅವನ ಬಗ್ಗೆ ಹೊಗಳಿ ಆಯ್ತಲ್ಲ, ಆ, ಇಲ್ಲಿಗೆ ಮುಗಿಸಿದ್ರೇನು? ಅಲ್ಲ, ಇಲ್ಲಿಗೆ ನಿಲ್ಲಿಸುವ ನಾವು. ಇಲ್ಲಿಗೆ ಮುಗಿಸಿದ್ರೆ ನೀನು ಮಾಡಿದಂತಹ ಶಪಥ ಆಗುತ್ತದ? ಬೇರೆ ಸಂಪೂರ್ಣ ಬೇರೆ ಆಗ್ತದ? ಕಾರ್ಯಕ್ರಮ ಉಂಟಲ್ಲ, ಇನ್ನು ಮುಗಿಸುವ ನಾವು ಇನ್ನು. ಅಲ್ಲ, ಬೇರೆ ಬೇರೆ ಕಾರ್ಯಕ್ರಮ ಇರಲಿ, ನೀನು ಮಾಡಿದಂತಹ ಶಪಥ ಏನು? ಹಾ, ಆ ಶಪಥ ಸಂಪೂರ್ಣ ಆಗ್ತದ? ನೀನು ಈ ರೀತಿಯಾಗಿ ಅವನಲ್ಲಿ ಹೊಗಳಿದ ಮೇಲೆ ಇನ್ನೂ ಬೇಕಾ ಅಂತ ನಾನು ಕೇಳುವುದು. ಅಲ್ಲ, ನಿನಗೆ ನಾನು ಅವನನ್ನು ಹೊಗಳಿದ್ದೇ ತಪ್ಪು ಅಂತ ನೀನು ಹೇಳ್ತಾ ಇದ್ಯಾ? ನಾನು ಹೊಗಳಬಾರದ? ನೀನು ಒಬ್ಬನ ಸಾಧನೆಯನ್ನು ಕಂಡು ಹೊಗಳುವುದಪ್ಪ. ಏನಾಯ್ತು? ಹೊಗಳಿದರೆ ನನಗೆ ಹೇಗಾಗ್ತದೆ? ಅವನನ್ನು ಹೊಗಳಿದರೆ ಹೇಗಾಗ್ತದೆ? ಹೊಟ್ಟೆಗೆ ಚೂರಿ ಹಾಕಿದಾಗ ಆಗ್ತದೆ. ಇರ್ಲಿ ಅಪ್ಪ, ನೀನು ಸಾಧನೆ ಮಾಡಿದರೆ ನಿನ್ನ ಸಾಧನೆಗೆ ನಾನು ಹೊಗಳ್ತೇನೆ. ಅವ ಸಾಧನೆ ಮಾಡಿದ, ಅದಕ್ಕೆ ನಾನು ಹೊಗಳಿದೆ. ಹಾ, ಏನಾಯ್ತು ಈಗ? ನಿನಗೆ ಯುದ್ಧ ಮಾಡುವುದಕ್ಕೆ ಅವನ ಸಾಧನೆಯನ್ನು ನಾನು ಹೊಗಳುವುದು ಯಾಕೆ ತೊಂದರೆ ಆಯಿತು ಅಂತ. ಆದರೆ ಅವನನ್ನು ಎಲ್ಲರ ಎದುರು ಹೊಗಳಿದೆಯಲ್ಲ ಅಂತ. ಏನೇ ಇರ್ಲಿ, ಅಲ್ಲಿ ಹೋಗಿ ಬಿಡದೆ- ಈಗ ನಿನ್ನ ತಲೆಯಲ್ಲಿ ಇರುವಂಥದ್ದು ಏನು ಒಂದೇ, ಇವತ್ತು ಸೂರ್ಯ ಅಸ್ತಮಿಸುವ ಹೊತ್ತಲ್ಲಿ ಅವನ ತಲೆಯನ್ನ ತೆಗೆಯುವುದು ಅಂತ. ಎಲ್ಲರಿಗೆ ಕೇಳುವ ಹಾಗೆ ನೀನು ಹೊಗಳಿದ್ಯಲ್ಲ. ಹೌದು, ಎಲ್ಲರಿಗೂ ಕೇಳುವ ಹಾಗೆ ಹೊಗಳಿದ್ದು. ಅಂತ ಹೇಳುವುದಿಲ್ಲ ನಾನು. ನಾವು ಯಾರು ಇರುವಾಗ ಹೇಳು, ಎಲ್ಲರೂ ಇರುವಾಗ ಹೊಗಳಿದೆಯಲ್ಲ ಅಂತ. ಹ, ಹಾ, ಆದ ಕಾರಣ ನನಗೆ ಬೇಸರ ಆದ್ದು. ಹಾ. ನಾನು ಯುದ್ಧ ನಿಲ್ಲಿಸ್ತೇನೆ ಅಂತ. ಹ್ಮ್ ಯುದ್ಧ ಮಾಡುವುದನ್ನೇ ನಿಲ್ಲಿಸಿದ್ದೇನೆ. ಈಗ ಯುದ್ಧ ನಿಲ್ಲಿಸಿದ್ರೆ ಆಗ್ತದಾ? ಹಾ, ಯುದ್ಧ ನಿಲ್ಲಿಸಿದ್ರೆ ಆಗ್ತದಾ? ಮತ್ತೇನು ಮಾಡಬೇಕು? ಏನು ಮಾಡಬೇಕು ಅಂತ ನನ್ನಲ್ಲಿ ನೀನು ಕೇಳ್ತಾ ಇದ್ದೀಯಾ? ಕೃಷ್ಣ, ನೀನು ಹೇಳಬೇಕಲ್ಲ. ನಾನು ಹೇಳಬೇಕಾ? ಹಾ, ಆ ಕಿರೀಟಿಯು ನುಡಿದುದಂ ಕೇಳ್ದೋ, ಆ ಕಿರೀಟಿಯು ನುಡಿದುದಂ ಕೇಳ್ದೋ, ನಗುತ ಕರುಣಾಕರೋ, ನಗುತ ಕರುಣಾಕರೋ, ಹೇಳ್ದ ಎಲೆ ಮರುಳು ಕೌಂತೆಯ, ಎಲೆ ಮರುಳು ಕೌಂತೆಯ, ಕೇಳಿ ಕಮಲ ಜಾಂಟ ಬಂಪೊತ್ತಿಪ್ಪ ಎನ್ನ ಸಗಿತಿ ದೇವದತ್ತ ಸಗಿತ, ಈ ಕಪೀಶ್ವರ ಸಗಿತ ಈ ಚಾಪಗಿ ಸಗಿತ ಮೀ ಕಠಿಣ ರಥ ಎಸಗುವರೇ ಸುಸತ್ವಂಗಳು ಬೇಕು, ಬೇಕು ಗವನಗುಲು ರಥವ ನೆಚ್ಚಡೇನಾಯ್ತು ರವಿಜಾತ ಗೆಣೆಗಾಣಿನಿಂದ, ಆ ಕಿರೀಟಿಯು ನುಡಿದುದಂ ಕೇಳ್ದೋ, ಮರುಳು ಕೌಂತೆಯ, ಆ ಆ ಆ
ಕರ್ಣನನ್ನು ನಾನು ಹೊಗಳಿದ್ದು ನಿನಗೆ ತಪ್ಪು ಅಂತ ಅನ್ನಿಸಿತು, ನಿನಗೆ ಬೇಸರ ಆಯಿತು. ಆ ಕಾರಣಕ್ಕೆ ಈ ಹೊತ್ತಿಗೆ ನೀನು ಧನುಸ್ಸನ್ನ ಕೆಳಗೆ ಇಳಿಹಿದ್ದಿ, ಯುದ್ಧವನ್ನ ನಿಲ್ಲಿಸಿದ್ದಿ. ಆ, ಪಾರ್ಥ, ನಾನು ಯಾಕೆ ಅವನನ್ನ ಹೊಗಳಿದ್ದೇನೆ? ಯಾಕೆ? ನೀನು ಹೇಳಿದ್ದಿ ನಾನು ಯೋಜನಾಂತರವಾಗಿ ಹ್ಮ್ ಅವನ ರಥವನ್ನ ಹಾರಿಸಿದ್ದೇನೆ. ಆ, ಆದರೆ ನಮ್ಮ ರಥವನ್ನು ಅವ 10 ಬಿಲ್ಲಂತರ ಹಾರಿಸಿದ್ದಷ್ಟೇ. ಆ, ಹಾಗಿದ್ರೂ ಕೂಡ ಅವ 10 ಬಿಲ್ಲಂತರ ಅಂದ್ರೆ ಹೇಗೆ ಹಾರಿಸಿದ್ದು? ತನ್ನ ಜೀವದಾಸೆಯನ್ನ ಬಿಟ್ಟು ಹ್ಮ್ ಆ ರೀತಿ ಶ್ರಮವನ್ನ ಪ್ರಯೋಗಿಸಿ ಆ, ಏನಿದ್ರೂ ಇವತ್ತಿಗೆ ಅವನನ್ನ ತಲೆ ತೆಗಿಬೇಕೆನ್ನುವ ರೀತಿಯಲ್ಲಿ ತನ್ನ ಜೀವದ ಆಸೆಯನ್ನೇ ಬಿಟ್ಟಿದ್ದಾನೆ. ಆ, ಆ ಒಂದು ಶ್ರಮದಲ್ಲಿ ಅವ ತನ್ನ ರಥವನ್ನ 10 ಬಿಲ್ಲಂತರ ಹಾರಿಸಿದ್ದಾನೆ. ಬಹಳ ಕಷ್ಟ ಬಂದಿದ್ದಾನೆ. ಬಹಳ ಕಷ್ಟದಲ್ಲಿಯೇ ಹಾರಿಸಿದ್ದು. ಅದೇ ನೀನು 1 ಯೋಜನಾಂತರ ಹಾರಿಸಿದ್ದು. ಆ, ಒಂದು ಬಿಡು, 10 ಯೋಜನವು ನೀನು ಹಾರಿಸುವೆ. ಆ, ಈಗ ಇಷ್ಟಕ್ಕೆ ಸಾಕು ಅಂತ ನಿಲ್ಲಿಸಿದವನು. ಹೌದು. ಹಾಗಿರುವಾಗ ಒಂದೊಮ್ಮೆಗೆ ನೀನು ಆಲೋಚನೆ ಮಾಡು. ಆ, ಕರ್ಣನ ರಥ ಏನು? ಕೇವಲ ಒಬ್ಬ ಸಾಮಾನ್ಯ ಬಡಗಿ ಮಾಡಿದಂತಹ ರಥ. ಆ, ಅದರಲ್ಲಿ ಏನಿದೆ? ಅಶ್ವಗಳಿರಬಹುದು, ಸಾರಥಿ ಇರಬಹುದು, ರಥಿಕ ಇರಬಹುದು, ಧನುಷರಾವಳಿಗಳು. ಆ. ಇವುಗಳಿಷ್ಟನ್ನ ಬಿಟ್ರೆ ಹ್ಮ್ ಬೇರೆ ಏನಾದರೂ ವಿಶೇಷತೆ ಉಂಟೋ? ಏನೂ ಇಲ್ಲ. ಏನೂ ಇಲ್ಲ. ಹಾಗಿದ್ರೆ ನಮ್ಮದಾದಂತಹ ರಥ ಏನು? ಆ ರಥಕ್ಕೆ ಇರುವಂತಹ ಪ್ರಾಮುಖ್ಯತೆ ಏನು? ಒಂದೊಮ್ಮೆಗೆ ಅಗ್ನಿಯುಕ್ತವಾದದ್ದು ಅದು. ಪ್ರಾಮುಖ್ಯತೆ ಏನು ಒಂದೊಮ್ಮೆಗೆ ನೀನು ಆಲೋಚನೆ ಮಾಡು. ಅಖಿಲಾಂಡ ಭಕ್ತ ಕೋಟಿಯೇ ಒಪ್ಪುವ ಹಾಗೆ ಬಸಿರೊಳಗೆ ಬ್ರಹ್ಮಾಂಡವನ್ನೇ ಧರಿಸಿಕೊಂಡಿರುವಂತಹ ನಾನು ನಿನ್ನ ಸಾರಥಿಯಾಗಿದ್ದೇನೆ. ಅಮೋಘವಾದಂತಹ ದಿವ್ಯ ಶ್ವೇತಾಶ್ವಗಳಿವೆ. ಆ, ರಥ ಅಗ್ರದಲ್ಲಿ ಕುಳಿತಿರುವವನು ಯಾರು? ಯುಗಾಂತರದವನು ಹನುಮಂತನಿದ್ದಾನೆ. ಆ, ಅಷ್ಟು ಮಾತ್ರವಲ್ಲ, ಅಮೋಘವಾಗಿರುವಂತಹ ಧನುಷರಾವಳಿಗಳು ನಮ್ಮ ರಥದಲ್ಲಿವೆ. ಆ, ಇವೆಲ್ಲವನ್ನ ಇದ್ದುಕೊಂಡು ಹ್ಮ್ ಅಂತಹ ರಥವನ್ನ ಅವ 10 ಬಿಲ್ಲಂತರ ಜರುಗಿಸಿದ್ದಾನೆ ಅಂತಾದ್ರೆ ಅವನ ಸಾಧನೆಗೆ ಮೆಚ್ಚತಕ್ಕದ್ದೇ. ಅವನ ಸಾಧನೆಯನ್ನು ಮೆಚ್ಚಿಯೇ ನಾನು ಹೊಗಳಿದ್ದು. ಆ, ಇನ್ನೂ ಒಂದಿದೆ. ಏನು? ಒಬ್ಬನ ವಿರೋಧಿಯ ಪಕ್ಷದಲ್ಲಿ ಇರುವವನನ್ನ ನಾವು ಕುಳಿತು ಹೊಗಳಿದೆವು ಅಂತಾದ್ರೆ ಆತ ಹೊಗಳಿ ಹೊಗಳಿ ಉಬ್ಬುತ್ತಾನೆ. ಆ, ಉಬ್ಬಿತ ಅಂತಾದ್ರೆ ಅದು ಒಡೆಯುವುದು ಪಕ್ಕ. ಆ, ಆ ಕಾರಣದಿಂದಲೇ ಅವನನ್ನ ಈ ಹೊತ್ತಿಗೆ ನಾನು ಹೊಗಳಿದ್ದೇನೆ. ಆ, ಅವನ ಶ್ರಮಕ್ಕೂ ನಾನು ಹೊಗಳಿದವನೇ. ಆ. ಆದರೆ ನೀನೇನು ಮಾಡಿದ್ದಿ? ನಾನು ಅವನನ್ನ ಹೊಗಳಿದ್ದೇನೆ ಅಂತ ಹೇಳಿ ನೀನು ಧನುಸ್ಸನ್ನ ಕೆಳಗಿಳಿ ಕೂತ್ರೆ ಆಗ್ತದ? ಒಂದೊಮ್ಮೆಗೆ ಆಲೋಚನೆ ಮಾಡು. ಎದುರಾಳಿಯಾಗಿ ನಿಂತಿರುವವನು ಯಾರು? ಕರ್ಣ. ಅವ ಮಾಡಿದಂತಹ ದುಷ್ಟ ಕೆಲಸಗಳನ್ನ ಮತ್ತೊಮ್ಮೆಗೆ ನೆನಪಿಸಿಕೊ. ಹಾಗಾಗಿ ಮನಸ್ಸಿನಲ್ಲಿರುವಂತಹ ಚಿಂತೆ ಏನಿದೆಯೋ ಆ ಚಿಂತೆಯನ್ನ ಬಿಟ್ಟು ಬಿಡು. ಚಿತ್ತದು ಮಾನವ ಬಿಡು, ಮತ್ತೆ ಶನಾಸನಂ ಜೈಗೈತಿ ಭರದಿಯೋ ದತ್ತರಣಾಗ್ದದಿರಿ ಕುಯಿನ ಕತ್ತರಿಸ ಕಲಿ ಪಾರ್ಥಂ ಬಳಿಕಾನು ವಾದೌ. ಏನು ಮಾಡಬೇಕು ನಾನು? ಪಾರ್ಥ, ಮನಸ್ಸಿನಲ್ಲಿ ಬಂದಂತಹ ಚಿಂತೆಗಳು ಏನು ಅವೆಲ್ಲವನ್ನ ಒಂದೊಮ್ಮೆಗೆ ದೂರೀಕರಿಸು. ಎದುರಾಳಿಯಾಗಿ ನಿಂತಹ ಕರ್ಣ ಯಾರಿದ್ದಾನೋ ಆ ಕರ್ಣನ ತಲೆಯನ್ನ ಈ ಸೂರ್ಯ ಅಸ್ತಮಿಸುವ ಒಳಗಾಗಿ ತೆಗಿಬೇಕೆನ್ನುವಂತಹ ಶಪಥ ಏನಿದೆಯೋ ಆ ಶಪಥವನ್ನ ನೀನು ಯಾವ ರೀತಿ ಮುಂದುವರಿಸಿಯೋ ಆ ರೀತಿ ಮುಂದುವರಿಸುವುದಕ್ಕೆ ಧನುಸ್ಸಿಗೆ ನೀನು ಬಿಲ್ಲನ್ನು ಟೇಂಕರಿಸುವ ಮೂಲಕ ಯುದ್ಧಕ್ಕೆ ಸಿದ್ಧನಾಗು. ಇದೋ ರಥವನ್ನ ನಾನು ಮುಂದೆ ಹರಿಸುತ್ತೇನೆ ಅಂತೆ. ಧನುವನ್ನು ಎತ್ತಿದ್ದೇನೆ, ರಥರೂಢನಾಗ್ತೇನೆ, ಮುಂದುವರಿಯುತ್ತೇನೆ. ಆಗಲಿ ಅಂತೆ, ಮುಂದುವರಿ. ಅಂದದ್ರಪ ಕೇಳಿದು ಸಮರದಿ ಇಂದು ಕಾದಿದ ರಮ ತ್ರಿಭುವನ ಕಂದಿ ಹೋಯ್ದವರೆಚ್ಚು ದಿವ್ಯಾಸ್ತ್ರಗಳ ಹೊಯ್ನಿಲಲಿ ಮುಂದಲಾಲಿಸು ಪಾಂಡು ತನಯಗೆ ಬಂದ ಪರಿಭವನೇನನು ಸುರುವೆ ಅಂದು ಭುಜಗಾಸವನ ಕೈಗೊಂಡು ಒಲಿದನ ಕರ್ಣ. ಒಂದೊಮ್ಮೆಗೆ ಕೃಷ್ಣ ನನ್ನನ್ನು ಹೊಗಳಿದಂತಹ ಮಾತು ಕೇಳಿ ತನ್ನ
ಧನುಸ್ಸನ್ನು ಕೆಳಗಿಳಿಸಿದವನು ಪಾರ್ಥ. ಕೃಷ್ಣನ ಮಾತುಗಳನ್ನು ಕೇಳಿಕೊಂಡು ಮತ್ತೆ ಸಿದ್ಧನಾಗಿ ಯುದ್ಧರಂಗಕ್ಕೆ ಮುಂದುವರಿದ. ವಿಶೇಷವಾದಂತಹ ಅಸ್ತ್ರಗಳು ನಮ್ಮೊಳಗೆ ವಿನಿಮಯವಾಗುತ್ತಾ ಇದೆ. ಪಾರ್ಥನ ಭಾಗದಿಂದ ಬರುವಂತಹ ಶರಗಳು ಘಾತಿಸುತ್ತಾ ಇದೆ. ಹಾಗಾದರೆ ಹೊತ್ತು ಸರಿಯುವುದರೊಳಗಾಗಿ ಪಾರ್ಥನ ಶಿರವನ್ನು ತೆಗೆಯುತ್ತೇನೆ ಎನ್ನುವಂತಹ ನನ್ನ ಯಾವ ಮಾತಿದೆಯೋ ಅದನ್ನು ಪೂರೈಸಬೇಕಾದರೆ ಅದಕ್ಕೆ ಸಮರ್ಥವಾದಂತಹ ಶರಗಳನ್ನೇ ನಾನು ಹೂಡುವುದು ಅನಿವಾರ್ಯವಲ್ವೇ? ಅದಕ್ಕಾಗಿಯೇ ಮೂಡಿಗೆಗೆ ಕೈ ಇಕ್ಕಿ ವಿಶೇಷವಾದಂತಹ ಶರವೊಂದನ್ನು ತೆಗೆದು ಪ್ರಯೋಗಿಸುವುದಕ್ಕೆ ಸಿದ್ಧರಾಗುತ್ತೇನೆ. ಏನಿದು? ಮುಗಿಲೊಳಗಿರಲಿ ಎಂಬತಿ ಪುಣಿಶರ ಉಗುಳುವ ವಿಷದುರಿ ಅಂಬರ ಬೆಳಗಿನ ಖಗ ಸಂತತಿಯಳಿಯೇ. ಮೂಡಿಗೆಗೆ ಕೈ ಇಕ್ಕಿ ವಿಶೇಷವಾದಂತಹ ಯಾವ ಸರ್ಪಾಸ್ತ್ರ ಇದೆಯೋ ಅದನ್ನೇ ಪ್ರಯೋಗಿಸುತ್ತೇನೆ ಎನ್ನುವ ಹಾಗೆ ನಾನು ಮುಂದುವರಿದರೆ ಒಮ್ಮಿಂದೊಮ್ಮೆಲೆ ಕಾರ್ಮೋಡ ಕವಿದಂತಹ ವಾತಾವರಣ ಕಾಣುತ್ತಾ ಇದೆಯಲ್ಲ. ಯಾಕೆ ಹೀಗೆ ಎನ್ನುವ ಹಾಗೆ ನಾನು ಪರೀಕ್ಷಿಸಿದೆ ಎಂದಾದರೆ ಅರ್ಥವಾಗುತ್ತಾ ಇದೆ. ನಾನು ಪ್ರಯೋಗಿಸುವುದಕ್ಕೆ ಸಿದ್ಧನಾದಂತಹ ಈ ಶರದ ಪರಿಣಾಮವೇ ಇಲ್ಲಿ ಕಾಣುತ್ತಾ ಇರುವಂಥದ್ದು. ಸರ್ಪಾಸ್ತ್ರದ ಪ್ರಯೋಗಕ್ಕೆ ಮುಂದಾದೆ ಅಂತಾದರೆ ಪ್ರಯೋಗಿಸುವುದಕ್ಕೆ ಪೂರ್ವದಲ್ಲಿಯೇ ಅದು ವಿಶೇಷವಾದ ಪರಿಣಾಮಗಳನ್ನು ತೋರಿಸುತ್ತಾ ಇದೆ. ಆಕಾಶದಲ್ಲಿ ಕಾರ್ಮೋಡಗಳೇ ಕವಿದಿದೆ. ವಿಷದ ಉರಿ ಮೇಲೇಳುತ್ತಾ ಇದೆ. ಆ ವಿಷದ ಉರಿಗೆ ಖಗ ಸಂತತಿಗಳೇ ತಲ್ಲಣಿಸುತ್ತಾ ಧರಾಶಾಯಿಯಾಗುತ್ತಾ ಇದೆ. ಅಷ್ಟೇ ಏಕೆ, ವಿರೋಧಿ ಪಾಳಯವೇ ಒಮ್ಮಿಂದೊಮ್ಮೆಗೆ ಧೃತಿಗೆಟ್ಟ ಹಾಗೆ ಕಾಣುತ್ತಾ ಇದೆ. ಕರ್ಣನ ಜೀವನವೇ ಸಾರ್ಥಕವಾಯಿತೋ ಎನ್ನುವ ಹಾಗೆ ಕೇವಲ ಧನುಸ್ಸಿಗೆ ಶರವನ್ನು ಹೂಡುವ ಪೂರ್ವದಲ್ಲಿಯೇ ವಿರೋಧಿ ಪಾಳೆಯ ತತ್ತರಿಸುತ್ತಾ ಇದೆ ಅಂತಾದರೆ ಈ ಕಾಲದವರೆಗೂ ಆ ಶರವನ್ನು ಪೂಜಿಸುತ್ತಾ ಬಂದಂತಹ ನನ್ನ ಭಕ್ತಿಯ ಪಾರಮ್ಯ ಅಂತ ನಾನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಧರ್ಮರಾಯನೇ ಮೂರ್ಛೆ ತಪ್ಪಿ ಬಿದ್ದಿದ್ದಾನೆ. ಅಷ್ಟೇ ಏಕೆ, ಶ್ವೇತವರ್ಣದಿಂದ ಕಂಗೊಳಿಸುತ್ತಾ ಇದ್ದಂತಹ ಪಾರ್ಥನ ಮುಖ ಕಪ್ಪಿಟ್ಟು ಹೋಗಿದೆ. ಕಪ್ಪಾಗಿದ್ದಂತಹ ಕೃಷ್ಣ ಬಿಳುಪಾಗಿದ್ದಾನೆ. ಪ್ರಕೃತಿಯೇ ವೈಪರೀತ್ಯವನ್ನು ತೋರಿಸುತ್ತಾ ಇದೆ ಅಂತಾದರೆ ನಾನು ಕೈಗೆತ್ತಿಕೊಂಡಂತಹ ಆ ಶರದ ಪ್ರಭಾವ ಬಹಳ ವಿಶೇಷವಾದದ್ದು, ವರ್ಣನಾತೀತವಾದದ್ದು ಎನ್ನುವುದರಲ್ಲಿ ತರ್ಕವಿಲ್ಲ. ಹೇಗೆ ಹೂಡುವುದು ಇದನ್ನು? ಆಡಂಬರದೊಳಗ ಬಾಣದ ಗುಡಿ ನೋಡಿ ನರನಗಳಗೆ, ನೋಡಿ ನರನಗಳಕ್ಕೆ ಆಡಂಬರದೊಳಗ
ಶಕ್ತಿಯನ್ನು ಈ ಒಂದು ಶರ ಹೊರ ಸೂಸುತ್ತಾ ಇದೆ ಅದಾದರೆ ಅದನ್ನು ಹೂಡುವಲ್ಲಿಯೂ ನಾನು ನನ್ನದ್ದೇ ಆದಂತಹ ಸಾಮರ್ಥ್ಯವನ್ನು ಪ್ರೌಢಿಮೆಯನ್ನು ತೋರಿಸುವುದಲ್ಲವೇ ಸರಿಯಾದ ದಾರಿ. ಆಡಂಬರದಿಂದಲೇ ಅದನ್ನು ಹೂಡಬೇಕು. ಇಥಮಿಥಂ ಎನ್ನುವ ಹಾಗೆ ಈ ಯುದ್ಧದ ಪರ್ಯವಸಾನ ಈ ಕಾಲದಲ್ಲಿ ನಡೆಯಬೇಕು. ವಿರೋಧಿ ಪಾಳಯದಲ್ಲಿ ಕೌರವನ ಸೇನಾಧಿಪತಿಯನ್ನು ವಹಿಸಿಕೊಂಡು ಬಂದವನು ಈ ಕಾಲಕ್ಕೆ ಕರ್ಣ. ಆ ಸೇನಾಧಿಪತ್ಯದ ಪ್ರೌಢಿಮೆ ಏನು ಅದನ್ನು ವಿರೋಧಿ ಪಾಳಯಕ್ಕೆ ತೋರಿಸಿಕೊಡಬೇಕಾದಂತಹ ಕಾಲಘಟ್ಟ ಒದಗಿ ಬಂದಿದೆ. ಆರಂಭದಲ್ಲಿಯೇ ಸೇನಾಧಿಪತ್ಯ ಸಿಕ್ಕಲಿಲ್ಲ ಎನ್ನುವ ಕಾರಣಕ್ಕೆ ಕರ್ಣ ಹಿಂದುಳಿದಾಗ ಮೂದಲಿಸಿದಂತಹ ಪಾಂಡವರಿಗೆ ತಕ್ಕದಾದಂತಹ ಉತ್ತರವನ್ನು ಕೊಡುವ ಸಂದರ್ಭ ಇದು. ಪಾರ್ಥನೆ ಶಿರಚ್ಛೇದನಗೊಳಗಾದ ಅಂತಾದರೆ ಖಂಡಿತವಾಗಿಯೂ ಪಾಂಡವ ಸೇನೆ ದಿಗ್ಭ್ರಮೆಗೊಳ್ಳುತ್ತದೆ, ಅವರ ಯುದ್ಧವೇ ಕೊನೆಗೊಳ್ಳುತ್ತದೆ. ಆ ಮೂಲಕ ಏನು ಕೌರವನಿಗೆ ನಾವು ತೋರಿಸಬೇಕಾದಂತಹ ನಮ್ಮ ಗೌರವ ಅದನ್ನು ಒದಗಿಸ ಹಾಗಾಗುತ್ತದೆ ಎನ್ನುವ ಕಾರಣದಿಂದಲೇ ನೇರವಾಗಿ ಪಾರ್ಥನ ಕೊರಳನ್ನೇ ಗುರಿಯಾಗಿಸಿಕೊಂಡು ಈ ಶರವನ್ನು ನಾನು ಹೂಡಬೇಕಾಗಿದೆ. ಅದಕ್ಕಾಗಿ ಮುಂದುವರಿಯುತ್ತಾ ಇರುವ ಕಾಲಕ್ಕೆ ಹೌದಲ್ಲ, ವಿಶೇಷವಾದಂತಹ ಸಂದರ್ಭಗಳಲ್ಲಿ ಕೆಲವೊಂದು ವಿಶೇಷವಾದಂತಹ ರೀತಿಯಲ್ಲಿ ನಾವು ವ್ಯವಹಾರ ಮಾಡಬೇಕಾದದ್ದು ಅನಿವಾರ್ಯವೇ ಹೌದು. ನಾನು ಮಾಡುವಂತಹ ಪ್ರೌಢಿಮೆ ಏನು ಎನ್ನುವುದನ್ನು ನಾಳೆ ಜನರು ಆಡಿಕೊಳ್ಳಬೇಕು. ಕರ್ಣ ಹೀಗೆ ಮಾಡಿದ್ದಾನೆ, ಜನ ಆಡಿಕೊಳ್ಳಬೇಕು ಅಂತ ಆದರೆ ಜನರಿಗೆ ಅದು ಗೊತ್ತಾಗಬೇಕು, ಪ್ರಚಾರ ಆಗಬೇಕು. ನಾವು ಪ್ರಚಾರದಲ್ಲಿ ಸ್ವಲ್ಪ ಹಿಂದೆ. ಹಾಗಾದರೆ ಪ್ರಚಾರ ಆಗಬೇಕಿದ್ರೆ ಏನು ಮಾಡಬೇಕು? ಈ 4 ಜನರಲ್ಲಿ ಹೇಳಿಕೊಳ್ಳಬೇಕು ನಾವು. ಇಲ್ಲಿಗ 4 ಜನ ಇಲ್ಲದಿದ್ರು ಇದ್ದಾರಲ್ಲ ನಮ್ಮ ಮುಂದೆ ಒಬ್ಬರು, ಅವರೆಲ್ಲಾದರೂ ಇದನ್ನು ಹೇಳಿಕೊಂಡ್ರೆ ನಾಳೆ ಅವರಾದರೂ ಸ್ವಲ್ಪ ಪ್ರಚಾರ ಮಾಡುವುದಿದ್ರೆ ಮಾಡಲಿ. ಕರ್ಣ ಸಾಮರ್ಥ್ಯವನ್ನು ತೋರಿಸಿದ್ದಾನೆ, ಪ್ರೌಢಿಮೆಯನ್ನು ತೋರಿಸಿದ್ದಾನೆ ಅಂತ. ಸಮರ್ಥವಾದಂತಹ ಸಾರಥಿಗಳಾದ ಶಲ್ಯರಿದ್ದಾರೆ. ಈ ಒಂದು ವಿಶೇಷ ಸಂದರ್ಭವನ್ನು ಅವರಲ್ಲಿ ಹಂಚಿಕೊಳ್ಳುವುದು ಸೂಕ್ತ. ಸಂತೋಷವನ್ನು ಹಂಚಿಕೊಂಡ್ರೆ ಹೆಚ್ಚಾಗ್ತದಂತೆ, ದುಃಖವನ್ನು ಹಂಚಿಕೊಂಡಾಗ ಅದು ಕಡಿಮೆ ಆಗ್ತದೆ ಅಂತ. ಈ ಕಾಲಕ್ಕೆ ಕರ್ಣ ಸಂತೋಷಗೊಂಡಿದ್ದಾನೆ ಅಂತ ಆದರೆ ಸಾರಥಿಗಳಾದಂತಹ ಶಲ್ಯ ಭೂಪತಿಗಳಲ್ಲಿ ಈ ವಿಚಾರವನ್ನು ವಿಮರ್ಶೆ ಮಾಡುವುದೇ ಸೂಕ್ತ. ಭೂಪತಿಗಳೇ, ಕರ್ಣ ಹೂಡಿದ್ದೇನಲ್ಲ ಸಹಾಯಕವನ್ನು, ಹೇಗೆ ಏನು ಸಾರಥಿ ಸರಳು ಪಾಂಡವ ಸೇನೆಯನು ಗೆಲ್ಲಬಹುದೇ? ಈ ಸರಳು ಪಾಂಡವ ಸೇನೆಯನು ಗೆಲ್ಲಬಹುದೇ? ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷಾ ವಿಧಿಯ ಕೊಡಬಹುದೇ? ಆನಲಮ್ಮುವರುಂಟೆ ನಿನಗಿರು ಆನಲಮ್ಮವರುಂಟೆ ನಿನಗಿದು ಸಾನುರಾಗವೇ, ನಿನಗಿದು ಸಾನುರಾಗವೇ. ಪೇಳೆಲನು ರವಿಸೂನುವಿನ ಮಗ ನೋಡಿ ಮಾದ್ರಾಧೀಶ ನಿಂತೆಂದ ಏನು ಸಾರಥಿ ಏನು ಸಾರಥಿ? ಸೇನಾಧಿಪತಿ, ಕೇವಲ ಕರ್ಣನ ಸಾರಥಿಗಳು ಎನ್ನುವ ಕಾರಣಕ್ಕಲ್ಲ. ಒಂದರ್ಥದಲ್ಲಿ ಈ ಕಾಲಕ್ಕೆ ಕೌರವ ಸೇನೆಗೆ ನೀವು ಸಾರಥಿಗಳು. ಆ ಗೌರವದಿಂದ ನಾನು ನಿಮ್ಮನ್ನು ಏನು ಸಾರಥಿ ಅಂತ ಪ್ರಶ್ನಿಸಿದ್ದು. ಯಕ್ಕಶ್ಚಿತ್ ಕರ್ಣನ ಸಾರಥಿಯಾಗಿದ್ದಾರೆ ಎನ್ನುವುದಕ್ಕಲ್ಲ. ಯಾಕೆ ಅಂತ ಕೇಳಿದರೆ ಶಲ್ಯ ಭೂಪತಿಗಳು ನೀವು.
ಒಂದು ಕಾಲದಲ್ಲಿ ದಿಗ್ವಿಜಯಕ್ಕೆ ಹೊರಟಂತಹ ಪಾಂಡು ಚಕ್ರವರ್ತಿಯ ಸಾರಥಿಗಳಾಗಿದ್ದರಂತೆ ನೀವು. ಅಂತಹ ಸಾರಥ್ಯದ ಮಹಿಮೆಯನ್ನರಿತವರು. ಆದ್ದರಿಂದಲೇ ಯುದ್ಧರಂಗದಲ್ಲಿ ಒಂದಷ್ಟು ಮಾತುಗಳನ್ನು ನಿಮ್ಮ ಮುಂದೆ ಆಡುವುದಕ್ಕೆ ಮುಂದಾದವು ನಾನು. ಶಲ್ಯಭೂಪತಿಗಳೇ, ವಿಶೇಷವಾದಂತಹ ಸರವೊಂದನ್ನು ತೆಗೆದು ಧನುಸ್ಸಿಗೆ ಹೂಡಿದ್ದೇನೆ. ವಿರೋಧಿ ಪಾಳಯವನ್ನು ನೀವು ನಿರೀಕ್ಷಿಸಿದಿ ಅಂತಾದರೆ ಕೇವಲ ನಾನು ಶರವನ್ನು ಮೂಡಿಗೆಯಿಂದ ಎತ್ತಿದ ಮಾತ್ರಕ್ಕೆ ಅವರೆಲ್ಲ ದಿಗ್ಮೂಢರಾಗಿದ್ದಾರೆ, ದಿಗ್ಭ್ರಮೆಗೊಂಡಿದ್ದಾರೆ, ಅಸಹಾಯಕತೆಯನ್ನು ತೋರಿಸ್ತಾ ಇದ್ದಾರೆ. ಆದ್ದರಿಂದಲೇ ನಾನು ನಿಮ್ಮಲ್ಲಿ ಪ್ರಶ್ನಿಸುವುದು, ಈ ಸರಳು ಪಾಂಡವ ಸೇನೆಯನ್ನು ವಿರೋಧಿಯಾಗಿ ನಿಂತಿರುವವನು ಯಾರು ಅಂತ ಕೇಳಿದರೆ ಮೂರು ಲೋಕದ ಗಂಡನೆಂಬ ನೆಗಳತೆಗೆ ಪಾತ್ರನಾದಂಥ ಪಾರ್ಥ. ಪಾಂಡವರಲ್ಲಿ ಪಾರ್ಥ ಯುದ್ಧರಂಗದಲ್ಲಿ ಸೋತ ಅಂತ ಆದರೆ ಯುದ್ಧ ಕೊನೆಗೊಳ್ಳುತ್ತದೆ ಅಂತ ಅರ್ಥ. ಹಾಗಾದರೆ ಅಂತಹ ಒಂದು ಸಂದರ್ಭವನ್ನು ಈ ಸರಳು ಸೃಷ್ಟಿಸಬಹುದೇ? ಬಹುದೇ ಎನ್ನುವುದು ಸಂಶಯ ಅಲ್ಲ, ಸೃಷ್ಟಿಸ್ತದೆ ಎನ್ನುವುದು ನನಗೆ ಅರ್ಥವಾಗಿದೆ, ನನಗೆ ತಿಳಿದಿದೆ, ನನ್ನ ಸಾಮರ್ಥ್ಯದ ಬಗ್ಗೆ ನನಗೆ ವಿಶ್ವಾಸ ಇದೆ. ಆದರೂ ಒಂದು ಜಿಜ್ಞಾಸೆ, ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷೆಯನ್ನು ಕೊಡಬಹುದೇ? ದ್ರೌಪದಿಗೆ ವೈದವ್ಯ ಅಷ್ಟು ಸುಲಭವಾಗಿ ದಕ್ಕುವಂಥದ್ದಲ್ಲ. ಪಂಚವಲ್ಲಭೆ ಅವಳು. ಹಾಗೆಂದು ಇದ್ದಾಳಲ್ಲ ಸುಭದ್ರೆ, ಅವಳಿಗಾದರೂ ವೈದವ್ಯ ದೀಕ್ಷೆಯನ್ನು ಒದಗಿಸಬಹುದೇ? ಆನಲಂಬುವರುಂಟೆ. ಇದಕ್ಕಿಂತಲೂ ವಿಶೇಷವಾದಂತಹ ಒಂದು ಸಂದರ್ಭ ಉಂಟಾ? ಅಥವಾ ವಿಶೇಷವಾದಂತಹ ಒಂದು ಆಯುಧ ನಮ್ಮಲ್ಲಿ ಪ್ರಯೋಗಿಸುವುದಕ್ಕಿದೆಯೇ? ಇದು ನಿಮಗೆ ಸಾನುರಾಗವೇ? ಇದು ನಿಮ್ಮಲ್ಲಿ ನನ್ನ ಜಿಜ್ಞಾಸೆ. ಶಲ್ಯಭೂಪತಿಗಳೇ, ಏನು ನಿಮ್ಮ ಅಭಿಪ್ರಾಯ? ಕರ್ಣ, ಎಲೆ ಭಾನುಜಾತ ಕೇಳಸ್ತ್ರದ ನೆಲೆಯನ್ನು ತಿಳಿಯದೆ ನೀವು ಮೂಡಿದೆ. ನಳಿನಾಕ್ಷನಾಥನ ರಥದೊಳಗಿರೆ ನಿನ್ನ ಗೆಲುವರೇ ಬಿಡುವಾನೇನೈ. ಎಲವನು ಜಾತ ಕೆಳಸ ತಾಲೆಯನು ತಿಳಿಯದೆ ನೀ ಉಳಿದೆ. ನಳಿನಾಕ್ಷನಾಥನ ರಥದೊಳಗಿರೆ ನಿನ್ನ ಗೆಲುವರೇ ಬಿಡುವೇನೈ. ಎಲೆ ಮಾನುಜಾತ ಭಾನುಜಾತ ಅಂತ ನಿನ್ನನ್ನು ಕರೆಯುತ್ತಾ ಇದ್ದೇನೆ. ಓಹೋ, ಪಾಂಡವರ ಪಾಲಿಗೆ, ಅದರಲ್ಲಿಯೂ ಮುಖ್ಯವಾಗಿ ಅರ್ಜುನನ ಪಾಲಿಗೆ
ಇಲ್ಲಿಯವರೆಗೆ ಭಾನುಜಾತನಾಗಿಯೇ ನೀನು ಕಾಣಿಸಿಕೊಂಡವನು, ಹ ಶನಿಯಾಗಿ ಕಾಟವನ್ನು ಕೊಡ್ತಾ ಇದ್ದಿ. ಹ ಆದರೆ ಅಷ್ಟು ಸಾಲದು, ಮತ್ತೆ ಇಂದು ಈಗ ನೀನು ಯಮನಾಗಿ ಕಾಣಿಸಿಕೊಳ್ಳಬೇಕು. ಹ ಅದಕ್ಕೆ ವೇದಿಕೆಯೂ ಸಿದ್ಧವಾಗಿದೆ. ಹ ಇದು ಸಂತೋಷದ ವಿಚಾರ. ಹಾಗಾಗಿಯೇ ಎಲೆ ಭಾನುಜಾತ ಕೇಳು, ಓಹೋ. ಮತ್ತಷ್ಟು ಪುಷ್ಟಿ ಬರಲಿ ಎಂಬಂತ ಉದ್ದೇಶದಿಂದಲೇ ಕರೆಯುತ್ತಾ ಇರುವುದು. ಹ ಅನೇಕ ಬಾಣಗಳನ್ನು ಪರಸ್ಪರ ಪ್ರಯೋಗಿಸಿದವರು ನೀವುಗಳು. ಯುದ್ಧರಂಗ ಮುಂದುವರಿತಾ ಇದೆ. ಅರ್ಜುನನು ಅಲ್ಲ ನೀನು. ಹ ಆದರೆ ಜಯ ಅಪಜಯ ಎಂಬುದು ನಿರ್ಧಾರ ಆಗಲಿಲ್ಲ. ಸಮದಂಡಿಯಾಗಿ ಮುಂದುವರಿತಾ ಇದ್ದೇವೆ. 16ನೇ ದಿವಸದ ಹ ಕರ್ಣನದ್ದಾದಂತಹ ಸೇನಾಧಿಪತ್ಯ, ಹ ಅದರಲ್ಲಿ ಭರವಸೆ ಅಷ್ಟೇನು ಕೌರವನಿಗೆ ಸಿಗದಿದ್ರು, ಹ. ಇವತ್ತು ಆತ್ಮವಿಶ್ವಾಸದಲ್ಲಿ ಹ. ಶಿಬಿರದಿಂದ ನನ್ನದೇ ಆದಂತಹ ಸಾರಥ್ಯದಲ್ಲಿ ಹೊರಟು ಬಂದವನು ನೀನು. ಹೌದು. ಈಗ ಒಂದು ಪ್ರಶ್ನೆ ಬಂತಲ್ಲ ನಿನ್ನಿಂದ. ಹ ಬತ್ತಳಿಕೆಗೆ ಕೈ ಹಾಕಿದಂತಹ ಹೊತ್ತಿಗೆ ಹ ಕೈಗೆ ಬಂದಂತಹ ಈ ಶರ, ಹ ಆ ಶರ ಹೊರಗೆ ಬಂದದ್ದೇ ತಡ. ಹೌದು. ಇನ್ನೂ ಮಂತ್ರ ಉಚ್ಚಾರಣೆ ನೀನು ಮಾಡಲಿಲ್ಲ. ಆಗ್ಲಿಲ್ಲ. ಮೇಲೆ ನೋಡಿದರೆ ಆಕಾಶದಲ್ಲಿ ಹಾರ್ತಾ ಇದ್ದಂತಹ ಪಕ್ಷಿಗಳೆಲ್ಲ ಕೆಳಗೆ ಬಿತ್ತು. ಧರಾಸು. ಯಾಕೆ? ಇದು ಉಗುಳುವಂತಹ ವಿಷದ ಪ್ರಭಾವದಿಂದಾಗಿ. ಎದುರಿಗೆ ನಾವು ನೋಡಿದರೆ ಪಾಂಡವ ಸೇನೆ ತಲೆ ಕೆಳಗಾಗಿದೆ. ಹೌದು. ಕಪ್ಪಾದಂತಹ ಕೃಷ್ಣ ಬಿಳಿಯಾಗಿದ್ದಾನೆ, ಬಿಳಿಯಾದ ಅರ್ಜುನ ಕಪ್ಪಾಗಿದ್ದಾನೆ. ಪರಿಸ್ಥಿತಿ ವಿಷಮಮಯವಾಗಿದೆ. ವೈಪರೀತ್ಯ ಅಂತ. ಏನಾಗುತ್ತದೆ ಅಂತ ನೋಡುವುದಕ್ಕೆ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಏನು ಸಾರಥಿ? ನಿಮ್ಮಲ್ಲಿ ಒಂದು ಪ್ರಶ್ನೆ ಇಟ್ಟದ್ದು ನಾನು. ಏನು ಅಂತ ಹೇಳಿದ್ರೆ ಗೊತ್ತಿಲ್ಲ. ಹೌದು. ಈಗ ನೀನಾದ್ರೂ ಏನು ಅಂತಲೇ ಪ್ರಶ್ನೆ ಮಾಡಬೇಕು, ನಾನು ಪ್ರಶ್ನೆ- ನಾನಾದ್ರೂ ಅಷ್ಟೇ. ಅಲ್ಲ, ನೀವು- ಅಲ್ಲ, ಸೇನೆಯಲ್ಲಿ ಇರುವವರಲ್ಲಿ ಕೇಳಿದ್ರು ಏನು ಅಂತಲೇ, ಆದ್ರೂ- ಏನು ಅಂತ ಗೊತ್ತಿಲ್ಲ. ಆದ್ರೂ ಏನು ನಮ್ಮ- ಸಾರಥಿ? ನಮಗೆ ಉತ್ತರ ಕೊಡ್ಲಿಕ್ಕೆ ಈಗ ಸಮರ್ಥರು ನೀವೇ ಅಂತ. ಏನು ಸಾರಥಿ? ಈ ಸರಳು ಪಾಂಡವ ಸೇನೆಯ ಗೆಲ್ಲಬಹುದೇ? ಹೌದು. ನೋಡುವಂತಹ ಪರಿಸ್ಥಿತಿಯನ್ನು ಗಮನಿಸಿದರೆ ಹ ಇದರ ಪ್ರಭಾವ ಅಷ್ಟಿದೆ. ಹೌದು. ಗೆಲ್ಲುವಂತಹ ಪ್ರಭಾವ ಇದೆ. ಏನು ಸಾರಥಿ ಈ ಸರಳು ಪಾಂಡವ ಸೇನೆಯ ಗೆಲ್ಲಬಹುದೇ? ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷಾ ವಿದ್ಯೆ ಕೊಡಬಹುದೇ? ಪಾರ್ಥನ ಮಾನಿನಿಯಾಗಿ ನಾವು ಯಾರನ್ನು ತೆಗೆದುಕೊಳ್ಳೋದು? ದ್ರೌಪದಿಯನ್ನು ಈಗ ನಾವು ತೆಗೆದುಕೊಂಡರು, ಹ. ಅಲ್ಲ ಸುಭದ್ರೆಯನ್ನು ತೆಗೆದುಕೊಂಡರು, ಹ. ಯಾರೇ ಆದರೂ ವಿಧವೆಯರಾಗುವುದು ಸತ್ಯವೇ. ಹ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈಗ ದ್ರೌಪದಿಯನ್ನೇ ನಾವು ತೆಗೆದುಕೊಳ್ಳೋಣ. ಹ. ಅರ್ಜುನ ಸತ್ತ ಅಂತ ಆದ್ರೆ ದ್ರೌಪದಿ ವಿಧವೆ ಆಗ್ತಾಳೆ. ಹ ಹಾಗಾದ್ರೆ ಉಳಿದವರು ಇಲ್ವ ಅಂತ ಕೆಲವರು ಕೇಳ್ತಾರೆ. ಅರ್ಜುನ ಸತ್ರೆ ಉಳಿದವರು ಸಾಯ್ತಾರೆ ಅಂತಲೇ ಅರ್ಥ. ಹ ಉಳಿದವರೆಲ್ಲವನ್ನು ಬಿಟ್ಟು ಪ್ರಾಣವನ್ನು ಕಳೆದುಕೊಳ್ತಾರೆ. ಹ. ಆವಾಗ ದ್ರೌಪದಿ ಗಟ್ಟಿಯಾಗಿ ವಿಧವೆ ಆದ್ಲು. ಒಂದು ಅಲ್ಲ, ಉಳಿದವರು ಸಾಯಲಿಲ್ಲ ಅಂತ ಆದ್ರೆ ದ್ರೌಪದಿ ಎಷ್ಟು 1 ವರ್ಷ ಆದ್ರು ಹೌದು. ವಿಧವೆಯಾಗಿ ಕಾಣಿಸಿಕೊಳ್ಬೇಕಾಗ್ತದೆ. ಹೌದು. ಈ ವಿಧವತ್ವ ಎಂಬುದು ಗಟ್ಟಿಯಾಗಿ ಕಾಣಿಸಿಕೊಳ್ಳಬೇಕು ಅಂತ ಆದ್ರೆ, ಹ. ಇನ್ನೊಂದು ದೃಷ್ಟಿಯಲ್ಲಿ ಹೇಳುವುದಾದ್ರೆ ನೀನು ಹೇಳಿದ ಹಾಗೆ ಯಾರು? ಸುಭದ್ರೆ. ಈಗ ಸುಭದ್ರೆ ಇರಬಹುದು, ದ್ರೌಪದಿ ಇರಬಹುದು, ಹ. ಕೃಷ್ಣನಿಗೆ ಸಹೋದರಿಯರೇ, ಹೌದು. ಅದರಲ್ಲಿ 2 ಮಾತಿಲ್ಲ. ಪಾಂಡವ ಸೇನೆಯನ್ನು ನಾವು ಗೆದ್ದಾಗೆ ಆಗ್ತದೆ. ಹ ಯಾವಾಗ? ಅರ್ಜುನ ಸತ್ರೆ. ಸತ್ತರೆ. ಇಲ್ಲಿ ಇವರು ವಿಧವೆಯರಾಗ್ತಾರೆ. ಹ ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷಾ ವಿಧಿಯ ಕೊಡಬಹುದೇ? ಆನಲಮ್ಮುವರುಂಟೆ. ತಡೆಯುವವರು ಇದ್ದಾರ ಅಂತ ಕೇಳಿದ್ರೆ, ತಡೆಯುವವರು ಇದ್ರೆ ಆದ್ರೆ ಮೊದಲನದ್ದು ನಾನು ಹೇಳಿದ್ದು ಹೌದು. ಆಗುದಿಲ್ಲ. ತಡೆಯುವವರು ಇಲ್ಲ ಅಂತಲೇ ನಾವು ಭಾವಿಸಿ ಹೌದು. ಪ್ರಯೋಗಿಸಬೇಕಾಯ್ತು. ಇನ್ನೊಂದು, ಪ್ರತಿ ಬಾಣವನ್ನು ಪ್ರಯೋಗಿಸುವಲ್ಲಿ ಆ ಕಡೆ ತಡೆಯುವವರು ಇಲ್ಲ, ಆ ವಿಶ್ವಾಸದಲ್ಲೇ ಆ ನಮ್ಮ ಕೆಲಸ. ವಿಶ್ವಾಸದಲ್ಲೇ ಪ್ರಯೋಗಿಸುವುದಲ್ವಾ? ನಮ್ಮ ನಿನಗಿದು ಸಾನುರಾಗವೇ ಅಂತ ಕೇಳಿದ. ಅದು ಪ್ರಶ್ನೆ. ನನಗಿದು ಸಾನುರಾಗವೇ. ಹ ಸಾನುರಾಗ ಅಲ್ಲ ಅಂತ ಆದ್ರೆ ಅಲ್ಲಿಂದ ಇಲ್ಲಿಗೆ ಬರ್ತೇನಾ? ಅಲ್ಲ, ಬಂದದ್ದು ಮಾತ್ರ ಅಲ್ಲ, ಹ. ಈಗ ನಿಮ್ಮ ಜೊತೆಗೆ ನಾನು ಸೇರ್ತೇನಾ? ನೀನು ಬರುವಾಗ ನಮ್ಮ ಜೊತೆಗೆ ಅಂತ ಬಂದದ್ದಲ್ಲ ಅಂತ ಒಂದು ಸುದ್ದಿ ಇತ್ತು. ಹೌದಪ್ಪ, ಈಗ ಹೊರಟು ಬಂದದ್ದು ಹೌದು. ಬೇರೆ ಆ ಕಡೆಗೆ ಸೇರಬೇಕು, ನನ್ನ ಅಳಿಯಂದಿರಲ್ವಾ? ಹ. ಆದರೆ ದಾರಿ ಮಧ್ಯೆಯಲ್ಲಿ ಉಪಚಾರ, ಎಂತಹ ಉಪಚಾರ! ಆ ಉಪಚಾರದಿಂದ ಸಂತೋಷಗೊಂಡಂತಹ ನಾನು ಇದರ ವ್ಯವಸ್ಥೆಯನ್ನು ಮಾಡಿದವರಿಗೆ ನಾನು ಸಹಾಯಕನಾಗುತ್ತೇನೆ ಅಂತ ಹೇಳಿದೆ. ಹ. ಪರಿಣಾಮ ಏನಾಯಿತು? ಆವಾಗ ಕೌರವ ಪ್ರಕಟವಾದ. ಹೌದು. ಕೊಟ್ಟ ಮಾತನ್ನು ಮತ್ತೆ ಬಿಡುವುದಕ್ಕಾಗುತ್ತದ? ಇರ್ಲಿ. ಅಂತೂ ಈ ಕಡೆಗೆ ಬಂದಾಗಿದೆ. ಹ ಸಾನುರಾಗ ಅಲ್ಲಿಯೇ ಸರಿ ಅಂತ ಆಯ್ತು. ಹೌದು. ಇದು ಸಾನುರಾಗವೇ, ಇದು ಸಾನುರಾಗವೇ. ಹ
ಆದ್ರೆ ಅದರೊಂದು ಆದರೆ ಉಂಟ ಇನ್ನು. ಆ ವಿಷಯ ಏನು ಅಂತ ಹೇಳಿದ್ರೆ ಆ ಕಡೆ ದರೆ ಇದೆ ಅಲ್ವಾ, ಹೌದು. ಅದೇ ನಮಗೆ ಕಷ್ಟ ಆಗುವಂಥದ್ದು. ಎಲೆ ಭಾನುಜಾತ ಕೇಳು, ಅಸ್ತ್ರದ ನೆಲೆಯನ್ನು ತಿಳಿಯದೆ ನೀ ಹೂಡಿದೆ ಅಂತ. ಹ, ಅಂದ್ರೆ ಸರ್ಪಮುಖಿ ಬಾಣ. ಬಾಣ. ನೀನೀಗ ಕೊರಳಿಗೇನೋ ಹಿಡಿದದ್ದು ಸರಿ, ಹೌದು. ಆದ್ರೆ ಮೇಲ್ಮುಖವಾಗಿ ಸಂಚರಿಸುವಂಥದ್ದು. ಹ. ಆವಾಗ ಕೊರಳಿಗಿಂತ ಸ್ವಲ್ಪ ಮೇಲ್ಮುಖವಾಗಿ ಹೋದೀತೋ ಎಂಬ ಒಂದು ಪ್ರಶ್ನೆ. ಈಗ ಇನ್ನೊಂದು, ಎಲೆ ಭಾನುಜಾತ ಕೇಳ ಅಸ್ತ್ರದ ನೆಲೆಯನ್ನು ತಿಳಿಯದೆ ನೀ ಹೂಡಿದೆ, ಹ. ಇದು ಒಂದು ವಿಚಾರ. ಇನ್ನೊಂದು ವಿಚಾರ, ಏನು? ನಳಿನಾಕ್ಷನಾಥನ ರಥದೊಳಗಿರೆ ಅದು ಒಪ್ತೇನೆ. ನಿನ್ನನ್ನು ಗೆಲ್ಲುವುದಕ್ಕೆ ಬಿಟ್ಟಾನೋ, ನಿನ್ನನ್ನು ನಮ್ಮನ್ನು ಕೌರವ ಸೇನೆಯನ್ನು ಗೆಲ್ಲುವುದಕ್ಕೆ ಬಿಟ್ಟಾನ. ಯಾಕೆ ಈ ವಿಚಾರ ಅಂತ ಹೇಳಿದ್ರೆ, ನಮ್ಮ ಸ್ಪರ್ಧೆ ಕೃಷ್ಣನ ಜೊತೆಗೆ ಅಲ್ಲ ಅಂತ ಆದರೂ ಈಗ 10 ದಿವಸ ಭೀಷ್ಮಾಚಾರ್ಯರ ಯುದ್ಧವೋ ಅಲ್ಲ ದ್ರೋಣಾಚಾರ್ಯರ ಯುದ್ಧವೋ ಹ, ಜಯ ಕೌರವನ ಪಾಲಿಗೆ ಬರ್ತದೆ ಎಂಬಂತಹ ಅದೆಷ್ಟೋ ಪ್ರಸಂಗಗಳು ಕುರುಕ್ಷೇತ್ರದಲ್ಲಿ ನಡೆದಿದೆ. ಹೌದು. ನಿರೀಕ್ಷೆ ಇದ್ದಾವಾಗೆ ಒಮ್ಮಿಂದೊಮ್ಮೆಗೆ ತಲೆ ಕೆಳಗಾದದ್ದು ಇದೆ. ಅಲ್ಲಿ ತಂತ್ರ ಹೂಡಿದ್ದು ಯಾರು ಅಂತ ಹೇಳಿದ್ರೆ ಕೃಷ್ಣ. ಕೃಷ್ಣ. ಅದೇ ಕೃಷ್ಣ ಅರ್ಜುನನ ರಥದಲ್ಲಿ ಇರುವಾಗ ಹ. ಅರ್ಜುನ ಸಾಯುವುದಕ್ಕೆ, ತನ್ನ ತಂಗಿಯಾದಂತಹ ಸುಭದ್ರೆ ವಿಧವೆಯಳಾಗುವುದಕ್ಕೆ ನಳಿನಾಕ್ಷ ಬಿಟ್ಟಾನೆ ಎಂಬಂತಹ ಪ್ರಶ್ನೆ ಇದೆ. ಹ, ಹ. ಆದುದರಿಂದ ಇದಕ್ಕೆ ಏನು ಮಾಡಬೇಕು? ಈಗ ನಾನು ಪ್ರಯೋಗಿಸುವ ಬಾಣವು ಹಾ. ಕೃಷ್ಣನ ಮುಂದೆ ಅಷ್ಟು ಯೋಗ್ಯ ಅಲ್ಲ ಅಂತ ನಿಮ್ಮ ಅಂದ್ರೆ ಬಾಣ ಯೋಗ್ಯವೇ, ನೀವೇ ಹೇಳಿದ ಬಾಣ ಹಾಗೆ- ಯೋಗ್ಯವಾದ ನೀವೇ ಹೇಳಿದ ಹಾಗೆ ಬಾಣ ಅವ ಬಿಳಿ ಯೋಗ್ಯವಾದದ್ದೇ. ತಪ್ಪಿದ್ದವ ಬಿಳಿಯಾಗಿದ್ದಾನೆ. ಹೌದು, ನೀನು ಸಮರ್ಥನಾದವನೇ. ಈಗ ನೀನು ಪ್ರಶ್ನೆ ಮಾಡಿದೆಯಲ್ಲ, ಹ. ಹೀಗೆಲ್ಲ ಆದೀತು ಅಂತ. ಹೌದು. ಆದ್ರೆ ಆ ಪ್ರಶ್ನೆಗೆ ನಾನು ಉತ್ತರ ಕೊಡುವುದಕ್ಕಿಂತಲೂ ಮೊದಲಾಗಿ ನನ್ನಲ್ಲಿಯೂ ಅದೇ ಪ್ರಶ್ನೆ ಅಂತ. ನಳಿನಾಕ್ಷನಾಥನ ರಥದೊಳಗಿರೆ ನಿನ್ನ ಗೆಲ್ಲುವುದಕ್ಕೆ ಬಿಟ್ಟಾನ ಅಂತ. ಅಲ್ಲ, ಈ ಜಿಜ್ಞಾಸೆಯನ್ನು ಹೊಂದುವುದಕ್ಕೆ ಏನು ಕಾರಣ ಅಂತ. ಹೀಗೆ ಪ್ರಶ್ನೆಯ ಮೇಲೆ ಪ್ರಶ್ನೆ ಬರುತ್ತಾ ಇದೆ ಅಂತ ಆದ್ರೆ ಹ. ಇದಕ್ಕೆ ಒಂದು ದಾರಿಯನ್ನು ನಾವು ಕಂಡು ಹಿಡಿಬೇಕು. ಹೌದು, ಅದೇ ಆ ದಾರಿ ಏನಿದೆ ಗೊತ್ತಾ? ಏನು? ಕೊರಳಿಗೆ ನೀನು ಹಿಡಿದಿದ್ಯಲ್ಲ, ಹೌದು. ಕೊರಳಿಗೆ ಹಿಡಿದರೆ ಮಗುಡಗೆ ತಾಗುವುದು. ಆ ಕೊರಳಿಗೆ ಹಿಡಿದರೆ ಮುಗುಟಕ್ಕೆ ತಾಗುವುದು. ಉರಗಾಗಿ ಬೆಸರಿದರೆ ಕೊರಳಿಗೆ ಹಿಡಿದರೆ ಮಗುಟಕ್ಕೆ ತಾಗುವುದು. ಉರಗಾಗಿ ಬೆಸರಿದರೆ ಶಿರವ ಕತ್ತರಿಸುವುದದು ಸಿದ್ಧ ಬೇಗದಿ ಮರಳಿನ ತೊಡು ಎಂದಲು. ಉರಗಾಗಿ ಬೆಸರಿದರೆ ಶಿರವ ಕತ್ತರಿಸುವುದದು ಸಿದ್ಧ ಬೇಗದಿ ಮರಳಿನಿ ತೊಡು ಎಂದನು. ಕೊರಳಿಗೆ ಹಿಡಿದರೆ ಮೊಗಡಗೆ ತಾಗುವುದು. ಆ ಕರ್ಣ, ಭೂಪತಿಗಳೇ, ಯೋಧರಿಗೆ ಆಪತ್ತು ಬಂದಾವಾಗ ಹ, ಸಾರಥಿಗಳಾದವರು ಹ, ಯೋಧನನ್ನು ಸಂರಕ್ಷಣೆ ಮಾಡುವಲ್ಲಿ ಹ. ಯಾವ ದಾರಿಯನ್ನು ಹುಡುಕಬಹುದು? ಇಲ್ಲಿಯೂ ಅದೇ ದಾರಿ ಇದೆ.
ಹ, ಅರ್ಜುನನಿಗೆ ಈಗ ನಿನ್ನ ಬಾಣವನ್ನು ಅವನು ಮಧ್ಯ ಮಾರ್ಗದಲ್ಲಿ ಖಂಡಿಸಬೇಕು, ಹೌದು. ಸಮರ್ಥನಾದಂತಹ ಯೋಧ ಅಂತ ಹೇಳಿದರೆ ಅದು. ಆದರೆ ಅವನಿಗೆ ತುಂಡು ಮಾಡುವುದಕ್ಕಾಗುವುದಿಲ್ಲ ಅಂತ ಆದರೆ ಹ, ಅರ್ಜುನನನ್ನು ಸಂರಕ್ಷಣೆ ಮಾಡುವಲ್ಲಿ ಕೃಷ್ಣ ಸಾರಥಿಯಾಗಿ ಏನು ಮಾಡಬಲ್ಲ? ದೇವರಾಗಿ ಅಲ್ಲ, ದೇವನಾಗಿ ಅಂತ ಹೇಳಿದರೆ ಏನೂ ಮಾಡ್ಬೋದು. ಹೌದು ಯುದ್ಧ ಮಾಡಬೇಕಾದ ಅಗತ್ಯವೇ ಇಲ್ಲ, ಸಂಕಲ್ಪ ಮಾತ್ರದಿಂದಲೇ. ಹೌದು. ಈಗ ಭಗವಂತನ ಸಂಕಲ್ಪ ಇಲ್ಲದೆ ಹುಲ್ಲುಗಡ್ಡಿ ವಾಲುಗಾಡುವುದಿಲ್ಲ. ಇಲ್ಲ. ಆದರೆ ದೇವರಾಗಿ ನಾವು ಯೋಚಿಸುವುದಲ್ಲ. ಈಗ ಸಾರಥಿಯಾಗಿ ಹೌದು. ಅವನದ್ದಾದಂತಹ ಚಾಕಚಕ್ಯತೆ, ರಥಕಲ್ಪ, ಅಶ್ವಹೃದಯ ವಿದ್ಯೆಯನ್ನು ತಿಳಿದಂತಹ ಸಾರಥಿಯಾದವರು ಹ. ಇಂತಹ ಸಂದರ್ಭದಲ್ಲಿ ಮಾಡಬಹುದಾದಂತಹ ಒಂದು ಉಪಾಯ. ಓಹೋ. ನಿನ್ನ ಬಾಣ ನೀನು ಪ್ರಯೋಗಿಸಿದಂತಹ ಹೊತ್ತಿಗೆ ಹ, ಅರ್ಜುನನ ಬಳಿಗೆ ಬಂದಾವಾಗ ಹ. 5 ಅಂಗುಲದಷ್ಟು ರಥವನ್ನು ಕೃಷ್ಣ ತಗ್ಗಿಸಬಹುದು. 5 ಅಂಗುಲದಷ್ಟು ರಥವನ್ನು ತಗ್ಗಿಸಲೂಬಹುದು, ಅಥವಾ ಎಡಕ್ಕೋ ಬಲಕ್ಕೋ ಬದಲಾವಣೆಯೂ ಮಾಡಬಹುದು. ಹ. ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ರಥವನ್ನು ತಗ್ಗಿಸಿದ ಅಂತ ಆದ್ರೆ ಹ. ಕೊರಳಿಗೆ ಹಿಡಿದಂತಹ ಬಾಣ ಹ, ಅವನ ಕಿರೀಟಕ್ಕೆ ತಾಗಬಹುದು. ಹ, ಪರಿಣಾಮ ತಲೆ ಹೋಗುವ ಬದಲು ತಲೆಯ ಮೇಲಿದ್ದದ್ದು ಹೋಗ್ತದೆ. ಓಹೋ. ಕೆಲವು ಪ್ರಸಂಗದಲ್ಲಿ ತಲೆ ಹೋಗುವುದಕ್ಕಿಂತಲೂ ತಲೆಯ ಮೇಲೆ ಇರುವುದು ಹೋದ್ರೂ ಒಳ್ಳೇದಾಗುತ್ತೆ. ಆದರೆ ಇಲ್ಲಿ ತಲೆಯೇ ಹೋಗಬೇಕಾಗ್ತದೆ. ಆದುದರಿಂದ ಏನು ಮಾಡುದು, ಇದಕ್ಕೆ ದಾರಿ ಯಾವುದು ಅಂತ ಹೇಳಿದರೆ ಸರಿಯೇ ಇದೆ. ಕೊರಳಿಗೆ ಹಿಡಿದಿದ್ಯಲ್ಲ, ಹೌದು. ಹೇಗೂ ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ ಕೌರವನ ಸೇನೆ ಜಯವನ್ನು ಪಡೆಯಬೇಕು, ನಾವು ಗೆಲ್ಲಬೇಕು. ಅರ್ಜುನ ಸಾಯಬೇಕು. ಹೌದು. ಕೊರಳಿಗೆ ಹಿಡಿದದ್ದನ್ನು ಬದಲಾಯಿಸು. ಹ, ಅವನ ಕುತ್ತಿಗೆಗೆ ಇಡುವ ಬದಲು ಬದಲು ಅವನ ಎಲ್ಲಿಗಿಡಬೇಕು? ಕೊರಳಿಗೆ ಹಿಡಿದರೆ ಮಕುಟಕ್ಕೆ ತಾಗುವುದು. ಹೌದು. ಹಾಗಾದ್ರೆ ಎದೆಗೆ ಗುರಿಯಾಗಿಸಿ ನೀನು ಹಿಡಿದೆ ಅಂತಾದ್ರೆ ಹ. ಕೃಷ್ಣ ರಥವನ್ನು ತಗ್ಗಿಸಿದ ಅಂತಾದ್ರೆ ಕುತ್ತಿಗೆ ಹೋಗ್ತದೆ. ಓಹೋ. ಒಂದು ವೇಳೆ ರಥ ತಗ್ಗಿಸ ಇದ್ರೆ ಎದೆಗೆ ಬಡ್ದು ಹೇಗಾದ್ರೂ ಸಾಯ್ತಾನೆ. ಹ, ಆ ಕಾರಣಕ್ಕಾಗಿ ಹೇಗೋ ಹಿಡಿದಾಗಿದೆ ಅಲ್ಲ, ಸ್ವಲ್ಪ ಅಲ್ಲಿಯೇ ಸ್ವಲ್ಪ ಬಗ್ಗಿಸಿದ್ರೆ ಆಯ್ತು, ನಮ್ಮ ಉದ್ದೇಶ ಈಡೇರ್ತದೆ. ಭೂಪತಿಗಳ ಹ್ಮ್ ಸರಳನ್ನು ಬಿಡುವ ವಿಚಾರವನ್ನು ಬಹಳ ಸರಳವಾಗಿ ನೀವು ಹೇಳಿ ಮುಗಿಸಿದಾಗುಂಟು. ನನಗೆ ಆಶ್ಚರ್ಯ ಆಗುವುದು ಅದಲ್ಲ. ಅರ್ಜುನನ ಸಾರಥಿಯಾಗಿ ಕುಳಿತಿರುವಂತಹ ಕೃಷ್ಣ ಅವನು ಚಾಕಚಕ್ಯತೆಯನ್ನು ತೋರಬಲ್ಲ. ಈಗ ನನ್ನ ಸಾರಥಿ ಯಾರು? ಹ್ಮ್ ನನ್ನ ಸಾರಥಿಯನ್ನು ಚಾಕಚಕ್ಯತೆಯಲ್ಲಿ ಕಡಿಮೆಯೋ ಅಂತ. ಆದ ಕಾರಣ ಈಗ ಕೃಷ್ಣ ತನ್ನ ಸಾಮರ್ಥ್ಯವನ್ನು ತೋರಿಸುವಾಗ ಪ್ರತಿಯಾಗಿ ನಮ್ಮ ಸಾರಥಿಗಳಿಗೆ ಏನಾದರೂ ಮಾಡ್ಲಿಕ್ಕೆ ಆಗುವುದಿಲ್ವ? ಆಗುದಿಲ್ಲ. ಯಾಕೆ ಗೊತ್ತಾ? ಯಾಕೆ? ಈಗ ಹೇಗೆ ಮಾಡುದು ನಿನ್ನ ಒಂದು ಯೋಚನೆ. ಅಲ್ಲ, ಈಗ ಅವನು ಅಲ್ಲಿ ಏರಿಸುವಾಗ ನೀವು ಇಲ್ಲಿ ಅಲ್ಲ, ಅವ ತಗ್ಗಿಸುವುದು. ತಗ್ಗಿಸುವಾಗ ಹಾ. ನಮಗೆ ಇಲ್ಲಿ ಸ್ವಲ್ಪ ಏರಿಸಲಿಕ್ಕೆ ಆಗೋಲ್ಲ. ಅಶ್ವರಥ ಹೌದು. ವಿದ್ಯೆಗಳು ನಿಮಗೂ ಕರಗತವೇ ಅಲ್ವಾ? ಏರಿಸಿದ್ರೆ ಹೇಗಾಗ್ತದೆ? ಏರಿಸುವಾಗ ಸಮಾನ ಆಗುದಿಲ್ಲ. ಸಮಾನ ಆಗ್ತದೆ. ಹೌದು. ಈಗ ನಾವು ಏರಿಸುವುದು, ಅವ ತಗ್ಗಿಸುವುದು. ನಾವು ಏರಿಸಿದಾಗ ಅವನು ಏರಿಸಿದ್ರೆ ವ್ಯತ್ಯಾಸ ಬರ್ತದೆ. ಆಗ ಅಂತೂ ಅವರ ಮುಂದೆ ಅಷ್ಟು ಅಂದ್ರೆ ಸುಲಭವಾಗಿ ಅಲ್ಲ ಇರ್ಲಿಕ್ಕೆ ಅವರ ಮುಂದೆ ಅಂತ ಅಲ್ಲ, ವಿಷಯ ಏನು ಅಂತ ಹೇಳಿದ್ರೆ ಕ್ರಿಯೆಯನ್ನು ನೋಡಿಕೊಂಡು ಅಲ್ಲಿಯ ಪ್ರತಿಕ್ರಿಯೆ ಅಂತ. ಹೌದು. ಇಲ್ಲಿ ಏನಾಗುತ್ತೆ ಅಂತ ನೋಡಿಕೊಂಡೇ ಕೃಷ್ಣ ಅದಕ್ಕೆ ಸರಿಯಾದಂತಹ ತಂತ್ರವನ್ನು ಉಪಯೋಗಿಸ್ತಾನೆ. ಈಗ ಯೋಧನನ್ನು ಸಂರಕ್ಷಣೆ ಮಾಡುವಲ್ಲಿ ಈಗ ಯೋಜನಾಂತರಕ್ಕೆ ಅರ್ಜುನ ಬಾಣವನ್ನು ಪ್ರಯೋಗಿಸಿ ರಥವನ್ನು ಹಾರಿಸಿದ. ಹೌದು. ಆದರೆ ಒಂದು ಕ್ಷಣದಲ್ಲಿ ಮತ್ತೆ ಸ್ವಸ್ಥಾನಕ್ಕೆ ನಿನ್ನ ರಥವನ್ನು ತಂದು ನಿಲ್ಲಿಸಲಿಲ್ವಾ? ಹೌದು. ಅವ ಹೊಡೆದಾಗ ಸರಿ, ಕ್ರಿಯೆಗೆ ಅದು ಪ್ರತಿಕ್ರಿಯೆ. ಹೌದು. ಆದ್ರೆ ಮೊದಲೇ ನಾವು ಮಾಡುವುದಕ್ಕಾಗುವುದಿಲ್ಲ ಅಂತ. ಅಂದ್ರೆ ನಮ್ಮದ್ದಾದಂತಹ ಯಾವ ಕ್ರಮ ಇದೆಯೋ ಅದನ್ನು ನೋಡಿಕೊಂಡು ಅವ ನಮಗೆ ವಿರುದ್ಧವಾದದ್ದನ್ನೇ ಮಾಡ್ತಾನೆ. ಅದಕ್ಕಿಂತಲೂ ಸುಲಭ ಇದನ್ನೇ ಎದೆಗೆ ಗುರಿಯಾಗಿ ಹಿಡಿ, ಇವತ್ತಿಗೆ ಮುಗೀತು ಪ್ರಸಂಗ ಅಂತ. ಭೂಪತಿಗಳೇ, ಹಾಗೆ ಆಗ್ತದ ಅಂತ. ಏನು? ನಾವೀಗ ಒಂದು ಉದ್ದೇಶವನ್ನಿಟ್ಟುಕೊಂಡು ಒಂದು ಕೆಲಸಕ್ಕೆ ಹೊರಟ್ರೆ ಅರ್ಧ ದಾರಿಗೆ ತಲುಪಿದ ಮೇಲೆ ನಮಗೆ ಅದು ಆ ದಾರಿ ಬೇಡ, ನಾವು ಈ ದಾರಿಯಲ್ಲಿ ಹೋಗುವ ಅಥವಾ ಇನ್ನೊಂದು ದಾರಿಯಲ್ಲಿ ಹೋಗುವ ಅಂತ ಯೋಚನೆ ಮಾಡ್ಲಿಕ್ಕೆ ಆಗ್ತದ? ಆಗ್ತದೆ. ದಾರಿ ತಪ್ಪಿದ್ರೆ ಹಾಗೆ ಮಾಡು. ದಾರಿ ತಪ್ಪಿದ್ರೆ ಮಾಡಬಹುದು. ಹೌದು. ನಾವೀಗ ದಾರಿ ತಪ್ಪಲಿಲ್ಲ, ನಾವು ನಿಶ್ಚಿತವಾದ ದಾರಿಯಲ್ಲೇ ಇದ್ದೇವೆ. ನಮ್ಮದು ಗುರಿ ಒಂದೇ. ಏನು ಗೊತ್ತಾ, ದಾರಿ ತಪ್ಪಿದ್ರೆ ಮತ್ತೆ ನೇರ ದಾರಿಗೆ ಬರುದು. ಹೌದು. ಕೆಲವು ಸಲ ನೇರ ದಾರಿ ಸಿಗುವುದಿಲ್ಲ, ಅಡ್ಡ ದಾರಿಯಲ್ಲಿ ಹೋಗುದು. ಮತ್ತೆ ಅಡ್ಡ ದಾರಿಯಿಂದ ಮತ್ತೆ ನೇರ ದಾರಿಗೆ ಬಂದದ್ದು. ಇಲ್ಲಿ ನಾವು ನೇರ ದಾರಿಯಲ್ಲೇ ಬಂದದ್ದು ಅಂತ ಹೇಳುದು. ಈಗ ನಿಮ್ಮಲ್ಲಿ ನಾನು ನೇರ ದಾರಿಯ ಬಗ್ಗೆ ಕೇಳಿದ್ರೆ ನೀವು ಅಡ್ಡ ದಾರಿಯನ್ನು ತೋರಿಸುವುದು ಅಂತ ಯಾಕೆ ಅಡ್ಡ ದಾರಿಯನ್ನು ತೋರಿಸುವುದು ಯಾಕೆ ಅಂತ ಹೇಳಿದ್ರೆ,
ಇದು ನೇರ ದಾರಿಯಲ್ಲಿ ಇಲ್ಲ ಅಂತ. ಹ. ಆ ಕಡೆಗೆ ನಮ್ಮನ್ನು ಅಡ್ಡ ದಾರಿಗೆ ಬದಲಾಯಿಸುವವನು ಅಲ್ಲಿ ಇದ್ದಾನೆ. ದಾರಿ ತಪ್ಪಿಸ್ತೀರಾ ಅಂತ ನೀವು. ಅದಕ್ಕಾಗಿ ದಾರಿ ತಪ್ಪುವುದು ಬೇಡ. ಹ. ನಮ್ಮ ದಾರಿ ತಪ್ಪಿದ್ರೆ ಕಷ್ಟ ಆದೀತು, ನನಗೂ ಕಷ್ಟ ನಿನಗೂ ಕಷ್ಟ. ಅದಕ್ಕಾಗಿ ಗುರಿಯನ್ನು ಬದಲಾಯಿಸು. ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಒಂದು ಶರಸಂಧಾನ, ಒಂದೇ ಸರಸಂಧಾನಿಗೆಯೊಂದು ನಮ್ಮಲ್ಲಿ ಕುಡಿಲ ವಿದ್ಯೆಯ ಎಂದು ಕಂಡೈ ಶಲ್ಯನ ಬಡಿಡುವ ಧರ್ಮದಲ್ಲಿ ಎಂದು ಅಂದವೇ ನೀನರಿಯೇ ಹೊರವಾರೆಂದು ಕಾದಿಯೋಳಮ್ಮ ಎದೆಯನು ಕರ್ಣನ ಕ್ಷಣದಿ. ಸಾರಥಿಗಳೇ, ಕುರುಕ್ಷೇತ್ರದ ಅಂಗಣ, ಕುರುಕ್ಷೇತ್ರದಲ್ಲಿ ನಡೆಯುವಂಥದ್ದು ಏನು ಅಂತ ಕೇಳಿದ್ರೆ ಧರ್ಮಯುದ್ಧ. ಹಾಗಾದರೆ ಧರ್ಮಯುದ್ಧ ನಡೆಯುತ್ತಿರುವಂತಹ ಈ ಕ್ಷೇತ್ರದಲ್ಲಿ ನಾವು ಅಧರ್ಮವನ್ನು ಚಿಂತಿಸುವ ಹಾಗಿಲ್ಲ. ಶರಸಂಧಾನವನ್ನು ಮಾಡಿ ಆಗಿದೆ. ಕೇವಲ ಶರವನ್ನು ಎತ್ತಿಕೊಳ್ಳುವ ಕಾಲಕ್ಕೆ ಪ್ರಕೃತಿಯ ವೈಪರೀತ್ಯವನ್ನು ನಾವು ಕಂಡದ್ದು. ಆ ವೈಪರೀತ್ಯದ ಪ್ರಭಾವದಿಂದ ಸಾರಥಿಗಳೇ ಹೇಗೆ ಇದು ಎನ್ನುವ ಹಾಗೆ ನಿಮ್ಮಲ್ಲಿ ಒಂದು ವಿಮರ್ಶೆಯನ್ನು ಮಾಡುವುದಕ್ಕೆ ಮುಂದಾದವನು ನಾನು. ಹಾಗೆಂದು ಶರವನ್ನು ಹೂಡಿಯಾಗಿದೆ. ಅರ್ಜುನನ ಕೊರಳನ್ನೇ ಗುರಿಯಾಗಿರಿಸಿಕೊಂಡು ಶರವನ್ನು ಹೂಡಿದವನು ನಾನು. ಶಲ್ಯಭೂಪತಿಗಳು ಹೇಳ್ತಾರೆ, ಕೃಷ್ಣ ರಥವನ್ನು ಮೇಲೆತ್ತಾನೆ, ರಥವನ್ನು ಕೆಳಗೆ ಮಾಡ್ತಾನೆ. ಆದ ಕಾರಣ ನೀನು ಕೂಡ ಗುರಿಯನ್ನು ತಪ್ಪಿಸಬೇಕು. ಹಾಗಾಗುವುದಿಲ್ಲ. ಯಾಕಾಗುವುದಿಲ್ಲ ಅಂತ ಕೇಳಿದರೆ ನಮ್ಮ ಗುರಿ ಒಂದೇ, ಒಂದು ಶರಸಂಧಾನ. ಆ ಶರಸಂಧಾನವನ್ನು ಮಾಡಿದೆವು ಅಂತಾದರೆ ಅದನ್ನು ತಪ್ಪಿಸುವುದು ಧರ್ಮ ಅಲ್ಲ. ಯುದ್ಧವೇ ಆದರೂ ಕೂಡ ನಾವು ಪಾಲಿಸಬೇಕಾದಂತಹ ಕೆಲವು ಧರ್ಮಗಳಿದೆ. ಶಲ್ಯಭೂಪತಿಗಳು ನನಗೆ ಮಾಡಿದಂತಹ ಮಾರ್ಗದರ್ಶನ, ಕುಟಿಲ ವಿದ್ಯೆ, ನಾನು ಹೇಳಿದ್ದದನ್ನು ಅಡ್ಡ ದಾರಿಯಲ್ಲಿ ಹೋಗುವುದಕ್ಕೆ ನೀವು ಹೇಳಿಕೊಟ್ರೆ ನಡೀತದ ಅಂತ. ಸರಿಯಾದ ದಾರಿಯಲ್ಲಿ ನಾವು ಸಂಚರಿಸುವಾಗ ದಾರಿ ಸ್ವಲ್ಪ ಸುಲಭ ಇರಬಹುದು, ಹತ್ತಿರ ಇರಬಹುದು. ಹಾಗೆ ಅಂತೇಳಿ ಅದು ವಾಮ ಮಾರ್ಗ ಆಯಿತು ಅಂತ ಆದರೆ ಅಲ್ಲಿರುವಂತಹ ಅಡೆತಡೆಗಳನ್ನು ನಾವು ದಾಟಿ ಹೋಗಬೇಕಾಗ್ತದೆ. ಅದು ಏನಾಗ್ತದೆ, ಜನ ಪ್ರಶ್ನಿಸುವಂತಾಗ್ತದೆ ಅಂತ. ಅವರು ಅಲ್ಲಿ ಯಾಕೆ ಬರ್ತಾನೆ, ಅದು ಸರಿಯಾದ ದಾರಿ ಅಲ್ಲ ಎನ್ನುವಂತಹ ರೀತಿಯಲ್ಲಿ ಪ್ರಶ್ನಿಸುವುದಕ್ಕೆ ಅವಕಾಶ ಆಗುತ್ತದೆ. ನಾವು ಮಾಡುವಂತಹ ಕೆಲಸ ಇನ್ನೊಬ್ಬರು ಪ್ರಶ್ನಿಸುವಂತಾಗಬಾರದು. ಆದ್ದರಿಂದಲೇ ನಾನು ಆಡಿದ್ದೇನು, ಒಂದು ಶರಸಂಧಾನ. ಆ ಶರಸಂಧಾನ ನಮ್ಮ ಆತ್ಮವಿಶ್ವಾಸದ ಮೇಲೆ ಇರುವಂಥದ್ದು. ಕರ್ಣ ಮಾಡುತ್ತಿರುವಂತಹ ಪ್ರತಿಯೊಂದು ಕೆಲಸವು ಆತ್ಮವಿಶ್ವಾಸವನ್ನೇ ಬಂಡವಾಳವಾಗಿಸಿಕೊಂಡಿರುವಂಥದ್ದು. ಆದ್ದರಿಂದಲೇ ಈ ಕಾಲಕ್ಕೆ ಕೌರವ ಕರ್ಣನನ್ನು ನೆಚ್ಚಿಕೊಂಡದ್ದು, ಮೆಚ್ಚಿಕೊಂಡದ್ದು. ಅಂತಹ ಕೌರವನಿಗೆ ವಿಜಯ ಮಾಲೆಯನ್ನು ತಂದಿಕ್ಕಬೇಕಾದಂಥ ಉತ್ಸಾಹದಲ್ಲಿ ನಾನು ಮುಂದುವರಿಯುವಾಗ ಅಲ್ಲಿ ಬೇರೆ ಚಿಂತನೆಗಳಿಗೆ ಅವಕಾಶವೇ ಇಲ್ಲ. ಆದ್ದರಿಂದ ನಿಮ್ಮ ಮಾತು ನನಗೆ ಪಥ್ಯವೇ ಅಲ್ಲ. ಹಿಡಿದಂತಹ ಗುರಿ ಏನುಂಟೋ ಅದನ್ನೇ ಮುಂದುವರಿಸ್ತಾ ಇದ್ದೇನೆ, ಪ್ರಯೋಗಿಸ್ತೇನೆ ನೋಡುವ. ಪಾರ್ಥನ ಶಿರವನು ತಪ್ಪಲು ಕಂಡು ನಿರರ್ಥಕವಾಯಿತು. ಸ್ವಾರ್ಥದಿ ಹೋಗಿಯೇ ಕನ್ನನುಳೆಂದುದು ವ್ಯರ್ಥ ವಿಚಾರದ ಮನದರಿವು. ಛೇ, ಈಗೂ ಆಗಿ ಹೋಯಿತಲ್ಲ. ಅಶ್ವಸೇನನ ಜೀವನದಲ್ಲಿ ಯಾವುದು ಪ್ರಾಮುಖ್ಯವೋ ಅದು ಹಿಂದಿನ ವರ್ತಮಾನ ಕಾಲಕ್ಕೆ ನಿರರ್ಥಕವಾಗಿ ಹೋಯಿತಲ್ಲ. ನನ್ನ ವೈರಿಯಾದಂಥ ಅರ್ಜುನನನ್ನು ಕೊಂದೇ ತೀರ್ತೇನೆ ಎಂಬುದರಲ್ಲಿ ಸಮಯ ಕಾಯುತ್ತಾ ಇರುವಾಗ ಇಂದಿಗೆ ಅದು ಕಾಲ ಕೂಡಿ ಬಂತು ಎಂಬುದಾಗಿ ಯೋಚನೆ ಮಾಡುತ್ತಾ ಇದ್ದೆ. ಆದರೆ
ಅರ್ಜುನನ ಮಕುಟವನ್ನು ಮಾತ್ರ ಭೇದಿಸುವಲ್ಲಿ ಯಶಸ್ಸನ್ನು ಕಂಡಿದ್ದೇನೆ. ಆದರೆ ನನ್ನ ಕಾರ್ಯ ಸಾಧನೆ ಆಗಲಿಲ್ಲ. ಆದರೆ ಚಿಂತಿಸಿ ಫಲವಿಲ್ಲ. ಉಳಿದವ ಯಾರು? ಕರ್ಣನಲ್ವ. ಆದ್ದರಿಂದ ಅವನಲ್ಲೇ ಕೇಳ್ತೇನೆ. ಕೌಂತೆಯ ಯಾರದು? ಆಯ ಕೆಟ್ಟಿದು ರಾಧೆಯ ಲಾಲಿಸು ಕೌಂತೆಯ ವಜ್ರಾಯುಧ ಸುತನಲ್ಲಿ ನೀಯನ್ನ ಕಾಡುವಲು ನೋಯಿದೆ ಬಿಟ್ಟುವೆನು. ರಾಧೇಯ ಯಾರು? ಆಯ ತಪ್ಪಿತು, ಕಾರ್ಯ ಕೆಟ್ಟಿತು ರಾಧೇಯ. ಹ, ಅಂದರೆ ಸಾಧಕನವನೊಬ್ಬ ಒಂದು ಕಾರ್ಯ ಸಾಧನೆಯನ್ನು ಸಾಧಿಸಬೇಕು, ಆ ಸಾಧನೆಯಲ್ಲಿ ಯಶಸ್ಸನ್ನು ಕಾಣಬೇಕು ಅಂತಿದ್ರೆ ಅವ ಒಂದು ಲೆಕ್ಕಾಚಾರವನ್ನು ಇಟ್ಟುಕೊಳ್ತಾನೆ. ಈ ರೀತಿಯಾಗಿ ಮಾಡಬೇಕು, ಈ ರೀತಿಯಾಗಿ ಇರಬೇಕು, ಈ ರೀತಿಯಾಗಿ ನಾನು ತಯಾರಾಗಬೇಕು ಎಂಬುದಾಗಿ. ಆದರೆ ಯಾಕೆ ಹೇಳುತ್ತಿದ್ದೇನೆ ಗೊತ್ತಾ? ನೀನು ಈಗ ಒಂದು ಬಾಣವನ್ನು ಹೂಡಿದೆಯಲ್ಲ, ಆ ಹೂಡಿದ ಬಾಣದಲ್ಲಿ ಇದ್ದವನು ನಾನೇ. ಬಾಣದಲ್ಲಿ ನೀನಿದ್ಯಾ? ಇದ್ದೆ. ಆದರೆ ನೀನು ಏನು ಸಾಧನೆಯನ್ನು ಮಾಡಬೇಕು, ಅರ್ಜುನನನ್ನು ಕೊಲ್ಲಬೇಕು ಅಂತೇಳಿ ಯೋಚನೆಯನ್ನು ಮಾಡಿದ್ದೀಯಲ್ಲ, ಅದರಲ್ಲಿ ನಿನ್ನ ಆಯ ಕೆಟ್ಟಿದೆ, ಲೆಕ್ಕಾಚಾರ ತಪ್ಪಿದೆ ಅಂತ ಹೇಳ್ತಾ ಇದ್ದೇನೆ. ಆದ್ದರಿಂದ ನೀನು ಈ ಶರವನ್ನು ಮಗದೊಮ್ಮೆ ಹೂಡಿದಿ ಅಂತಾದ್ರೆ ಬಾಣ ಬಿಟ್ಟವನು ಕೊಂದು ತೋರಿಸ್ತೇನೆ. ಬಾಣ ಬಿಟ್ಟವನು ನಾನು, ಅದನ್ನು ಮತ್ತೆ ಕಚ್ಚಿಕೊಂಡು ಬಂದವನು ನೀನು. ಅಲ್ಲ, ನಿನಗೆ ಬಾಲವೂ ಇಲ್ಲ, ಹೊರಳಾಡ್ತಾ ಬರೋದು ಕಾಣುವಾಗಲೇ ನನಗೆ ಕನಿಕರೂ ಆಗ್ತದೆ. ಅದು ಯಾರು ಅಂತ ಅರ್ಥ ಆಗ್ಲಿಲ್ಲ ನನಗೆ. ನನ್ನ ವಿಚಾರ ಅನಿಮಿಷ ಉದ್ಯಾನವನ, ಅನಿಮಿಷರ ಉದ್ಯಾನವನ ಸೇರಿಕೊಂಡಿದ್ದ ಕನದ ಶ್ವಸೇನ ಸರ್ಪನು ನಿಂದಿನಲ್ಲಿ ಉರಿಸುವ ಸಮಯಗಳು ಅರೆಗಳಿರಲು ತನ್ನ ದುರಭಾವದಿಂದ ಆಯ ಕೆಟ್ಟಿತು ರಾಧೆಯ. ರಾಧೇಯ, ನಾನು ಇಲ್ಲಿಯವನಲ್ಲ, ಅಂದರೆ ಪಾತಾಳ ಲೋಕದವ. ಉರಗರಲ್ಲಿ ರಾಜನಾದಂತಹ ತಕ್ಷಕನ ಮಗ ನಾನು. ಆದರೆ ನಾವು ಇರುವುದು ದೇವಲೋಕದಲ್ಲಿ. ಯಾಕೆ ಅಂತ ಕೇಳಿದರೆ, ನನ್ನ ತಂದೆಯಾದಂತಹ ತಕ್ಷಕ ದೇವೇಂದ್ರನ ಪರಮ ಮಿತ್ರ. ಹೀಗಿರುವ ಕಾಲಕ್ಕೆ ನನ್ನ ತಾಯಿಗೆ ಕಾಯಿಲೆ ಪ್ರಾರಂಭವಾಯಿತು. ಆ ಹೊತ್ತಿಗೆ ಚಡಪಡಿಸಿರುವಂತಹ ಕಾಲಕ್ಕೆ ಯಾವುದೋ ಆಯುರ್ವೇದ ಪಂಡಿತರು, ಅಂದರೆ ಅಶ್ವನಿ ದೇವತೆಗಳೇ ಇರಬೇಕು, ಅನಿಮಿಷರ ಉದ್ಯಾನವನದಲ್ಲಿರುವಂತಹ ಗಾಳಿಯನ್ನು ಸೇವಿಸಿದರೆ ಆ ಕಾಯಿಲೆ ಗುಣವಾಗಬಹುದು ಎಂಬುದಾಗಿ ಹೇಳಿದ್ರಂತೆ. ಹಾಗೆಯೇ ನನ್ನ ತಂದೆಯಾದಂಥ ತಕ್ಷಕ, ಹಾಗೇ ತಾಯಿ ತಕ್ಷಿ, ಹಾಗೇ ನಾನು ಎಲ್ಲರೂ ಕೂಡ ಈ ಕಾಂಡವವನದಲ್ಲಿ ವಾಸ ಮಾಡ್ತಾ ಇದ್ದೆವು. ಕಾಲ ಕಾಲಕ್ಕೆ ನನ್ನ ತಾಯಿಯ ಕಾಯಿಲೆ ಗುಣವಾಗುತ್ತಿರುವಂಥ ಕಾಲಕ್ಕೆ
ಅಗ್ನಿದೇವನಿಗೆ ಹಾ ಎಲ್ಲೆಲ್ಲೋ ಹೋಗಿ ಯಜ್ಞದ ಆ ಸುವಸ್ತುಗಳನ್ನು ಸೇವಿಸಿ ಸೇವಿಸಿ ಹಾ ಅಜೀರ್ಣ ಹಾ. ಉದರ ಕಾಯಿಲೆ ಉಂಟಾಯಿತಂತೆ. ಹಾ ಆಗಲೂ ಕೂಡ ಹೇಳಿದ್ರಂತೆ, ಯಾರೋ ಆಯುರ್ವೇದ ಪಂಡಿತರಿರಬೇಕು, ಹಾ ಕಾಂಡವ ವನವನ್ನು ನೀನು ಸೇವಿಸಿದಿ ಅಂತಾದ್ರೆ ಹಾ. ನಿನ್ನ ಉರಗ ಶೋಲೆ ಕಡಿಮೆಯಾಗುತ್ತದೆ ಎಂಬುದಾಗಿ. ಹಾ. ಅದಕ್ಕೆ ಏನಿದ್ರು ಏಕಿದ್ರು ಹೇಳಿ ಕೇಳಿ ಅಗ್ನಿ ಹಾ. ಪರಾವಲಂಬಿ, ಹಾ ಅವನಿಗಾಗಿ ಏನು ಮಾಡುವುದಕ್ಕಾಗುವುದಿಲ್ಲ. ಹಾ. ಇನ್ನೊಬ್ಬರ ಜೊತೆಯಲ್ಲಿ ಸಹಾಯ ತೆಗೆದುಕೊಂಡೇ ಕೆಲಸ ಮಾಡಬೇಕಷ್ಟೇ ಅವನದಂಥ ಕಾರ್ಯವನ್ನು. ಹಾ. ಹಾಗೇ ಹೋಗಿ ಕೃಷ್ಣಾರ್ಜುನಲ್ಲಿ ಕೇಳಿದ್ರಂತೆ, ಹೀಗೆ ಕಾರ್ಯ ಆಗಿದೆ, ನೀವು ನಮಗೆ ಸಹಾಯ ಮಾಡಬೇಕು ಎಂಬುದಾಗಿ. ಅದಕ್ಕೆ ಅರ್ಜುನ ಕೃಷ್ಣರು ಒಪ್ಪಿಕೊಂಡ್ರಂತೆ. ಆ ಕಾಲಕ್ಕೆ ನಾವು ತಂದೆ ಮಕ್ಕಳು ಅಮ್ಮ ಎಲ್ಲರೂ ಕೂಡ ಕಾಂಡವನದಲ್ಲಿ ಇದ್ದೆವು. ಅಷ್ಟು ಹೊತ್ತಿಗೆ ತಂದೆಯವರಾದಂಥ ತಕ್ಷಕ ಕುರುಕ್ಷೇತ್ರಕ್ಕೆ ಹೋಗಿದ್ರು. ಹಾ ಅರ್ಜುನ ಕೃಷ್ಣನ ಅಪ್ಪಣೆಯಂತೆ ಕಾಂಡವವನ್ನು ದಹಿಸಲಿಕ್ಕೆ ಪ್ರಾರಂಭ ಮಾಡಿದ್ದ. ಹಾ. ಉರಿತಿರುವ ಕಾಲಕ್ಕೆ ನಾನು ಮತ್ತು ನನ್ನ ಅಮ್ಮ ಕಾಂಡವವನದ ಒಳಗೆ ಇದ್ದೆವು. ಹಾ. ಉರಿಯನ್ನು ತಾಳಲಾರದೆ ಮಗುವಾದಂಥ ನನ್ನನ್ನು ಬದುಕಿಸಬೇಕು ಎಂಬ ಪುತ್ರವಾತ್ಸಲ್ಯದಿಂದ ಹಾ. ನನ್ನ ಬಾಲವನ್ನು ಕಚ್ಚಿಕೊಂಡು ಆಕಾಶ ಮಾರ್ಗದಲ್ಲಿ ಹಾರುವ ಹೊತ್ತಿಗೆ ಹಾ. ಇದೇ ಅರ್ಜುನ ನನ್ನ ಅಮ್ಮನಿಗೆ ಬಾಣ ಪ್ರಯೋಗ ಮಾಡಿದ. ಓಹೋ. ಆ ಹೊತ್ತಿಗೆ ನನ್ನ ಅಮ್ಮ ಹಸುನೀಗಿದ್ದಳು. ನಾನು ಎಲ್ಲಿಯೋ ಹೋಗಿ ಬಿದ್ದು ಬಿಟ್ಟೆ. ಹಾ. ಬಿದ್ದು ಬದುಕಿಕೊಂಡೆ. ಹಾ. ನನ್ನ ಅಮ್ಮನನ್ನು ಕೊಂದಂತಹ ಆ ಅರ್ಜುನನನ್ನು ಒಂದಲ್ಲ ದಿನ ಕೊಂದೇ ತೀರ್ತೇನೆ ಎಂಬುದಾಗಿ ಸಮಯ ಕಾಯುತ್ತಾ ಓಹೋ. ನಿನ್ನ ಬತ್ತಳಿಕೆಯ ಸರದಲ್ಲಿ ಇದ್ದವನು ನಾನು. ಈಗ ಉಳಿದೆಯಲ್ಲ ಅದೇ ಬಾಣ ನಾನು. ಆದ್ದರಿಂದ ಪುನರಪ್ಪಿ ಹೂಡಿದೆ ಅಂತಾದ್ರೆ ಅರ್ಜುನನನ್ನು ಕೊಂದು ತೀರಿಸ್ತೇನೆ. ಅರ್ಜುನನನ್ನು ಕೊಲ್ಲುವುದಕ್ಕೆ ನೀನು ನನ್ನ ಮೂಡಿಗೆಯಲ್ಲಿ ಬಂದು ಕುಳಿತಿದ್ದ. ಬಹಳ ವಿಚಿತ್ರ ಕಾಣುತ್ತಾ ಉಂಟು ನನಗೆ. ಬಹುಶಃ ನಾನು ಹೂಡಿದಂತಹ ಶರ ಗುರಿ ತಲುಪುವಲ್ಲಿ ವಿಫಲವಾಗುವುದಕ್ಕೂ ಕೂಡ ಕಾರಣ ಆದದ್ದು ಇದುವೆಯೋ ಅಂತ. ನಾನು ಎಷ್ಟು ಸಮಯದಿಂದ ಚಿನ್ನದ ಪೆಟ್ಟಿಗೆಯಲ್ಲಿ ಇಟ್ಟು ಗಂಧ ಲೇಪಿಸಿ ಪೂಜೆ ಮಾಡ್ತಾ ಇದ್ದಂತಹ ಸರ್ಪಾಸ್ತ್ರ, ಆ ವಿಶೇಷವಾದಂತಹ ಅಸ್ತ್ರ, ಪರಶುರಾಮದತ್ತವಾದಂತಹ ಅಸ್ತ್ರ, ಅದು ವಿಫಲವಾಯಿತು ಅಂತ ಆಗಬೇಕಿದ್ರೆ ಇಂತಹ ಶುಭಗಳೆಲ್ಲ ಬಂದು ಅದನ್ನು ಅಶುದ್ಧಿ ಮಾಡಿದರೆ ನಮ್ಮ ಪೂಜೆಗೆ ಫಲ ಸಿಗ್ತದೆ ಹೇಳಿ. ಹಾಗಾದರೆ ಅದರ ಮೇಲೆ ಪುನಃ ಏನು ಹೇಳ್ತಾ ಇದ್ದಾನೆ ಈಗ, ಮತ್ತೊಮ್ಮೆ ಪ್ರಯೋಗಿಸಬೇಕು. ಎಲೆ ನಿವಾಳಿ ನಡಿ ಇಲ್ಲಿಂದ. ಕೇಳಿ ಕಣ್ಣನು ಕದರುವುದನೆ ನಿವಾಳಿ ನಿನ್ನಯ ಬಲುವಿನಿಂದಲೇ ಕಾಳಾಗೋದೋಳು ಅರಿವದೆಯ ಎದಗುವರಲ್ಲ ಹೋಗು ಹೋಗಿರುವುದ ಎಲೆ ನಿವಾಳಿ ಅಶ್ವಸೇನ, ನನ್ನ ಕೆಲಸವನ್ನೇ ಹಾಳು ಮಾಡಿಬಿಟ್ಟೆ ನೀನು. ಕೇವಲ ಅರ್ಜುನನಲ್ಲಿ ನಿನಗೆ ಹಾಗೆ ಇರಬಹುದು. ಹಾಗೆಂದು ಯುದ್ಧರಂಗದಲ್ಲಿ ಕರ್ಣನಿಗೆ ಅರ್ಜುನನನ್ನು ಕೊಲ್ಲುವುದಕ್ಕೆ ನಿನ್ನಂತಹ ನಿವಾಳಿಯ ಸಹಾಯವೇ ಅಗತ್ಯವಿಲ್ಲ. ನಾಳೆಯ ದಿನ ಜನರು ಏನು ಹೇಳುತ್ತಾರೆ, ಅಶ್ವಸೇನ ಇದ್ದದರಿಂದ ಅರ್ಜುನನನ್ನು ಕೊಲ್ಲಲಿಕ್ಕೆ ಸಾಧ್ಯವಾಯಿತು ಅಂತ. ಅಂತಹ ಹೆಸರು ನೀನು ಪಡ್ಕೊಂಡು ಹೋಗಬೇಕಾಗುವಂಥ ಅಗತ್ಯ ಇಲ್ಲ. ಮತ್ತು ಅರ್ಜುನನು ಕೊಲ್ಲಬೇಕು ಅಂತ ನೀಗಿದ್ದರೆ ಕಚ್ಚಿ ಸಾಯಿಸಬಹುದಿತ್ತವ ನಿದ್ದೆ ಮಾಡುವ ಹೊತ್ತಿಗೆ. ವಿಷಸರ್ಪ ಅಲ್ವಾ ನೀನು? ಕೇವಲ ಮುಡಿಗೆಯಿಂದ ಹೊರಗೆ ತೆಗೆಯುವ ಕಾಲಕ್ಕೆ ಪ್ರಕೃತಿ ವೈಪರೀತ್ಯವನ್ನು ತೋರಿಸಿದಂತಹ ನಿನಗೆ ಅರ್ಜುನನ್ನು ಕೊಲ್ಲುವುದಕ್ಕೆ ಕಷ್ಟ ಇತ್ತೇನು? ಅದು ಬಿಟ್ಟು ನನ್ನ ಅಸ್ತ್ರವನ್ನು ಅಶುಭಗೊಳಿಸಿ ನನ್ನ ಕೆಲಸವನ್ನು ಅಭದ್ರಗೊಳಿಸಿದಂತಹ ನೀನು ನನ್ನ ಮುಂದೆ ಕಾಣಿಸಿಕೊಂಡ್ರೆ ಜಾಗ್ರತೆ, ಬಿಟ್ಟ ಶರವನ್ನು ತಂದು ಮತ್ತೆ ನನ್ನ ಕೈಲಿ ಕೊಡಿ. ನಡಿ ಇಲ್ಲಿಂದ ನಡಿ. ಕರ್ಣ, ತಡೆ ತಡೆ ತಡೆ, ಏನು ಸರ್? ಕೀಳು ಮಾಡದಿರು. ಏನು? ಬೇಳಲ ನುಡಿಗೊಳಿದು ಶಲ್ಯನು ಕೀಳು ಮಾಡದಿರಗಡ ಅಕಟಕಟ ಕೀಳು ಮಾಡದಿರಗಡ ಅಕಟ ಬಾಣವ ಮೇಳವಿಸಿ ನೀ ತೊಡುವುದೆನಲ್ಲ ರವಿಜ ನಿಂತೆಂದ ಕೀಳು ಮಾಡ
ಬಾಣವ ಕರ್ಣ, ಶಲ್ಯ ಭೂಪತಿಗಳೇ, ಕುರುಕ್ಷೇತ್ರದಲ್ಲಿ ಇಲ್ಲಿಯವರೆಗೆ ಇಂಥ ಒಂದು ಘಟನೆ ನಡೆಯಲಿಲ್ಲ. ಇಲ್ಲ. ಈಗ ನೋಡ್ತಾ ಇದ್ದೇವೆ, ಹ, ಸರ್ಪ ಒಂದು ಬಾಣವನ್ನು ಕಚ್ಚಿಕೊಂಡು ಬಂತು. ಬಿದ್ದದ್ದು ಬಾಣ, ಹೋದದ್ದು ಕಿರೀಟ, ಬಂದದ್ದು ಸರ್ಪ. ಮಾತಾಡ್ತಾ ಇದೆ. ಹ, ಅರ್ಜುನನ ಜೊತೆಗೆ ವೈಯಕ್ತಿಕವಾದಂತಹ ದ್ವೇಷ. ಅವನಿಗೆ ಏನೋ ಕೋಪ ಉಂಟು ಅಂತ. ನೇರವಾಗಿ ಹೋಗುವುದಕ್ಕೆ ಸಾಧ್ಯವಾಗದೆ ಹ, ಅರ್ಜುನನ ವೈರಿಗಳು ಯಾರು ಅಂತ ನೋಡಿದವಾಗ ಸಮರ್ಥನಾದವ ನೀನು ಅಂತ ಹ, ನಿರ್ಧರಿಸಿ ನಿನ್ನ ಬತ್ತಳಿಕೆಯಲ್ಲಿ ಸೇರಿಕೊಂಡಿತ್ತು. ಹ, ಸರ್ಪಮುಖಿ ಬಾಣವನ್ನು ನೀನು ತೆಗೆದಾವಾಗ ಹ. ಅದರಲ್ಲಿ ಆವೇಶಗೊಂಡು ಅರ್ಜುನನನ್ನು ಕೊಲ್ಲುವುದಕ್ಕಾಗಿ ಮುಂದೆ ಹೋಯಿತು. ಹ. ಆದರೆ ಪರಿಣಾಮ ಆಗಲಿಲ್ಲ. ಒಂದು ಯೋಚಿಸಬೇಕು. ಹ. ಆಗ ನಾನು ಏನು ಹೇಳಿದೆ ನಿನ್ನ ಪ್ರಶ್ನೆಗೆ, ಕೃಷ್ಣ ರಥವನ್ನು ತಗ್ಗಿಸ್ತಾನೆ, ಹಾಗೆ ಆಯ್ತಾ ಇಲ್ವಾ? ಅದೌದು. ಅರ್ಜುನನ ಕೊರಳನ್ನು ತೆಗೆಯುವುದಕ್ಕೆ ನಮಗೆ ಆಗಲಿಲ್ಲ, ಹ, ಕಿರೀಟವನ್ನು ಮಾತ್ರ ತೆಗೆಯುವುದಕ್ಕಾಯ್ತು. ಅದೇ ಹೇಳಿದ ಈ ನಿವಾಳಿ ಸೇರಿದ್ದರಿಂದ ಅಂತ. ನಿವಾಳಿ ಸೇರಿದ್ದರಿಂದ ಅಲ್ಲ. ಮತ್ತೆ ಈಗ ನಿವಾಳಿ ಸೇರಿದ್ದಾನೆ ಅಂತ ನಮಗೆ ಗೊತ್ತಿತ್ತಾ ಬಾಣವನ್ನು ಪ್ರಯೋಗಿಸುವಾಗಿಲ್ಲ ಅಲ್ವಾ? ಇಲ್ಲ, ಗೊತ್ತಿರಲಿಲ್ಲ. ಇಲ್ಲಿ ಆದದ್ದು ಏನು ಅಂತ ಹೇಳಿದರೆ, ನಾನು ಆಗ ಹೇಳಿದ ಹಾಗೆ ಕೃಷ್ಣ ರಥವನ್ನು ತಗ್ಗಿಸಿದ ಕಾರಣ ಇಲ್ಲ. ಹ, ಈಗ ಮತ್ತೊಮ್ಮೆ ಬಂದು ನನ್ನನ್ನು ತೊಡಬೇಕು ಅಂತ ಹೇಳ್ತಾ ಇದೆ. ಹ, ಉದ್ದೇಶ ಇಬ್ಬರದ್ದು ಒಂದೇ ಅಲ್ವಾ? ಆಗಬೇಕಾದ್ದೇನು? ಅರ್ಜುನನ ಕೊರಳನ್ನು ಕತ್ತರಿಸಬೇಕಾದ. ಹ, ಅದಕ್ಕಾಗಿ ಏನು? ಕೇಳು ಮಾಡಬೇಡ. ಯಾರ ಸಹಕಾರ ಎಲ್ಲಿ ಹೇಗೆ ಅಂತ ನಮಗೆ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಹ, ಅಮೃತದ ಬಾಂಡವೇ ತಾನಾಗಿ ಬಂದಾವಾಗ ಬುದ್ಧಿವಂತರಾದವರು ಹೇಗೆ ಉಪಯೋಗಿಸ್ತಾರೋ ಹ. ಹಾಗೆ ಇದು ಅಮೃತದ ಬಾಂಡ ನಮ್ಮ ಪಾಲಿಗೆ ಅಂತ ನಾವು ಭಾವಿಸುವ. ಹ. ಇದನ್ನು ಉಪಯೋಗಿಸಿ ಬಾಣವನ್ನು ಹೊಡಿ ಅರ್ಜುನನ ಕೊರಳನ್ನು ಕತ್ತರಿಸು. ಶಲ್ಯ ಭೂಪತಿಗಳೇ, ನಿಮ್ಮಂತಹ ಅನುಭವಿಗಳು ಹೀಗೆ ಮಾತಾಡುದಾ ಅಂತ. ಹೌದು, ಅನುಭವಿಗಳೇ ಮಾತಾಡುದು ಹಾಗೆ. ಅದು ನನಗೆ ಆಶ್ಚರ್ಯ ಆಗುದು. ಯಾಕೆ? ನಮ್ಮಲ್ಲಿ ಒಂದು ಸಾಧನೆಯನ್ನು ನಾವು ತೋರಿಸುವಾಗ ನಮಗೆ ಪರಸಹಾಯ ಯಾಕೆ? ನಮಗೆ ಸಾಮರ್ಥ್ಯ ಇಲ್ಲದೇ ಇದ್ದಾಗ ನಾವು ಪರಸಹಾಯವನ್ನು ಹೊಂದಬೇಕು. ನಮ್ಮಲ್ಲಿ ಸಾಮರ್ಥ್ಯ ಉಂಟು ಎನ್ನುವಂಥ ಆತ್ಮವಿಶ್ವಾಸ, ಆತ್ಮಬಲ ನಮ್ಮಲ್ಲಿದ್ದರೆ ನಮಗೆ ಮತ್ತೆ ಪರಸಹಾಯದ ಅಗತ್ಯ ಇಲ್ಲ ಅಂತ. ಮತ್ತೆ ಇಂತಹ ಕೆಲವು ದಂಡಪಿಂಡಗಳು ಅಂತ ನಾವೇನು ಹೇಳ್ತೇವೋ ಒಟ್ಟಿಗೆ ಸೇರಿಕೊಳ್ಳುವುದು ಯಾಕೆ ಅಂತ ಕೇಳಿದರೆ, ನಾಳೆ ನಾನು ಮಾಡಿದ್ದು ಅಂತ ಹೇಳಿಕೊಳ್ಳುವುದಕ್ಕೆ ಅಂತ. ಜಗತ್ತು ಗುರುತಿಸುವುದು ಯಾರನ್ನು? ಈ ನಾನು ಮಾಡಿದ್ದೇನೆ ಅಂತ ಹೇಳಿಕೊಳ್ಳುವವರನ್ನು ಮಾತ್ರ. ನಾನು ಒಂದು ಹೇಳ ಒಳಗಿನ ಗುಟ್ಟು, ಹೇಳಿ. ನಾಯಕನಾಗಿ ನೀನು ಕಾಣಿಸಿಕೊಳ್ಳಬೇಕಾ? ನಿನ್ನ ಹಿಂದೆ 4 ಮಂದಿ ಇಂಥ ದಂಡಪಿಂಡಗಳು ಬೇಕಾಗುತ್ತೆ. ಅಲ್ಲ, ದಂಡಪಿಂಡಗಳನ್ನು ಇಟ್ಟುಕೊಂಡು ನಾಯಕತ್ವ ಸಿಗದಿದ್ರು ಏನು ಪ್ರಯೋಜನ? ನಾಳೆ ಕೆಟ್ಟ ಹೆಸರು ಬರುವುದು ಅದರಿಂದ ಅಂತ. ಇವತ್ತು ಪ್ರಪಂಚದಲ್ಲಿ ಹಾಗೆ ಇರುವುದು. ಈ ನಾಯಕನಿಗೆ ಕೆಟ್ಟ ಹೆಸರು ಕೂಡ ಬರುವುದು ಈಗ ದಂಡಪಿಂಡಗಳಿಂದ. ಒಳ್ಳೆ ಹೆಸರ ಕೆಟ್ಟ ಹೆಸರ, ಧರ್ಮವೋ ಅಧರ್ಮವೋ, ಅದು ವಿಮರ್ಶೆ ಮಾಡುವುದಕ್ಕೆ ಇದು ಕಾಲ ಅಲ್ಲ. ಈಗ ಇದನ್ನು ಹೂಡುವುದರಿಂದ ನಿನಗೆ ಏನು ತೊಡಕೇನಿದೆ? ಹಾಗಾಗುತ್ತದೆ ಅಂತ ನನ್ನ ಪ್ರಶ್ನೆ. ಯಾಕೆ? ಒಮ್ಮೆ ಹೂಡಿದಂತಹ ಬಾಣ ಮತ್ತೆ ಹೂಡ್ಲಿಕ್ಕೆ ಆಗ್ತದ? ಏನಾಗದೆ ಸಾಧ್ಯ ಆಗುವುದಿಲ್ಲ ಅಂತ. ನಮ್ಮಲ್ಲಿ ಒಂದು ನಿಷ್ಠೆ, ಒಂದು ಶಿಸ್ತು, ಒಂದು ನಮ್ಮ ಒಂದು ಸಂಕಲ್ಪ ಅಂತ ಇದೆ. ನಾನು ಒಂದು ಮಾತು ಹೇಳ, ಈ ಬಾಣವನ್ನು ನೀನು ತೊಡು. ನಿಷ್ಠೆಯ ಸಂಕಲ್ಪ ಎಲ್ಲ ಮತ್ತೆ ವಿಮರ್ಶೆ ಮಾಡೋಣ. ಅಂಬರ ಕುಸಿದ್ರು ನಡೆಯೋದು. ಕುರುಕ್ಷೇತ್ರದ ಯುದ್ಧಾಂಗಣದಲ್ಲಿ ಕರ್ಣಾರ್ಜುನರ ಯುದ್ಧ ಬಹುಶಃ ಕುರುಕ್ಷೇತ್ರದ ಪ್ರತಿಯೊಬ್ಬರೂ ಕೂಡ ನಿರೀಕ್ಷಿಸುವಂತಹ ಯುದ್ಧ. ಕರ್ಣಾರ್ಜುನರೊಳಗೆ ಹೇಗೆ ನಡೆಯುತ್ತದೆ? ಯಾಕೆ
ಹಿಂದಿನಿಂದಲೇ ಕರ್ಣ ಅರ್ಜುನನಲ್ಲಿ ಇರಿಸಿಕೊಂಡಂತಹ ದ್ವೇಷ. ದ್ವೇಷ ಯಾಕೆ ಅಂತ ಕೇಳಿದರೆ ಅದಕ್ಕೆ ಇಂಥದ್ದೇ ಅಂತ ನಾವು ಉತ್ತರ ಹೇಳುವುದಕ್ಕಿಲ್ಲ. ಸಾಂದರ್ಭಿಕವಾಗಿ ಹುಟ್ಟಿಕೊಂಡಂತಹ ದ್ವೇಷ ಅದು ಕೌರವನ ಉಪದೇಶದಿಂದಲೋ ಅಥವಾ ಅರ್ಜುನನ ವರ್ತನೆಯಿಂದಲೋ ಬೆಳೆಯುತ್ತಾ ಬಂದದ್ದು. ಆದ್ದರಿಂದಲೇ ಕುರುಕ್ಷೇತ್ರದ ಅಂಗಣಕ್ಕೆ ಬಂದಾಗ ಕರ್ಣಾರ್ಜುನರು ಯಾವಾಗ ಎದುರಾಗುತ್ತಾರೆ, ಅವರೊಳಗೆ ಹೇಗೆ ನಡೆಯುತ್ತದೆ ಎನ್ನುವಂತಹ ಜಿಜ್ಞಾಸೆ, ಎನ್ನುವಂತಹ ಪ್ರಶ್ನೆ ಎಲ್ಲ ಯುದ್ಧರಂಗದಲ್ಲಿರುವವರ ಮುಖದಲ್ಲಿಯೂ ಕಾಣ್ತಾ ಇದ್ದದ್ದು. ಇಂದು ಸೂರ್ಯಾಸ್ತದ ಒಳಗೆ ಪಾರ್ಥನ ತಲೆಯನ್ನು ತೆಗೆದು ಬರುತ್ತೇನೆ ಹೀಗೆ ಪ್ರತಿಜ್ಞೆಗೈದವರು ನಾನು. ಆ ಪ್ರತಿಜ್ಞೆಗೆ ಪೂರಕವಾಗಿ ಈ ಸಮಯದವರೆಗೂ ಯುದ್ಧರಂಗದಲ್ಲಿ ವಿಜೃಂಭಿಸಿದ್ದೇನೆ. ಪ್ರಯೋಗಿಸಿದಂತಹ ಸರ್ಪಮುಖಿ ಬಾಣ ಸಾಮಾನ್ಯವಾದದ್ದಲ್ಲ ಅಂತ ನನಗೂ ಗೊತ್ತಿದೆ. ವಿಶೇಷವಾಗಿ ಗುರುಗಳಾದಂತಹ ಪರಶುರಾಮನಿಂದ ದತ್ತವಾದಂತಹ ಶರ ಅದು. ಅಷ್ಟೇ ಅಕ್ಕರೆಯಿಂದ ಆಸ್ಥೆಯಿಂದ ಪೂಜಿಸುತ್ತಾ ಬಂದವನು ನಾನು ಅದನ್ನು. ಆದ್ದರಿಂದಲೇ ಆ ಶರ ಪರಿಣಾಮವನ್ನು ಕೊಡುತ್ತದೆ ಎನ್ನುವಂಥ ಪೂರ್ಣ ವಿಶ್ವಾಸ ನನ್ನಲ್ಲಿತ್ತು. ಆ ವಿಶ್ವಾಸದಿಂದಲೇ ನಾನು ಅದನ್ನು ಪ್ರಯೋಗಿಸಿದವನು. ಈ ಕಾಲಕ್ಕೆ ಅದು ಪ್ರಯೋಗಿಸಿದಂತಹ ಬಾಣ ತನ್ನ ಪರಿಣಾಮವನ್ನು ಬೀರಲಿಲ್ಲ ಅಂತ ಆದರೆ ಅದನ್ನು ಮರಳಿ ತೊಡಬೇಕು. ಹೋದಂತಹ ಬಾಣ ಮರಳಿ ಬರುವುದಿಲ್ಲ. ಶ್ರೀರಾಮಚಂದ್ರನ ಬಾಣ ಮರಳಿ ಬರ್ತಾ ಇತ್ತಂತೆ. ಹಾಗೆಂದು ನಾವು ಪ್ರಯೋಗಿಸಿದ ಬಾಣಗಳು ಯಾವುದು ಮರಳಿ ಬಂದದ್ದಿಲ್ಲ. ಪಥ ಮಧ್ಯದಲ್ಲಿ ತುಂಡರಿಸುವುದೋ ಅಥವಾ ಪರಿಣಾಮವನ್ನುಂಟು ಮಾಡುವುದು. ಆದರೆ ಅಶ್ವಸೇನ ಅದನ್ನು ತನ್ನ ಶರೀರದಲ್ಲಿ ಅಂಟಿಸಿಕೊಂಡು ಮರಳಿ ಬಂದಿದ್ದಾನೆ, ಇದನ್ನು ತೊಡು, ಮತ್ತೆ ನಾನು ಪರಿಣಾಮವನ್ನು ಬೀರ್ತೇನೆ ಅಂತ ಅವ ಮುಂದಾದರೆ, ಕರ್ಣನ ಜೀವನದಲ್ಲಿ ಈವರೆಗೂ ಕರ್ಣ ಸಾಧಿಸಿದಂತಹ ಆರಿಸಿದಂತಹ ಯಾವ ಧ್ಯೇಯ ಇದೆ, ಯಾವ ನಿಷ್ಠೆ ಇದೆ, ಯಾವ ಸಂಕಲ್ಪ ಇದೆ, ಅದಕ್ಕೆ ವಿರುದ್ಧವಾದಂತಹ ಒಂದು ಪ್ರವೃತ್ತಿ ಆಗುತ್ತದೆ. ತೊಟ್ಟ ಶರವ ಮರಳಿ ತೊಡುವುದಿಲ್ಲ. ಇದು ಕರ್ಣ ಆರಿಸಿಕೊಂಡು ಬಂದಂತಹ ಒಂದು ಸಂಕಲ್ಪ. ಅದು ಅಂಬರ ಕುಸಿದರೂ ಕೂಡ ಕರ್ಣ ಅದರಿಂದ ವ್ಯಚರಿತನಾಗುವುದಕ್ಕಿಲ್ಲ. ಇದು ಮೊದಲೇ ಇತ್ತ ಅಲ್ಲ? ಮೊದಲೇ ಇದ್ದದ್ದು ನಮಗೆ. ಮೊದಲೇ ನಾವು ಈವರೆಗೂ ಅದರಿಂದ ವಿಚಲಿತರಾದವರಲ್ಲ. ಕರ್ಣ ಮಾಡುವಂತಹ ಪ್ರತಿಯೊಂದು ಕೆಲಸವೂ ಕೂಡ ಧರ್ಮನಿಷ್ಠೆಯಿಂದಲೇ ಮಾಡಿದ್ದಾನೆ ಅಂತ. ಅದರಲ್ಲಿ ಕರ್ಣ ವಿಚಲಿತನಾದದ್ದಿಲ್ಲ. ಆದ್ದರಿಂದಲೇ ಎಲ್ಲರೂ ಕರ್ಣನನ್ನು ಮೂದಲಿಸಿದಾಗಲೂ ಕರ್ಣ ತನ್ನತನವನ್ನು ಬೆಳೆಸಿಕೊಂಡು ಬಂದವನು. ವಿರೋಧಿ ಬಾಳ ಇರಬಹುದು, ಸ್ವಂತಿಕೆಯಲ್ಲಿದ್ದವರು ಭೀಷ್ಮರೋ ದ್ರೋಣರೋ ನನ್ನನ್ನು ಮೂದಲಿಸಿದಾಗಲೂ ಕೂಡ ನಾನು ಬೆಳೆದದ್ದೇ ವಿನಃ ಕುಗ್ಗಲಿಲ್ಲ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ನಾನು ಆರಿಸಿಕೊಂಡು ಬಂದಂತಹ ನನ್ನ ನಿಷ್ಠೆ, ನನ್ನ ಧರ್ಮ ಆದ ಕಾರಣ ನೀವು ಏನೇ ಹೇಳಿದರೂ ಕೂಡ ಈ ಕಾಲಕ್ಕೆ ಪ್ರಯೋಗಿಸಿದಂತಹ ಬಾಣವನ್ನು ಮತ್ತೆ ತೊಡುವುದಿಲ್ಲ, ಖಂಡಿತ ಇಲ್ಲ. ಮೂರು ಮಾತಿಗೂ ತೊಡು, 3 ಅಲ್ಲ 9 ಮಾತಿಗೂ ಸಾಧ್ಯ ಇಲ್ಲ. 9 ಅಲ್ಲ 18 ಮಾತಿಗೂ ಇಲ್ಲ. ಖಂಡಿತ ಇಲ್ಲ ಅಂತ ಆದ್ರೆ ನಮಗೊಂದಿದೆ ಸ್ವಂತಿಕ. ಏನದು? ಹಲವಿದೆ ತಕೆ, ಹಲವಿದೆ ತಗೆ ರಣದಿ ನದಿ ಸುತ ಹುಲು ಶಿಖಂಡಿಯ ನೇಮದೊಳಗಿದ ಅವ ಹೊರಗಿದ. ಹುಲು ಶಿಖಂಡಿಯ ನೇವದೊಳಗಿದ ಕಲಶ ಸಂಭವ ತನುವ ನೀಗಿದ ಸುತ ನಿಮಿತ್ತದೊಳು ಕಲಶ ಸಂಭವ ತನುವ ನೀಗಿದ ಸುತ ನಿಮಿತ್ತದೊಳು ಅಲಗು ಮರಳಿದೆ ಹೂಡೆನೆಂಬ ಚಲಕಣ ನಿನಗೆ ಅಲಗು ಮರಳಿದೆ ಹೂಡೆನೆಂಬ ಚಲಕಣ ನಿನಗೆ
ಕೌರವ ತಿಲಕ ಮೂವರ ನಂಬಿ ಕೆಟ್ಟ. ಮೂರು ಮಂದಿ ಕೌರವ ತಿಲಕ ಮೂವರ ನಂಬಿ ಕೆಟ್ಟನೆನುವುದ ರಥದಿಂದಿಳಿದು ನಡೆದಾಗ ಹೊಲವಿದೆ ತಗೆ ರಣದಿ ಆ ಬಂದಂತಹ ಸುವರ್ಣ ಅವಕಾಶ ಅದನ್ನು ನೀನು ತಿರಸ್ಕರಿಸುತ್ತಾ ಇದ್ದಿ ಕರ್ಣ. ತೊಟ್ಟಂತಹ ಶರವನ್ನು ತೊಡುವುದಿಲ್ಲ ಅಂತ ಹೇಳಿದೆ. ಅದರ ಮೊದಲು ಗುರಿಯನ್ನು ಬದಲಾಯಿಸಬೇಕು ಅಂತ ಹೇಳಿದರೆ ಇಟ್ಟಂತಹ ಗುರಿಯನ್ನು ಬದಲಾವಣೆ ಮಾಡುವುದಿಲ್ಲ ಅಂತ ಎಲ್ಲ ನಿನ್ನದ್ದೇ ನಿರ್ಧಾರ ಅಂತಾದರೆ ಮತ್ತೆ ಈ ಪ್ರಶ್ನೆ ಮಾಡಿದ್ದೆ ಆದರೂ ಯಾಕೆ? ಪ್ರಶ್ನೆ ಮಾಡಿದ ಆವಾಗ ಸರಿಯಾದಂತಹ ಉತ್ತರವನ್ನು ನಾನು ಕೊಟ್ಟೆ. ಅದರಲ್ಲಿ ಸ್ವಲ್ಪವೂ ನೀನು ಕೊಟ್ಟಂತಹ ಉತ್ತರವನ್ನು ಉಪಯೋಗಿಸ್ತಾ ಇಲ್ಲ. ನಿನ್ನದೇ ದಾರಿಯಲ್ಲಿ ನೀನು ಹೋಗ್ತಾ ಇದ್ದಿಂತಾದ್ರೆ ಮತ್ತೆ ಹಿಂದೆ ಇರುವವರು ಯಾಕೆ? ನಿನಗೆ ಬೆಂಬಲ ಕೊಡುವವರಿಗೆ ಅರ್ಥ ಇದೆಯೋ ಅಂತ ಪ್ರಶ್ನೆ. ಇದು ಯೋಚನೆ ಮಾಡಿದರೆ ಏನು ನೀನಲ್ಲ, ಮತ್ತೆ ನಿನಗಿಂತಲೂ ಹಿಂದಿನವರ ಬಗ್ಗೆ ನನಗೆ ನೆನಪಾಗ್ತಾ ಇದೆ. ಏನು? ಕೌರವನನ್ನು ಉಳಿಸುವುದಕ್ಕಾಗಿ ಕೌರವನಿಗೆ ಹಸ್ತಿನಾವತಿಯ ಸಿಂಹಾಸನ ಸ್ಥಿರವಾಗಿ ಉಳಿಯುವ ಹಾಗೆ ಮಾಡುವಲ್ಲಿ ಅಲ್ಲ, ಕೌರವನಿಗೆ ಜಯವನ್ನು ಪಡೆಯುವಲ್ಲಿ ಸತ್ಯಕ್ಕಾದರೂ ಯಾರು ಸಹ ಪ್ರಯತ್ನವೇ ಮಾಡಲಿಲ್ಲ. ಕೌರವನನ್ನು ಹೊಂಡಕ್ಕೆ ಹಾಕ್ಲಿಕ್ಕೆ ನೋಡಿದ್ದು ವಿನಃ ದೊಡ್ಡ ದೊಡ್ಡ ಮುಂಡಾಸಿನವರೆಲ್ಲ ಇದ್ರು. ಪ್ರಯತ್ನ ಮಾಡಿದ್ದೇನು ಅಂತ ಹೇಳಿದ್ರೆ ಏನೂ ಇಲ್ಲ. ಯಾಕೆ ನಿಮಗೆ? ಕೌರವ ಸಭೆ ಕೊಡುವಾಗ ಎದುರಲ್ಲಿ ಬಂದು ಕುಳಿತುಕೊಳ್ಳುವುದು. ಕೌರವ ಕೇಳ್ತಾನೆ, ಕೇಳಿರೆ ಈ ಮಾದ್ರೇಶ ಮುಖ್ಯರೆಲ್ಲರೂ ಅಂತ. ನಮ್ಮನ್ನು ಉದ್ದೇಶಿಸಿ ಅವನು ಹೇಳುವಂಥದ್ದು, ಆದರೆ ಉತ್ತರ ಕೊಡುವುದೆಲ್ಲ ಉಳಿದವರೇ ಉತ್ತರ ಕೊಡುವುದು. ಉತ್ತರ ಕೊಟ್ಟು ಕೌರವನ್ನು ಎತ್ತರಕ್ಕೆ ಏರಿಸಿದ್ರ ಅಂತ ಹೇಳಿದ್ರೆ ಬಹಳಷ್ಟು ಎತ್ತರಕ್ಕೆ ಏರಿಸಿದ್ರು, ಅಲ್ಲಿಂದ ಕೆಳಗೆ ಬೀಳುವ ಹಾಗೆ ಮಾಡಿದ್ರು. ಆದದ್ದಷ್ಟೇ. ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರ 18 ದಿವಸಗಳ ಯುದ್ಧ, ಇವತ್ತು 17ನೇ ದಿವಸದ ಯುದ್ಧ ಅಲ್ವಾ? 10 ದಿವಸ ಯಾರು ಯುದ್ಧವನ್ನು ಮಾಡಿದ್ರು? ಭೀಷ್ಮಾಚಾರ್ಯರು ಯುದ್ಧವನ್ನು ಮಾಡಿದರು. ಭೀಷ್ಮರ ಸೇನಾಧಿಪತ್ಯದಲ್ಲಿ ಜಯವನ್ನು ಪಡೆಯಬಹುದು ಅಂತ ಎಲ್ಲವರ ನಿರೀಕ್ಷೆ ಇತ್ತು. ಜಯವನ್ನು ಪಡೆಯುವುದಕ್ಕಾಯ್ತಾ ಅಂತ ಕೇಳಿದ್ರೆ ಇಲ್ಲ. ಪ್ರತಿಜ್ಞೆಯನ್ನು ಮಾಡಿಯೇ ಬಂದವರು ಅವರು. 10,000 ಕಿರೀಟಧಾರಣೆಯನ್ನು ಮಾಡಿದವರನ್ನು ಬೀಳಿಸ್ತೇನೆ ಅಂತ. ಬೀಳಿಸಿದ್ದೇನೋ ಹೌದು ಭೀಷ್ಮರು, ಆದರೆ ಒಬ್ಬನೇ ಒಬ್ಬ ಪಾಂಡವರನ್ನು ಮುಟ್ಟಿದನ ಅಂತ ಹೇಳಿದ್ರೆ ಇಲ್ಲ. ಧರ್ಮರಾಯನೋ ಅಲ್ಲ, ಭೀಮನೋ, ಅರ್ಜುನ, ನಕುಲ, ಸಹದೇವರು ಅವರಿಗೆ ಏನೂ ಆಗಲಿಲ್ಲ. ಭೀಷ್ಮರದ್ದಾದಂತಹ ಸೇನಾಧಿಪತ್ಯದಲ್ಲಿ ಯಾರು ಆಯುಧವನ್ನು ಹಿಡಿಯುವುದಿಲ್ಲ ಅಂತ ಹೇಳಿದ್ರು, ಅಂಥವನ ಕೈಯಲ್ಲಿ ಆಯುಧವನ್ನು ಹಿಡಿಸ್ತೇನೆ. ಇದು ಏನಾಯ್ತು ಅಂತ ಹೇಳಿದ್ರೆ ಹೆಗ್ಗಳಿಕೆ, ಬೇರೆ ಎಂಥದ್ದು ಆಗಲ್ಲ. ಕೌರವನಿಗೆ ಪ್ರಯೋಜನ ಆಗಿದ ಇಲ್ಲ. ಕೊನೆಗೆ ಅಂತೂ ಯುದ್ಧದಿಂದ ನಾನು ಹೇಗೆ ವಿರಮಿಸಬೇಕು ಎಂಬುದಕ್ಕೆ ಅವರೇ ಒಂದು ಮಾರ್ಗವನ್ನು ಸೂಚಿಸಿದರು. ಶಿಬಿರಕ್ಕೆ ಪಾಂಡವರು ಬಂದಂತಹ ಹೊತ್ತಿಗೆ ಕೌರವನ ತಂತ್ರಗಾರಿಕೆಯಿಂದಾಗಿ ಹೇಳಿದ್ರಲ್ಲ, ನಾಳೆಯ ದಿವಸ ಶಿಖಂಡಿ ಎದುರು ಬಂದು ನಿಂತರೆ ನಾನು ಶಸ್ತ್ರ ಸನ್ಯಾಸವನ್ನು ಕೈಗೊಳ್ತೇನೆ ಅಂತ. ಶಿಖಂಡಿ ಎದುರಿಗೆ ಬಾರದ ಹಾಗೆ ಕೌರವನ ಪಕ್ಷದಲ್ಲಿ ಇರುವವರು ಯಾರಾದರೂ ತಡೆದ್ರ ಅಂತ ಕೇಳಿದ್ರೆ ಇಲ್ಲ, ತಡಿಲಿಕ್ಕೆ ಆಗ್ಲಿಲ್ಲ. ಅದು ನಮ್ಮದಾದಂತಹ ದೌರ್ಬಲ್ಯವೇ. ಎಂತೆಂಥವರೆಲ್ಲ ಇದ್ರು, ಮಹಾರಥಿಗಳು ಇದ್ರು, ಷಡ್ರಥರು ಇದ್ರು, ಎಂತಹ ಪರಾಕ್ರಮಿಗಳು ಇದ್ದರು. ಕೌರವನ ಪಕ್ಷದಿಂದ ಒಬ್ಬನೇ ಒಬ್ಬ ಯೋಧನಿಗೆ ಶಿಖಂಡಿಯನ್ನು ಅಡ್ಡಗೊಡುವುದಕ್ಕೆ ಆಗ್ಲಿಲ್ಲ ಅಂತ ಆದ್ರೆ ಏನೆಂಬ ಪ್ರಶ್ನೆ ಬರ್ತದೆ. ಅಂತೂ ಭೀಷ್ಮರೇ ಪಾಂಡವರಿಗೆ ಜಯವನ್ನು ಹೇಗೆ ಪಡೆಯಬೇಕೆಂಬಂತ ದಾರಿಯನ್ನು ಸೂಚಿಸಿದ್ರು. ಸರಳ ಮಂಚದಲ್ಲಿ ಮಲಗಿದ್ರು. ಹೊಂಡ ತೆಗೆದದ್ದು, ಕೌರವನನ್ನು ಹೊಂಡಕ್ಕೆ ಹಾಕ್ಲಿಕ್ಕೆ ಹೊಂಡ ತೆಗೆದದ್ದು ಯಾರು ಅಂತ ಹೇಳಿದ್ರೆ ಭೀಷ್ಮಾಚಾರ್ಯರೇ. ಅನಂತರ ಎಂಥದ್ದು ದೊಡ್ಡದೇ ಶಾಪಾದಪಿ ಶರಾದಪಿ ಉಭಯ ಕುಲಕ್ಕೆ ಬಿಲ್ಲೋಜರಾಗಿರುವವರು, ಪ್ರತ್ಯಕ್ಷ ಪರಮೇಶ್ವರನ ಅವತಾರಿಯೋ ಎಂಬಂತೆ ಅಂತಹ ಪರಾಕ್ರಮವನ್ನು ಹೊಂದಿರುವಂತಹ ದ್ರೋಣಾಚಾರ್ಯರು. ಎಲ್ಲವರಿಗೆ ವಿದ್ಯಾಭ್ಯಾಸವನ್ನು ಹೇಳಿಕೊಟ್ಟವರು ಅವರೇ ಅಲ್ವಾ? ಅವರೇ ದಾರೆ ಎರೆದದ್ದಲ್ಲ. ಅವರ ಬತ್ತಳಿಕೆಯಲ್ಲಿ ಇರುವಂತದ್ದನ್ನು ಎಲ್ಲವರಿಗೆ ಹೇಳಿಕೊಟ್ರು. ಕೊನೆಗೆ ಏನಾಯಿತು?
ಕರ್ಣ, ಹ ಶಾಪಾದಪಿ ಶರಾದಪಿ ಎರಡೂ ಅವರಿಂದ ಪ್ರಕಟವಾಗಲಿಲ್ಲ. ಹ ಉದ್ದೇಶ ಈಡೇರಲಿಲ್ಲ. ಜಯವನ್ನು ಕೌರವನಿಗೆ ಒಪ್ಪಿಸಲಿಲ್ಲ. ಹ ಕೊನೆಗೆ ಲೋಕ ಒಪ್ಪದ ರೀತಿಯಲ್ಲಿ ಅಶ್ವತ್ಥಾಮ ಹತಕುಂಜರಹ ಹ. ಎಂಬಂತಹ ಮಾತು ಆ ಕಡೆಯಿಂದ ಬಂತು. ತನ್ನ ಮಗ ಚಿರಂಜೀವಿ ಎಂಬುದಾಗಿ ತಿಳಿದಿದ್ದರೂ ಸಂಶಯಗೊಂಡಂತಹ ಅವರು, ಯಾರ ಬಾಯಿಂದ ಆ ಮಾತು ಬಂತೋ, ಬರಬಾರ್ದಿತ್ತೋ ಅಂಥವನ ಬಾಯಿಂದ ಬಂತಲ್ಲೋ, ಧರ್ಮರಾಯನಿಂದ ಬಂತ, ಹಾಗಾದರೆ ಸತ್ಯವಾದಂತಹ ವಿಚಾರವೋ ಅಂತ ನೋಡುವುದಕ್ಕಾಗಿ ಶರೀರ ತ್ಯಾಗ ಮಾಡಿ ಸ್ವರ್ಗಕ್ಕೆ ಹೋದರು. ಹೌದು. ಆ ಕಾಲಕ್ಕಾಗುವಾಗ ದೃಷ್ಟದುಮ್ನ ವಿರೋಧಿ ಕಡೆಯ ರಥದಿಂದ ನಮ್ಮ ರಥಕ್ಕೆ ಹಾರಿ ಹ ಗುರುಗಳ ತಲೆಯನ್ನು ಕತ್ತರಿಸಿದ. ಲೋಕ ಒಪ್ಪದ ರೀತಿಯಲ್ಲಿ ಆಯ್ತಾ ಇಲ್ವಾ? ಹೌದು. ಮಾತ್ರವಲ್ಲ, ಈಗ ಸೈಂಧವನ ವಧಾ ಪ್ರಕರಣ ಹ ಅಲ್ಲಿ ನಾವು ವಿಚಾರ ಮಾಡಿದೆವು ಅಂತಾದರೆ, ಅರ್ಜುನ ಪ್ರತಿಜ್ಞೆಯನ್ನು ಮಾಡಿದ. ಅರ್ಜುನನಿಗೆ ಪ್ರತಿಜ್ಞೆಯನ್ನು ಈಡೇರಿಸುವುದಕ್ಕೆ ಭಂಗವಾಯಿತು. ರಾತ್ರಿ ಹಗಲಿನ ಆಟವನ್ನು ಕೃಷ್ಣ ಆಡಿದ. ಹ ಕೊನೆಗೆ ಸೈಂಧವ ಪ್ರಕಟವಾದವಾಗ ಕೃಷ್ಣ ಹೇಳಿದ್ದೇನು, ಅಕೋ ಅಲ್ಲಿ ಸೈಂಧವ ಇದ್ದಾನೆ, ತೆಗೆದು ಹೊಡಿ ಅವನ ತಲೆಯನ್ನು ಕತ್ತರಿಸು ಅಂತ. ಹ ಧರ್ಮವೋ ಅಧರ್ಮವೋ, ನಿಷ್ಠೆಯ ಇನ್ನೊಂದು ಮತ್ತೊಂದು ಅರ್ಜುನ ಪ್ರಶ್ನೆ ಮಾಡಿದನು. ಅರ್ಜುನ ಪ್ರಶ್ನೆ ಮಾಡಲಿಲ್ಲ, ತೆಗೆದು ಬಾಣವನ್ನು ಪ್ರಯೋಗಿಸಿದ, ಹೊಡೆದ. ಸೈಂಧವ ಸಾಯಲಿಲ್ವಾ? ಹ ಏನಾಯ್ತು ಹಾಗಾದ್ರೆ? ಈ ಯುದ್ಧ ಪ್ರಕರಣಕ್ಕಾಗುವಾಗ ಧರ್ಮ ಅಧರ್ಮದ ಪ್ರಶ್ನೆ ಮಾಡಲಿಲ್ಲ ಅರ್ಜುನ. ಹಾಗಾಗಿ ಇವತ್ತು ಪಾಂಡವರು ಜಯಿಸುವ ಹಾಗಾಯಿತು. ಅಂತೂ ದ್ರೋಣಾಚಾರ್ಯರ ಸೇನಾಧಿಪತ್ಯದ ಅವಧಿಯಲ್ಲಿ ದ್ರೋಣಾಚಾರ್ಯರಿಗೂ ಉಳಿಸ್ಲಿಕ್ಕಾಗಲಿಲ್ಲ. ಈಗ ಅನಂತರ ಬಂದದ್ದು ನೀನೀಗ. ನಾನು 10 ದಿವಸ ನೀನು ಇರಲೇ ಇಲ್ಲ. ನೀನು ಎಲ್ಲಿದ್ದಿಂತ ಕೇಳಿದರೆ ನೀನು ಎಲ್ಲಿಯೇ ಹೋಗಿ ಮಲಗಿದ್ದು. ಹೌದು. ಅನಂತರ 5 ದಿವಸ ಇವರು ಗುರುಗಳದ್ದಾಯ್ತು. ಗುರುಗಳು ಎಂಥದ್ದು ಮಾಡಿದ್ರು ಅಂತ ಹೇಳಿದ್ರೆ ಏನೂ ಇಲ್ಲ. ಅನಂತರ ನಿನ್ನ ಪ್ರವೇಶ ಏನು ಮಾಡಿದ್ರು ಅವರಿಗೆ ಬೆಂಗಡೆಯಾಗಿ ನಾನಿದ್ದೆ. ಅನಂತರ ನಿನ್ನ ಪ್ರವೇಶವಾಯಿತು. ಹೌದು. ಬೆಂಗಡೆಯ ಕಥೆಯು ಹೇಳ್ತೇನೆ. 16ನೇ ದಿವಸಕ್ಕಾಗುವಾಗ ಉಗೆ 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 ಎಂಥದ್ದು ಕರ್ಣನ ಸೇನಾಧಿಪತ್ಯದಲ್ಲಿ ಜಯಘೋಷ ಏನು, ನಿರೀಕ್ಷೆ ಬಹಳಷ್ಟು ಇತ್ತು. ಈ ಕೆಲವು ಸಲ ನಿರೀಕ್ಷೆ ತುಂಬ ಇದ್ರೆ ಅವರು ಏನು ಮಾಡುವುದಿಲ್ಲ ಅಂತಲೇ ಅರ್ಥ. ಇಂಥ ಪಟ್ಟಿಗಳು, ಇಂಥವರು ಅತಿಥಿಗಳಾಗಿ ಇಂಥವರು ಇಂದು ಅತಿಥಿಗಳಾಗಿ ಇವರಿದ್ದಾರೆ ಅಂತ, ಹಾಗಾದರೆ ನೋಡುವ ಇವರದ್ದು ಹೇಗೆ ಸಾಮರ್ಥ್ಯ ಅಂತ. ಎಲ್ಲವರು ಸೇರಿರ್ತಾರೆ. ಆ ದಿನ ಅತಿಥಿಗಳು ತಿಥಿಯೇ ಮಾಡುದು. ನಿರೀಕ್ಷೆ ಮಾಡಿಯೇ ಬರುವುದು ಅಂತ ಏನು ಇರುವುದಿಲ್ಲ ಅಂತ. 16ನೇ ದಿವಸ ಹ ಯುದ್ಧಕ್ಕೆ ನೀನು ಶಿಬಿರೆಯಿಂದ ಹೊರಟು ಬಂದೆ. ಅರಸ ಬಿಡು ಬಿಡು ಚಿಂತೆ ಅಂತ ಹೇಳುತ್ತಾ ಕೌರವನ ಚಿಂತೆಯನ್ನು ದೂರೀಕರಿಸುವ ಹತ್ತಿರದ ಬಂದು ಆಪ್ತ ನೀನು. ಕೌರವನ ಬೆವರು ಬಿದ್ದಲ್ಲಿ ರಕ್ತವನ್ನು ಕೊಡುವವನು. ಹೌದು. ಕೌರವನ ರಕ್ತ ನೋಡಿದರೆ ಪ್ರಾಣವನ್ನೇ ಕೊಡುವವನು. ಆಟದಲ್ಲಿ, ಊಟದಲ್ಲಿ, ಕೂಟದಲ್ಲಿ ಯಾರು ಅಂತ ಹೇಳಿದರೆ ಕೌರವನಿಗೆ ಮಿತ್ರ ಯಾರು? ಕರ್ಣ. ಅಂತಹ ನಿನ್ನ ಸೇನಾಧಿಪತ್ಯದಲ್ಲಿ ಒಂದು ದೃಷ್ಟಿಯಲ್ಲಿ ಪ್ರಪಂಚದಲ್ಲಿ ಮಾತೇ ಇದೆ. ಮಿತ್ರತ್ವಕ್ಕೆ ಯಾರು ಅಂತ ಹೇಳಿದ್ರೆ ಕೃಷ್ಣಾರ್ಜುನರು, ಹಾಗೆ ವೈರತ್ವಕ್ಕೆ ಯಾರು ಅಂತ ಹೇಳಿದ್ರೆ ಕರ್ಣಾರ್ಜುನರು ಅಂತ. ಹೊಂಬಟ್ಟಳಲ್ಲಿ ರಣವೀಳ್ಯವನ್ನು ಕೊಡುವಂತಹ ಆ ಹೊತ್ತಿಗೆ ನಿನ್ನನ್ನು ಕೌರವ ನೋಡಿದನಂತೆ. ಮಾತ್ರವಲ್ಲ, ಕೌರವ ಪಾಂಡವರೊಳಗಿನ ಯುದ್ಧಕ್ಕೆ ಮುಖ್ಯವಾಗಿ ಕಾರಣಸ್ಥಾನದಲ್ಲಿ ಇದ್ದವನು ಅಂತ ಹೇಳಿದರೆ ಯಾರು? ನೀನು. ನಿನ್ನ ಸೇನಾಧಿಪತ್ಯದಲ್ಲಿ ನಿನ್ನೆ ದಿವಸ ಏನಾಗಲಿಲ್ಲ ಬಿಡುವ. ಆದರೆ ನಿನ್ನೆ ರಾತ್ರಿ ನಿಮಗಂತೂ ನಿದ್ದೇ ಇಲ್ಲ. ನಮ್ಮನ್ನು ಮಲಗಲಿಕ್ಕೆ ನೀವು ಬಿಟ್ಟಿದ್ದೀರಾ? ನಮಗೆ ನಿದ್ದೆ ಮಾಡ್ಲಿಕ್ಕೆ ಈಗ ಸಮಯವೇ ಇಲ್ಲ ಅಂತ. ಸಮಯವೇ ಇಲ್ಲ, ನಮ್ಮ ಕೆಲಸ ಪೂರೈಸಬೇಕಲ್ಲ. ಅದು ಏನಾಗುತ್ತೆ ಗೊತ್ತಾ, ಕೆಲವು ಸಲ ಈಗ ನಿದ್ದೆ ನಮಗೆ ಬರುವುದಿಲ್ಲ, ಇನ್ನೊಬ್ರು ನಿದ್ದೆ ಮಾಡ್ತಾರೆ ಅಂತ ಆಗುವ ಒಂದು ಒಳಗಿಂದ ಉರಿ. ಅದಕ್ಕೆ ಏನಾದರೂ ಒಂದು 4 ಮಂದಿ ಬರುವುದು, ನಾಳೆ ಹೀಗೆ, ಇವತ್ತು ಇಂಥದ್ದಾಗಿದೆ, ನಾಳೆ ಹಾಗೆ ಆಗಬಾರದು ಅಂತ. ಹಾಗೆ ಆಯ್ತಾ ಇಲ್ಲೋ? ಶಿಬಿರಕ್ಕೆ ಬಂದವನು ಯಾರು ಅಂತ ಹೇಳಿದ್ರೆ ಕೌರವ. ಬಹಳಷ್ಟು ಮಾತುಕತೆಗಳು ನಮ್ಮೊಳಗಾಗಿದೆ. ಆವಾಗ ನಾನು ಹೇಳಿದೆ, ನೇರವಾಗಿ ಹೇಳಿದ್ದೇನೆ, ಸೂತಪುತ್ರನಿಗೆ ನಾನು ಸಾರಥ್ಯವನ್ನು ಮಾಡುವುದಿಲ್ಲ. ಯಾರಲ್ಲಿ ಹೇಳಿದ್ದು? ಕೌರವನಲ್ಲಿ ಹೇಳಿದ್ದು. ಅದಕ್ಕೆ ಸರಿಯಾದ ಉತ್ತರ ಕೌರವ ಕೊಟ್ಟಿರಬಹುದು. ಬಹಳಷ್ಟು ಮಾತುಕತೆ ಆಯಿತು. ಕೊನೆಗೆ ಕರ್ಣನಿಗಾಗಿ ಅಲ್ಲ, ನನಗಾಗಿ ಅಂತ ಹೇಳಿದ. ನನ್ನನ್ನು ಒಪ್ಪಿಸಿದ. ನಾನೀಗ ಸಾರಥ್ಯವನ್ನು ಮಾಡುವುದಕ್ಕೆ ಬಂದದ್ದು ಯಾರಿಗಾಗಿ ಅಂತ ಹೇಳಿದ್ರೆ ಕೌರವನಿಗಾಗಿ, ಕೌರವನಿಗೆ ಜಯವನ್ನು ಪಡೆಯುವುದಕ್ಕಾಗಿ. ಈಗ ಕೌರವನಲ್ಲಿ ನಾನು ಹೇಳಿ ಕಳಿಸಿದ್ದೆ ಅಂತ ಅಲ್ಲಲ್ಲ, ನೀನು ಹೇಳು, ಅದು ಅಲ್ಲ, ಹೇಳದೇ ಇರು, ಅದರ ಹಿಂದಿನ ಗುಟ್ಟು ಅಲ್ಲ. ಇರಲಿ ಹೇಳ್ತೇನೆ. ಇಲ್ಲಿ ವಿಚಾರ ಏನು ಅಂತ ಹೇಳಿದರೆ, ಕೌರವನಿಗೆ ಜಯವನ್ನು ಪಡೆಯುವುದಕ್ಕಾಗಿ
ಪ್ರಾಮಾಣಿಕವಾದಂತಹ ಪ್ರಯತ್ನ. ಹ, ನೀನು ಕೇಳಿದಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ನಾನು ಕೊಟ್ಟೆ. ಹ, ಈಗ ಗುರಿಯನ್ನು ಬದಲಾಯಿಸು ಅಂತ ಹೇಳಿದೆ. ಹ. ಗುರಿಯನ್ನು ಬದಲಾಯಿಸಲಿಲ್ಲ. ಹ. ತೊಟ್ಟ ಅಂಬನ್ನು ಮತ್ತೆ ಸರ್ಪಸೇನ ಪ್ರಕರಣ ಬಂದಾವಾಗ ತೊಟ್ಟ ಅಂಬು ತೊಡುವುದಿಲ್ಲ ಅಂತ. ಇಲ್ಲ. ಹೀಗೆ ಒಂದೊಂದು ಇಂಥದ್ದೆಲ್ಲ ನಿಬಂಧನೆ ಇದ್ದರೆ ಮೊದಲೇ ಹೇಳಬೇಕು. ಹೊರಟು ಬರುವ ಮೊದಲೇ, ಬಂದ ಮೇಲೆ ನಾನು ಅಲ್ಲಿಂದ ಬಂದದ್ದು, ನಾನು ಇಂಥದ್ದರಲ್ಲಿ ಬಂದದ್ದು, ನನಗೆ ಇಷ್ಟು ಕೊಡಬೇಕು, ಹಾಗೆ ಹೇಳಿದರೆ ಕಷ್ಟ ಆಗ್ತದೆ ಅಂತ. ಈಗ ಧರ್ಮ ಅಧರ್ಮದ ಬಗ್ಗೆ ಹ. ವಿಮರ್ಶೆ ಮಾಡುವಂತಹ ಅರ್ಹತೆ ಕರ್ಣನಿಗೆ ಉಂಟಾ ಅಂತ ಕೇಳಿದರೆ ಯಾಕೆ? ಕರ್ಣನಿಗೆ ಇಲ್ಲ. ದ್ರೌಪದಿಯ ವಸ್ತ್ರಾಪಹಾರ ಪ್ರಕರಣ ಆಗಿದೆ. ಹ. ಆ? ಅದಕ್ಕೆಲ್ಲ ನೀವೆಲ್ಲವರು ಬೆಂಬಲವನ್ನೇ ಕೊಟ್ಟದ್ದಲ್ವಾ? ಹ. ಅಲ್ಲಿ ನಿನಗೆ ಧರ್ಮ ಅಧರ್ಮದ ಬಗ್ಗೆ ನೆನಪಾಗ್ಲಿಲ್ಲ. ಬೇಡ, ಅಭಿಮನ್ಯುವಿನ ಪ್ರಕರಣ, ಚಕ್ರವ್ಯೂಹದ ಪ್ರಕರಣದಲ್ಲಿ ಗುರುಗಳು ಆಜ್ಞೆಯನ್ನು ಮಾಡಿದರು. ಕರ್ಣ, ಹಿಂಬದಿಯಿಂದ ಹೋಗಿ ಹ. ಅಭಿಮನ್ಯುವಿನ ಚಾಪವನ್ನು ಕತ್ತರಿಸಬೇಕು ಅಂತ. ಆಗ ನೀನೇ ಒಮ್ಮೆ ಆಕ್ಷೇಪವನ್ನು ಮಾಡಿದೆ ಅಲ್ವಾ? ಆಕ್ಷೇಪವನ್ನು ಮಾಡಿದೆ, ಇದು ಸರಿಯಾ ಅಂತ. ದ್ರೋಣಾಚಾರ್ಯರು ಏನೇ ಹೇಳಿದರು? ಸರಿ ತಪ್ಪುಗಳ ವಿಮರ್ಶೆಗೆ ಇದು ಕಾಲವಲ್ಲ, ಸರಿಯಾ ತಪ್ಪ ಅದೆಲ್ಲವೂ ಕೌರವನ ಮೇಲೆ, ಕೌರವನ ತಲೆಯ ಮೇಲೆ ಅಂತ ಹೇಳಿದರು. ಅಲ್ಲಿ ನಡೆದ ಧರ್ಮಕ್ಕೆ ನಾನು ಹೊಣೆ ಅಲ್ಲ ಅಂತ, ಅಲ್ಲ. ಗುರುಗಳೇ ಹೊಣೆ ಅಂತ. ಅಲ್ಲ, ಗುರುಗಳಿಗೆ ಇಲ್ಲ ಅಲ್ವಾ? ಹ. ಈಗ ಧರ್ಮವೋ ಅಧರ್ಮವೋ ಅದು ಯಾರು ಹೊಣೆ ಅಂತ ಹೇಳಿದರೆ ಮಾಡಿದವನ ಮೇಲೂ ಬರ್ತದೆ, ಮಾಡಿಸಿದವನ ಮೇಲೂ ಬರ್ತದೆ, ನೋಡಿದವನ ಮೇಲೂ ಬರ್ತದೆ, ಹ. ಹಿಂದಿನಿಂದ ಬೆಂಬಲ ಕೊಟ್ಟವನ ಮೇಲೂ ಬರ್ತದೆ. ಹ. ನೀನು ಅದಕ್ಕೆ ಹೊಣೆ ಅಲ್ಲ ಅಂತ ಹೇಳಿದರೆ ಆಗೋದಿಲ್ಲ. ಇಲ್ಲಿ ಹೊಣೆ ಹೌದಾ ಅಲ್ವ ಅಂತ ನಾನು ಹೇಳ್ತಾ ಇರುವುದಲ್ಲ. ಹ. ಅಲ್ಲಿ ಅಭಿಮನ್ಯುವನ್ನು ಘಾತಿಸುವಾಗ ನಿನಗೆ ಧರ್ಮ ಅಧರ್ಮದ ಬಗ್ಗೆ ಯೋಚನೆ ಬರಲಿಲ್ಲ. ಹ. ಈಗ ಇಲ್ಲಿ ನಿನಗೆ ನೆನಪಾಗ್ತಾ ಇದೆ ಅಂತ ಹೇಳಿದ್ರೆ ನಾನು ಹೇಳಬೇಕಾ? ಏನು? ಇದು ಕೆಲವು ಸಲ ಈ ಧರ್ಮದ ಬಗ್ಗೆ, ದೇವರ ಬಗ್ಗೆ ಎಲ್ಲ ನಂಬಿಕೆ ಬರುವುದು ಹೋಗುವ ಕಾಲಕ್ಕಾಗುವಾಗ, ಓಹೋ. ದೇವರ ನೆನಪಾಗುವುದು ಸಾಯುವ ಕಾಲಕ್ಕಾಗುವಾಗ. ಓಹೋ. ಇಲ್ಲಿಯವರೆಗೆ ಅಧರ್ಮದ ಪಥದಲ್ಲೇ ಹೋದದ್ದು, ಕೌರವ ಅಧರ್ಮದ ಪಥದಲ್ಲೇ ಹೋಗುವಾಗ ಬೆಂಬಲವನ್ನು ಕೊಟ್ಟಂತಹ ನೀವುಗಳು ದುಷ್ಟ ಚತುಷ್ಟಯರು ಅಂತ ಹೇಳ್ತೇವೆ ನಾವು. ಅಂತ ಮಾತಿದೆ, ಅದರಲ್ಲಿ ನೀನು ಒಬ್ಬನಲ್ವ. ಈಗ ಮಾತ್ರ ಧರ್ಮ ಅಧರ್ಮ ಅಂತ ಹೇಳ್ತಿ. ಓ, ನಾನು ಪರರ ಬೆಂಬಲಿಗನಾಗಿ ದುಡಿಯುವುದಿಲ್ಲ. ನೋಡಪ್ಪ, ಈ ಕ್ಷೇತ್ರಕ್ಕೆ ಬಂದ ಮೇಲೆ ಕೆಲವು ಸಲ ಪರರ ಬೆಂಬಲಿಗನಾಗಿಯೂ ನಾವು ದುಡಿಬೇಕಾಗ್ತದೆ. ಈಗ ದುಡಿಯುವುದು ನಿನಗಾಗಿ ಅಂತ ಕೇಳಿದ್ರೆ ಕೌರವನಿಗಾಗಿ ಅಲ್ಲ, ಕೌರವನನ್ನು ಸಂರಕ್ಷಣೆ ಮಾಡುವಲ್ಲಿ ಆ ಸರ್ಪಮುಖಿ ಬಾಣವನ್ನು ಉಪಯೋಗಿಸ್ತಾ ಇದ್ರೆ ಏನಾಗ್ತಾ ಇತ್ತು? ಬೇಡ, ಬಿಡೋಣ. ಪರರ ಬೆಂಬಲಿಗನಾಗಿ ಇಲ್ಲ ಅಂತ ಆದ್ರೆ ಮತ್ತೆ ನಾನು ಯಾಕೆ? ಈಗ ಸಾರಥ್ಯವನ್ನು ಮಾಡಬೇಕು, ನಾಳೆಯ ದಿವಸದಲ್ಲಿ ಶಲ್ಯನೇ ಆಗಬೇಕು ಅಂತ ನೀನೇ ಹೇಳಿದ್ದ. ಯಾಕೆ ಅಂತ ಹೇಳಿದ್ರೆ ಶಲ್ಯ ಸಾರಥ್ಯದಲ್ಲಿ ಪೂರ್ಣ ವಿಜೃಂಭಿಸಬೇಕು ಅಂತ. ಯಾರು ಹೇಳಿದ್ದು? ನಿನ್ನ ಗುರುಗಳಾದಂತಹ ಪರಶುರಾಮರು ಹೇಳಿದಂತಹ ಮಾತು. ಪರಶುರಾಮರ ಮಾತು ಸುಳ್ಳಾಗ್ಲಿಕ್ಕಿಲ್ಲ ಎಂಬುದು ಅಲ್ಲ, ಸುಳ್ಳಾಗುವುದಿಲ್ಲ. ಆದ್ರೆ ನನ್ನ ಮಾತನ್ನು ನೀನು ಕೇಳಬೇಕಿತ್ತು. ನನ್ನ ಮಾತನ್ನು ನೀನು ಕೇಳಲಿಲ್ಲ. ಸುಮ್ಮಾಗಿ ನಾನು ಕುಳಿತುಕೊಳ್ಳುವುದಕ್ಕೆ ಅಂತ ಆದ್ರೆ ಪರಶುರಾಮರು ಹೇಳಿದ ಸಾರಥ್ಯವನ್ನು ಮಾಡುವಂತ. ಅದೇ ಹೇಗೆ? ಅದರ ಅರ್ಥ ಏನು? ಶಲ್ಯ ಇರುವವರೆಗೆ ಕರ್ಣನಿಗೆ ಸೋಲಿಲ್ಲ ಅಂತ. ಕರ್ಣ ಶಲ್ಯನನ್ನು ಉಳಿಸಿಕೊಳ್ಬೇಕಾಗಿತ್ತು. ಅದನ್ನು ಮಾಡದೆ ಪ್ರತಿ ಮಾತಿಗೂ ನನಗೆ ಸಿಟ್ಟು ಬರುವ ಹಾಗೆ ಮಾಡಿದಂತಹ ನೀನಿದ್ಯಲ್ಲ, ಅಲ್ಲಿ ಹೊಂಡ ತೆಗೆದದ್ದು ಭೀಷ್ಮರು, ಕೌರವನನ್ನು ಹೊಂಡಕ್ಕೆ ಹಾಕಿದ್ದು ದ್ರೋಣಾಚಾರ್ಯ. ಈಗ ಮಣ್ಣ ಹಾಕುದು ಯಾರು ಅಂತ ಹೇಳಿದ್ರೆ ಯಾರು? ನೀನು. ಹಾಗಾದ್ರೆ ಮತ್ತೆ ನಾನು ನಡ್ತೇನೆ, ಗೊತ್ತಿದೆಯಾ? ಯಾಕೆ ಅಂತ ಹೇಳಿದ್ರೆ ಏನು, ನನಗೆ ನನ್ನ ತಲೆ ಇಲ್ವಾ? ನನ್ನ ತಲೆಯಲ್ಲಿ ಕಿರೀಟ ನಿಲ್ಲೋದಿಲ್ಲ. ಹಾಗೆ ಆಗಿದೆ. ಮತ್ತೆ ನಾನು ಸಾರಥ್ಯವನ್ನು ಮಾಡುವುದಕ್ಕೆ ಬಂದದ್ದಲ್ಲ. ನಾನು ಒಂದು ದೇಶದ ಅರಸನಾಗಿರುವವನು, ಮಾದ್ರಾಧಿಪತಿ. ನಾನು ದಾರಿಯಲ್ಲಿ ಬಂದದ್ದು ಪಾಂಡವರಿಗೆ ಸಹಾಯಕನಾಗಿ, ಅಲ್ಲಿಂದ ಹೊರಟದ್ದು. ದಾರಿ ಮಧ್ಯೆಯಲ್ಲಿ ನನ್ನ ದಾರಿಯನ್ನು ತಪ್ಪಿಸಿದ್ದು ಯಾರು ಅಂತ ಹೇಳಿದ್ರೆ ನೀವು. ಉಪಚಾರ ಹೆಚ್ಚಾಯಿತು. ಕೊಡುವಷ್ಟೇ ಕೊಡಬೇಕು. ಉಪಚಾರ ತಲೆಗೆ ಕೊಡುವಷ್ಟೇ ಕೊಡಬೇಕು. ಕುಡಿಯುವುದಕ್ಕೆ ತಿನ್ನುವುದಕ್ಕೆಲ್ಲ ಬೇಕಾದಷ್ಟು ಕೊಟ್ಟು ಮತ್ತೆ ರಾತ್ರಿ ಮಾವಯ್ಯ ನಾವು ಮಾಡಿದ್ದು ಅಂತ. ಯಾಕೆ ಈ ರೀತಿಯಲ್ಲಿ ದಾರಿ ತಪ್ಪಿಸುವಂತಹ ಕುತಂತ್ರ ಆದ್ವರಿಂದ ರಥದಲ್ಲಿ ನಿಲ್ಲುವುದಿಲ್ಲ. ಅಲ್ಲ, ಒಂದು ಮಾತಿದೆ, ಗೊತ್ತಿದೆ, ನನ್ನ ಒಂದು ಪ್ರತಿಜ್ಞೆ ಇದೆ. ಸತ್ತ ಹೆಣವನ್ನು ನಾನು ರಥದಲ್ಲಿ ಹಿಂದೆ ಶಿಬಿರಕ್ಕೆ ಕೊಂಡೋಗೋದಿಲ್ಲ ಅಂತ. ಇನ್ನು ಇದ್ರೆ ನಿನ್ನ ಹೆಣ ಬಿದ್ದರೆ ಹೆಣವನ್ನು ಹೊತ್ತುಕೊಂಡು ಹೋಗ್ಲಿಕ್ಕೆ ನಾನು ಮುದುಕನಾಗಿದ್ದೇನೆ. ನನಗೊಬ್ಬನಿಗೆ ಹೆಣ ಹೊರಲಿಕ್ಕೆ ಸಾಧ್ಯವಿಲ್ಲ. ಒಬ್ಬನೇ ಹೊರಲಬಾರ್ದು, ಅದಕ್ಕೂ ಒಂದು ಕ್ರಮ ಇದೆ. ಅದಕ್ಕೆ ಕೌರವ ವ್ಯವಸ್ಥೆ ಮಾಡಿ ಮಾಡಿ ಅಂತ ನಿನಗೆ ಯೋಜನೆ ಏನು ಅಂತ ಹೇಳಿದ್ರೆ ಕರ್ಣ ಸತ್ರ ಕಿರೀಟ ನನ್ನ ತಲೆಗೆ ಬರ್ತದೆ. ಅಲ್ಲ, ನಿನಗೆ ಒಂದು ದಿನಕ್ಕಾದ್ರೂ ಕಿರೀಟ ಇಡಬಹುದು ಅಂತ. ಅಲ್ಲ, ಏನು ಇಡದೆ? ಮತ್ತೆ
ಏನಿಡದೆ? ಅದಕ್ಕೆ ಬೇಕಾಗಿ ನೀವು ಈಗ ಹೊರಟದ್ದ. ಆ ವಿಷಯ ಅಲ್ಲ, ನೀನು ಸತ್ರೆ ನಾನು ಕಿರೀಟ ಇಡ್ತೇನೆ, ಹೌದು. ಅದ್ರ ಬಗ್ಗೆ ನೀನು ತಲೆಬಿಸಿ ಮೊದಲೇ ಮಾಡಬೇಡ. ನಿಮಗೆ ಅದರ ಈಗ ಬಗ್ಗೆ ಆಸೆ ನನ್ನ ಇತ್ತು. ತಲೆಗೆ ಕಿರೀಟ ಬರುವುದು ಬೇಡ ಅಂತ ಆದ್ರೆ ಹಾ. ನೀನು ಈ ವ್ಯವಸ್ಥೆ ಮಾಡಬೇಕಾಗಿತ್ತು. ಅನ್ಯಾಯದ ದಾರಿ ಅಗತ್ಯ ಇಲ್ಲಲ್ಲ ನಮಗೆ. ನೀವು ಕುಳಿತುಕೊಂಡ್ರೆ ಸಾಕು ಅಂತ ನಾನು ಗೆಲ್ತೇನೆ ಅಂತ ಹೇಳೋದು. ಹೌದಾ? ನೀವು ನಾನು- ಅಲ್ಲಿ ನಾನು ತಿರುಗಿ ಕುಳಿತರು ಆಗುವುದಿಲ್ಲ. ನೀವು ಸಾರಥ್ಯದಲ್ಲಿದ್ರೆ ಹಾ. ನೀವು ಸಾರಥ್ಯದಲ್ಲಿದ್ರೆ ಹಾ. ಕರ್ಣ ನಿನಗೆ ವಿಜಯ, ಗುರುಗಳ ಆದೇಶ. ಹಾ. ಆದ ಕಾರಣ ನೀವು ಅಲ್ಲಿ ಕುಳಿತುಕೊಳ್ಳಿ ಸ್ವಲ್ಪ. ಯಾರಿಗೆ ಗುರುಗಳ ಆದೇಶ? ಕರ್ಣನಿಗೆ. ನನಗೆ ಇಲ್ಲ, ನಿಮಗಲ್ಲ. ನನಗೆ ಪರಶುರಾಮರ ಆದೇಶ ಏನಿಲ್ಲ. ಹೌದು. ನಾನು ಅವರ ಹಂಗಿಗೆ ಒಳಗಾಗಲಿಲ್ಲ. ಇಲ್ಲ. ನಾನೊಂದು ಮಾತು ಹೇಳಿದ್ದೇನೆ ಹಾ. ಕೌರವನಲ್ಲಿ, ಏನು ಗೊತ್ತಾ? ಏನು? ಹೇಗೆ ಅರ್ಜುನ ಕೃಷ್ಣನ ಮಾತನ್ನು ಕೇಳ್ತಾನೋ ಹಾ. ಅದೇ ರೀತಿಯಲ್ಲಿ ನನ್ನ ಮಾತನ್ನು ಕರ್ಣ ಕೇಳಬೇಕು. ಯಾಕೆ? ಕೃಷ್ಣನಿಗೆ ಸಮದಂಡಿ ಆದಂತ ಒಬ್ಬ ಸಾರಥಿ ಬೇಕು ಅಂತ ಕೌರವ ಭಾವಿಸಿದ್ದು. ಹಾಗೆ ಕೇಳಲಿಕ್ಕೆ ಒಂದು ವೇಳೆ ನನ್ನ ಮಾತನ್ನು ಕೇಳಲಿಲ್ಲ ಅಂತ ಆದ್ರೆ ಈ ಚಮ್ಮಟಿಗೆಯನ್ನು ತೆಗೆದು ಅವನ ಎದೆಗೆ ಬಿಸಾಡಿ ರಥ ಬಿಟ್ಟು ಬಂದೇನು ಅಂತ ಕೌರವನಲ್ಲಿ ಹೇಳಿದ್ದೇನೆ. ಕೃಷ್ಣ ಇವತ್ತು ನಿನ್ನ ಎಲ್ಲ ಅರ್ಜುನೊಟ್ಟಿಗೆ ಇರುವುದು. ಕುಂತಿಗೆ ಮಾತು ಕೊಟ್ಟವನು, ನಾನು ಪಾಠವನ್ನು ಉಳಿಸಿಕೊಳ್ತೇನೆ ಅಂತ. ಹಾಗಿರುವಾಗ ನೀವು ಹಾಗಲ್ಲಲ್ಲ. ನೀವೇ ಹೇಳಿದ ಹಾಗೆ ಉಪಚಾರ ತಲೆಗೆ ಹತ್ತಿ ಅಲ್ವಾ ನಮ್ಮೊಟ್ಟಿಗೆ ಸೇರಿದ್ದು. ಮತ್ತೆ ನೀವು ಕೃಷ್ಣನಿಗೆ ಸರಿ ಉಪಚಾರದ ತಲೆಗೆ ಹತ್ತಿ ನಿನ್ನ ಜೊತೆಗೆ ಬಂದವನೇ ಅಲ್ಲ. ಉಪಚಾರದ ತಲೆಗೆ ಹತ್ತಿ ಅಂತಾದ್ರೆ ಯಾವಾಗಲೂ ಯುದ್ಧ ಮಾಡಬಹುದಿತ್ತು. ಹೌದು. ಉಪಚಾರದಿಂದಾಗಿ ಕೌರವನ ಪಕ್ಷಕ್ಕೆ ನಮ್ಮ ಸೇನೆ ಬಂದಿದೆ, ಹಾ. ಅಷ್ಟೇ, ಅಲ್ಲಿಗೆ ಮುಗಿಯಿತು. ಇದು ಕೌರವನನ್ನು ಉಳಿಸುವುದಕ್ಕಾಗಿ ಮಾತ್ರ ಬಂದದ್ದು. ಹಾಗಾದ್ರೆ ಈಗ ನೀವು ಹೊರಡುದ? ಹಾ? ಈಗ ಹೊರಡುದೆ? ಮತ್ತೆ ಹೊರಡದೆ ಅಲ್ಲ, ಕೊಡುವಂಥದ್ದನ್ನು ಅಲ್ಲಿ ನಾನು ಕೇಳ್ತೇನೆ. ಕೊಡುವಂಥದ್ದು ಇದ್ರೆ ಅಲ್ಲಿಂದಲೇ ಅದು ನಾವು ಹೊಣೆ ಅಲ್ಲ ಅದಕ್ಕೆ. ಕೊಡುವುದಕ್ಕೆಲ್ಲ ಯಾವುದು? ಕೊಡುವುದಕ್ಕೆಲ್ಲ ನಾವು ಹೊಣೆ ಅಲ್ಲ ಅಂತ. ಅದೇ ಈಗ ಕೊಡಬೇಕಿದ್ರೆ ನಿಮಗೆ ಎಲ್ಲಿ ಕೊಡಬೇಕಿದ್ರೆ ನಾನು ಬೀಳ್ಬೇಕಲ್ಲ, ನನ್ನ ತಲೆಯಿಂದ ಅದು ರಟ್ಟಬೇಕಲ್ಲ. ಈಗ ಕೊಟ್ಟದ್ದು ಎಲ್ಲಿ ಕಾರಣ ಅಂತ ಹೇಳಿದ್ರೆ ಎಲ್ಲಿಯೂ ಇಲ್ಲ, ಎಲ್ಲ ಮುಗಿಸಿದ್ದು ಅಂತಲೇ ಅರ್ಥ. ಓಹೋ. ಯಾರ್ಯಾರದ್ದನ್ನೇ ಕೊಟ್ಟದ್ದು ಅಂತ ಆಯ್ತಾ ಇಲ್ವಾ? ಓಹೋ. ಹಾಗಾಗಿ ನೀನು ಬದಲಾವಣೆ ಆಗುವುದಿಲ್ಲ, ಇಲ್ಲ, ನೀನಿನ್ನು ಬದಲಾವಣೆ ಆಗುವುದಕ್ಕೂ ಇಲ್ಲ. ಇಲ್ಲ. ಆದುದರಿಂದ ಹಾ. ಇಕೋ ಈ ಚಾಟಿ ಯಾಕೆ ತೆಗೆದು ನಿನ್ನ ಮುಖಕ್ಕೆ ಬಿಸಾಡಿದ್ದೇನೆ, ರಥದಿಂದ ಇಳಿದಿದ್ದೇನೆ. ಹೊರಟದೆಯಾ? ಮುಂದೇನು? ಇಂದೇಕೆ ಸಮರವೇನುದ ಉನ್ನತ ರೋಷದಿದನ್ನು ಕುತೂಹಲಾಶಲ್ಯಂ ಉನ್ನತ ಹೋಗಲು ತಾನೇ ತನ್ನ ರಥವ ನಡೆಸುತ್ತ ಇದಿರಾದ ಕರ್ಣ. ಕರ್ಣನ ಬದುಕೇ ಹೀಗೆ ಅಂತ ಹೇಳಿ ಸಂದರ್ಭಕ್ಕೆ ಬಂದಾಗ ಪ್ರತಿಯೊಂದು ಕೂಡ ಕರ್ಣನ ಕೈ ತಪ್ಪಿ ಹೋದದ್ದೇ ಇರುವಂಥದ್ದು. ಪರಶುರಾಮರಲ್ಲಿ ವಿದ್ಯೆಯನ್ನು ಅರ್ಜಿಸುವ ಕಾಲದಲ್ಲಿಯೇ ಕರ್ಣ ಅನುಭವಿಸಿದ್ದನ್ನು ದ್ರೋಣರ ಬಳಿಯಲ್ಲಿರಲಿ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಕೊನೆಯ ಗಳಿಗೆಗೆ ತಲುಪಿದಾಗ ಕರ್ಣ ತನ್ನನ್ನು ತಾನು ಕಳೆದುಕೊಳ್ಳುವಂತಹ ಪರಿಸ್ಥಿತಿಗೆ ಒಡ್ಡಿಕೊಂಡವನು. ಇಂದು ಕೂಡ ಶಲ್ಯರ ಸಾರಥ್ಯ ನನಗೆ ಒದಗಿದರೆ ಈ ಯುದ್ಧವನ್ನು ಗೆದ್ದುಕೊಡುತ್ತೇನೆ ಅಂತ ನಾನು ಕೌರವನಲ್ಲಿ ಹೇಳಿದ ಕಾಲಕ್ಕೆ ಶಲ್ಯ ಸಾರಥ್ಯವನ್ನು ಒದಗಿಸಿಕೊಟ್ಟವನು. ಆದರೆ ಸಾಂದರ್ಭಿಕವಾಗಿ ಯುದ್ಧದ ಪರ್ಯವಸಾನಕ್ಕೆ ಬಂದಾಗ ಅವರು ಇಳಿದು ಹೋದರಲ್ಲ, ಅವರ ಒಳಗಿರುವಂತಹ ಏನು ಆ ಒಂದು ಮತ್ಸರ, ಅವರಿಗೆ ಸಿಗಬೇಕಾದಂತಹ ಸೇನಾಧಿಪತ್ಯ ಸಿಗಲಿಲ್ಲ ಎನ್ನುವಂತಹ ದೃಷ್ಟಿಕೋನ ಇರಲಿ. ಹಾಗೆಂತ ಕರ್ಣ ಧೃತಿಗೆಡಬಾರದಲ್ಲ. ಯುದ್ಧ ರಂಗಕ್ಕೆ ಬಂದಿದ್ದೇನೆ, ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ವಾಧೆಯನ್ನು ಸ್ವತಃ ಹಿಡಿದುಕೊಂಡು ಸಾರಥ್ಯವನ್ನು ನಿರ್ವಹಿಸಿ ವಿರೋಧಿ ಪಾಳೆಯವನ್ನು ಎದುರಿಸುವುದಕ್ಕೆ ಮುಂದುವರಿಯುತ್ತೇನೆ. ದರೆಯೋಳು ಬೆಸರಾದ ಪದ್ಯಾಳ ಕ್ಷೇತ್ರದಿ ಸ್ಥಿರವಾಗಿ ನೆಲಸಿಯ
ಮಂಗಳ ಭೂಷಣನ ಸುಕುಮಾರ ಗಜಪದನದ ಚರಣ ಗಮನಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಆತ್ಮೀಯ ಭಕ್ತ ಬಂಧುಗಳೇ, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದೃಢಕಲಶಾಭಿಷೇಕದ ಈ ಸಂದರ್ಭದಲ್ಲಿ ಈ ಒಂದು ಯಕ್ಷಗಾನ ತಾಳಮದ್ದಲೆ ಕಾರ್ಯಕ್ರಮವನ್ನು ನಡೆಸಿಕೊಡುವರೇ ನಮಗೆ ಅನುಕೂಲ ಮಾಡಿಕೊಟ್ಟಂತಹ ಶ್ರೀ ಕ್ಷೇತ್ರದ ಪದಾಧಿಕಾರಿಗಳಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಕ್ಷೇತ್ರದ ವತಿ ಕಲಾವಿದರಿಗೆ ಶಾಲು ಗೌರವವನ್ನು ಒದಗಿಸಲಿಕ್ಕಿದ್ದಾರೆ. ನಮ್ಮ ತಂಡದ ನಿರ್ದೇಶಕರು ಹಾಗೂ ಹಿರಿಯ ಭಾಗವತರಂತ ಶ್ರೀ ಜಿ.ಕೆ. ನಾವಡ ಅವರಿಗೆ ಹಾಗೂ ಹಿಮ್ಮೇಳದಲ್ಲಿ ಸಹಕರಿಸಿದಂತಹ ಶ್ರೀ ಸೇರಾಜ ಗೋಪಾಲಕೃಷ್ಣ ಭಟ್ ಅವರು ಗೌರವಿಸ್ತಾ ಇದ್ದಾರೆ. ಹಾಗೆ ಶ್ರೀ ಕೇಶವ ಪ್ರಸಾದ್ ಸಿರಂತಡ್ಕ, ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.